ಹತ್ಯೆಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. 4 ವರ್ಷದಿಂದ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ. ಯಾವ್ದೋ ಮನೇಲಿ ಜೀತಕ್ಕೆ ಅಂತ ಹೋದ್ವಿ. ಅಲ್ಲಿ ಕೂಡ ಅವರು ನಮ್ಮ ಮೈಂಡ್ ಸೆಟ್ ಇಷ್ಟ ಆಗಿಲ್ಲ ಅವರಿಗೆ. ಆಮೇಲೆ ನಮ್ಮ ಮೈಂಡ್ ಸೆಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಆಮೇಲೆ ಅಲ್ಲಿಂದ ಅವರು ದುಡ್ಡು ಕೊಡದಲ್ಲೇ ಏನು ಕೊಡ್ದಲ್ಲೇ ಹೋಗ್ರಿ ಅಂತ ರಾತ್ರಿ ಹೇಳ್ಬಿಟ್ಟು ಒಂದು ಕಾಟನ್ ಬಾಕ್ಸ್ ಅಲ್ಲಿ ಬಟ್ಟೆ ಇಟ್ಕೊಂಡು, ಬ್ಯಾಗು ಇರ್ಲಿಲ್ಲ, ತುಂಬಾ ಕಷ್ಟ. ನನ್ನೊಂದು ಸೆಲ್ಫಿ ಹೊಡೆದು OLX ಅಲ್ಲಿ ಹಾಕಿದ್ದೆ. ನಾನೇ ಸೇಲ್ಗಿದ್ದೀನಿ, 2 ಟೈಮ್ ಊಟ ಕೊಡಿ ಅಂತ. ಇವತ್ತು ಅದು ಹಿಸ್ಟ್ರಿ ಇದೆ. ಬಂಡವಾಳ ಏನು ಅಂದ್ರೆ ನನ್ನ ಹತ್ರ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಅಲ್ಲಿ ಒಂದು 4 ಬ್ರಷ್, ಒಂದು 4 ಪೇಂಟ್, ಟ್ಯಾಟೂನು ಬರ್ತಾ ಇತ್ತು. ಆದ್ರೆ ನಮ್ಮನ್ನು ಯಾರು ನಂಬ್ತಾ ಇರ್ಲಿಲ್ಲ. ಬೆಳೆಬಾರ್ದು ಮೇ ಬಿ ಆ ತರದ್ ಏನೋ ಇತ್ತು. ತಗೊಂಡಿಂಗ್ ಬರ್ತಾ ಯಾರಿಗೊಬ್ರು ಹೆಚ್ಚಾಗೋಯ್ತು, ಹಿಂಗೆ ಕೆಳಗ್ ಬಿದ್ದೋಯ್ತು. ಆ ಊಟ ಕೆಳಗ್ ಬಿದ್ದೋಗ್ಬಿಡ್ತು. ಅವರು ನನಗೇನೆ ಬೈದ್ರು, ತುಂಬಾ ಕೆಟ್ಟದಾಗ ಬೈದ್ರು. ಅವತ್ತು ಇದ್ ಪರಿಸ್ಥಿತಿ ನಂದು ಯಾವ ತರ ಇತ್ತು, ಅವ್ರಿಗೆ ರಿಟರ್ನ್ ಬೈಯಕ್ಕೂ ಆಗಲ್ಲ, ಏನೋ ಹೇಳಕ್ಕೂ ಆಗಲ್ಲ. ನಾನು ಅವ್ರಿಗೆ ಸರಿ ಆಯ್ತು ಬೈಯೋಣ, ಇನ್ನೊಂದು ಊಟ ಕೊಡ್ಸು ಅಂತಂದೆ. ಕೊಡ್ಸಿಲ್ಲ. ಇಲ್ಲಿ ನಮ್ ಸ್ಟುಡಿಯೋಗೆ ಬಂದವರು, ನಾವ್ ಅಲ್ಲೆಲ್ಲ ಹೋಗೋಣ ಅಂತಿದ್ವಿ, ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಅಂತ ಬಂದ್ವಿ. ಎಷ್ಟಕ್ಕೆ ಆಗ್ತೀಯ ಅನ್ನೋರು. ನಮಸ್ಕಾರ ಬಾಸು, ಟ್ಯಾಟೂ ಹಾಕಿಸ್ಕೋಬೇಕಾ, ಬಜೆಟ್ ಇಲ್ವಾ? ಟೆನ್ಷನ್ ತಗೋಬೇಡಿ ಬಾಸ್, ನಿಮ್ಗೋಸ್ಕರನೇ ಇದೀನಿ ಇಲ್ಲಿ, ಟ್ಯಾಟೂ ಗೋಸ್. ಒಂದು ವಿಡಿಯೋ ಮಾಡ. ಇನ್ನೊಂದು ತುಂಬಾ ಕಷ್ಟದಲ್ಲಿ, ತುಂಬಾ ನೊಂದು ಸತ್ತೋಗ್ಬಿಡ್ಬೇಕು, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಂತ. ತುಂಬಾ ಅಂತಂದ್ರೆ ಬೆದರಿಕೆ ಕರೆ ಅಲ್ಲ ನಮ್ದು, ಇನ್ನು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಕೆಟ್ಟದಾಗ ಬೈತಾರೆ, ಹೊಡೆದಿದ್ದಾರೆ. ನನಗೆ ಅವಾಗ ನಾನು ಹೊಟ್ಟೆಪಾಡಿಗೋಸ್ಕರ ಬೇರೆ ಬೇರೆ ಟ್ಯಾಟೂ ಶಾಪ್ಗೆಲ್ಲ ಹೋಗಿ ಭಿಕ್ಷೆ ಬೇಡಿದ್ದೀನಿ. ಎಮೋಷ್ನಲಿ ನನ್ನ ಹತ್ರ ಆಟ ಆಡಿ ಆಮೇಲೆ ಲಾಸ್ಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಮಾಡೋನಲ್ಲ ನಾನು, ಲಾಭಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಹೆಂಗ್ ಬೇಕಾದ್ರು ನಾಟಕ ಮಾಡ್ತಿದ್ದೆ. ಬಾಬಾನೇ ಭಿಕ್ಷೆ ಬೇಡಿದವರು, ಅವ್ರನ್ನ ನಂಬಿರೋರು ನಾವು, ನಮ್ಗೇನು ಮುಜುಗರ ಅಂತ. ಸಾಯಿಬಾಬಾನ ನಂಬಿರೋರು ಮನೆಯಲ್ಲಿ ಊಟಕ್ಕೆ ಉಡೋ ಬಟ್ಟೆಗೆ ಯಾವತ್ತೂ ತೊಂದರೆ ಬರಲ್ಲ. ಹತ್ಯೆಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಹತ್ಯೆ ಅಂದ್ರೆ ಸಾಕು, ಇವಾಗಿನ ಯುವತಿಯರು ವಯಸ್ಸಿನ ಪರಿಮಿತಿ ಇಲ್ಲದೆ ಎಲ್ಲರೂ ಕೂಡ ಹತ್ಯೆ ಹಾಕಿಸ್ಕೊಂತಾರೆ. ಹತ್ಯೆ ಅಂದ್ರೆ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಟ್ಯಾಟೂ ಅನ್ನೋ ಅಂತ ಅರ್ಥ ಬಂದಿದೆ. ಆರ್ಟ್ ಅಂಡ್ ಆರ್ಟಿಸ್ಟ್ ಕೂಡ ಹತ್ಯೆ ಹಾಕಿದ್ರೆ ಅದು ಸಾಯೋವರೆಗೂ ಕೂಡ ಉಳಿದಿರುತ್ತೆ. ಅದೇ ರೀತಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ತುಂಬಾನೇ ಫೇಮಸ್ ಆಗಿರುವಂತವರು ಟ್ಯಾಟೂ ಆರ್ಟಿಸ್ಟ್ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಅವರ ಜೀವನ ಪರಿಮಿತಿ ಏನು ಅಂತ ಹೇಳಿ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಿಮ್ ಹೆಸರು? ಟ್ಯಾಟೂ ಗೋಸ್ಟ್. ಟ್ಯಾಟೂ ಗೋಸ್ಟ್, ಓಕೆ. ಇದು ಮಾತ್ರ ಸಾಯಿ ಶಿರ್ಡಿ ಆರ್ಟ್ಸ್ ಅಂಡ್ ಟ್ಯಾಟೂಸ್ ಅಂತ ನಮ್ಮ ಸ್ಟುಡಿಯೋ ಹೆಸರು. ನಂದು ಬಂದ್ಬಿಟ್ಟು ಒರಿಜಿನಲ್ ನೇಮ್ ಯಾರಿಗೂ ಗೊತ್ತಿಲ್ಲ, ಹೇಳಲ್ಲ. ನಂದು ಎಲ್ಲ ಕಡೆ ಕರೆಯೋದು ಟ್ಯಾಟೂ ಗೋಸ್ಟ್ ಅಂತ ಕರೀತಾರೆ. ಯಾಕೆ ಒರಿಜಿನಲ್ ಹೆಸರು ಹೇಳಲ್ಲ ಅಂತ ಅಂದ್ರೆ ಒರಿಜಿನಲ್ ಹೆಸರು ಗೊತ್ತಾಗ್ಬೇಕು ಅಂತ ಒದ್ದಾಡ ಅಂತ ಎಷ್ಟೋ ಜನರ ಮಧ್ಯೆ ಹೆಸರು ಗೊತ್ತಾಗ್ಬಾರ್ದು ಅಂತ ಒದ್ದಾಡ್ತಿರೋದು ನಾನು. ಹೆಸರಲ್ಲಿ ಏನಿದೆ, ಮಾಡೋ ಕೆಲಸದಲ್ಲಿ ತೋರ್ಸೋಣ. ಹೌದು, ಓಕೆ. ಯಾಕೆ ಟ್ಯಾಟೂ ಫೀಲ್ಡ್ ನ ಚೂಸ್ ಮಾಡ್ಕೊಂಡ್ರಿ? ಇದು ನಾನೊಬ್ಬ ಫ್ರೀ ಹ್ಯಾಂಡ್ ಆರ್ಟಿಸ್ಟ್. ಚಿಕ್ಕ ವಯಸ್ಸಿಂದನೂ ಆರ್ಟ್ ಮಾಡೋದು ಇಷ್ಟ ಮಾಡ್ತಿದ್ದೆ. ಆರ್ಟ್ ಬಂದ್ಬಿಟ್ಟು ಇದು ಸೈನ್ ಬೋರ್ಡ್ ಆರ್ಟು, ಆಮೇಲೆ ಹೊರಗಡೆ ಅಡ್ವರ್ಟೈಸ್ ಆರ್ಟ್ಸು, ಆಮೇಲೆ ಈ ಥರದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಮೈಂಡಲ್ಲಿ ಒಂದ್ಸಲಿ ಬಂತು, ನಾವು ಮಾಡೋ ಆರ್ಟು ಅಳಿಸಿದ್ರೆ ಹೋಗ್ಬಿಡುತ್ತೆ ಅಥವಾ ವರ್ಷಗಳ ಹೋಗ್ಬಿಡುತ್ತೆ. ಈ ಆರ್ಟು ಕೊನೆವರೆಗೂ ಶಾಶ್ವತವಾಗಿ ಹೆಂಗೆ ಇದು ನಮ್ಮ ಆರ್ಟು ನೆನಪಲ್ಲಿ ಇರಬೇಕು ಅಂತ ಪ್ಲಾನ್ ಮಾಡಿದೆ. ಅವಾಗ ಬಾಡಿ ಆರ್ಟ್ಸ್ ಮಾಡೋಣ ಅಂತ ಮೈಂಡಲ್ಲಿ ಪ್ಲಾನ್ ಮಾಡ್ತಾರೆ. ಸೊ ಹಾಗಾಗಿ ಇದೇ ಆರ್ಟನ್ನ, ಫ್ರೀ ಹ್ಯಾಂಡ್ ಆರ್ಟನ್ನ ಹಿಂಗೆ ಟ್ಯಾಟೂ ಆರ್ಟ್ ಕನ್ವರ್ಟ್ ಮಾಡಿಕೊಂಡು ಟ್ಯಾಟೂ ಸತ್ಮೇಲೂ ಜೊತೆಲೇ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದ್ರು, ಎಲ್ಲ ಮೈ ಮೇಲಿರೋ ಬಟ್ಟೆ ಎಲ್ಲ ತೆಗೆದು ಕಲಿಸ್ತಾರೆ. ಅದು ಟ್ಯಾಟೂ ತೆಗೆದು ಸತ್ಮೇಲೂ ಜೊತೆಲಿರುತ್ತೆ. ಸೊ ನಾವು ಮಾಡೋ ಆರ್ಟು ಮನುಷ್ಯ ಸಾಯೋವರೆಗೂ ಸತ್ಮೇಲೆ ಅವ್ರ ಜೊತೆ ಇರುತ್ತೆ. ಸೊ ಇದೊಂದು ಆರ್ಟನ್ನ, ನಮ್ಮ ಪ್ರೊಫೆಷನ್ನ ಅವ್ರ ಜೀವನ ಪರ್ಯಂತ ಅವ್ರ ಕಸ್ಟಮರ್ ಮೈ ಮೇಲೆ ಇರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಸೊ ಹಂಗಾಗಿ ಈ ಒಂದು ಫೀಲ್ಡ್ನ ಆರಿಸ್ಕೊಂಡೆ ಮಾಡ್ತಾ ಇದ್ದೀನಿ. ಓಕೆ. ಚಿಕ್ಕ ವಯಸ್ಸಲ್ಲಿ ಇರ್ತಾ ಇವಾಗ ನಮ್ಗೆಲ್ಲ ಅನ್ಸಲ್ಲ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಸೊ ನಿಮಗೆ ಏನಾಯ್ತು, ನಾನು ಟ್ಯಾಟೂನೇ ಮಾಡ್ಬೇಕು ಅಂತ ಏನಾದ್ರು ಅನಿಸ್ತು? ನನಗೆ ಡ್ಯಾನ್ಸರ್ ಆಗ್ಬೇಕಂತ ಆಸೆ ಇತ್ತು. ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೆ. ಡ್ಯಾನ್ಸರ್ ಆಗ್ಬೇಕಂತ ಆಸೆ ಇತ್ತು. ಆಮೇಲೆ ಬರ್ತಾ ಆರ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಪ್ರಿಷಿಯೇಟ್ ಮಾಡೋರು, ಟೀಚರ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡೋರು.
ಚೆನ್ನಾಗಿ ಮಾಡ್ತೀಯ ಆರ್ಟ್ ಅಂತ. ಆಮೇಲೆ ಡ್ಯಾನ್ಸ್ ಮಾಡ್ಬೇಕು ಅಂತೇಳಿ ಅದರಲ್ಲಿ ನಮ್ದು ವಿಡಿಯೋಗಳು ನೋಡಿರ್ತೀನಿ, ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ಹೋಗ್ತಾ ಡ್ಯಾನ್ಸ್ ಇಂದ ಹೊಟ್ಟೆ ತುಂಬಲ್ಲ ಅಂತ ಗೊತ್ತಾಯ್ತು. ತುಂಬಾ ಬಡವರು ನಾವು, ಡ್ಯಾನ್ಸ್ ಇಂದ ಹೊಟ್ಟೆ ತುಂಬಲ್ಲ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಏನಾದ್ರು ಪ್ರೊಫೆಷನ್ ಆರ್ಟಿಸ್ಟ್ ಸಂಬಂಧಪಟ್ಟಿರೋ ಪ್ರೊಫೆಷನ್ ಏನಾದ್ರು ಮಾಡೋಣ ಅಂತ ಸೈನ್ ಬೋರ್ಡ್ ಆರ್ಟ್ ಆಗಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅದೇ ಆರ್ಟ್ನ ಈ ತರ ಡೈವರ್ಟ್ ಮಾಡ್ಕೊಂಡು ಈಗ ಟ್ಯಾಟೂ ಆರ್ಟಿಸ್ಟ್. ಬಡತನದಿಂದ ಬಂದವರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅನ್ನೋದು. ಸೊ ಹೇಗೆ ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಯ್ತು? ಇಲ್ಲಿ ತನಕ ನಾನು ಬಂದಿಲ್ಲ, ಜನ ತಂದು ಬಿಟ್ಟಿದ್ದಾರೆ ಇಲ್ಲಿವರೆಗೂ. ನಾನು 12 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. 12 ವರ್ಷದಿಂದ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ಕಷ್ಟಪಟ್ಟಿದ್ದೀನಿ. ಈಗ ಒಂದು 1 ಇಯರ್ ಇಂದ ಈ ಕಡೆ ಜನಗಳು ಬಂದಿದೆ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳೋದಾದ್ರೆ, ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಏನಾದರೂ ಹೇಳೋದಾದ್ರೆ? ನನಗೆ ಫ್ಯಾಮಿಲಿ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ಫ್ಯಾಮಿಲಿನೂ ಅವರೇ. ಆಮೇಲೆ ಜನಗಳೇ ನನ್ನ ಫ್ಯಾಮಿಲಿ. ಸೊ ಅವ್ರ ಸಪೋರ್ಟ್ ಚೆನ್ನಾಗಿದೆ. ಅವ್ರ ಸಪೋರ್ಟ್ ಚೆನ್ನಾಗಿದೆ. ಯಾಕೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಏನು ಮಾಡ್ಲಿಲ್ವಾ, ಏನ್ ಕತೆ? ಫ್ಯಾಮಿಲಿ ಸಪೋರ್ಟ್ ಅದೇ ಹೇಳಿದ್ನಲ್ಲ, ನನ್ನ ಫಾಲೋವರ್ಸ್ ಗಳು ನಮ್ಮನ್ನ ಪ್ರೀತಿಸೋರೆ ನನ್ನ ಫ್ಯಾಮಿಲಿ. ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನಿಮ್ ಫಾಲೋವರ್ಸ್ ನಿಮ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಯಾರು ಈ ತರ ಜಾಸ್ತಿ ಯಾರು ಈ ತರ ಹೇಳಲ್ಲ, ಫಾಲೋವರ್ಸ್ ನನ್ನ ಫ್ಯಾಮಿಲಿ ಹಾಗೆ. ನನಗೆ ಇವ್ರ ಫಾಲೋವರ್ಸ್ ಬಿಟ್ಟು ಬೇರೆ ಯಾರಿಲ್ಲ, ಎಲ್ಲ ಅವರೇನೆ. ಅವರೇ ನಮ್ಮನ್ನ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ. ಅದೇ ಫ್ಯಾಮಿಲಿ. ಓಕೆ, ಟ್ಯಾಟೂ ಅಂತ ಒಂದ್ ಚಿಕ್ಕ ಅಂಗಡಿ ಕೂಡ ಮಾಡ್ಕೊಂಡಿದ್ರೆ. ಸೊ ಟ್ಯಾಟೂ ಬಗ್ಗೆ ಹೇಳೋದಾದ್ರೆ ಒಂದು ಲೈನ್ ಅಲ್ಲಿ ಏನಾದ್ರು ಹೇಳಿ ಟ್ಯಾಟೂ ಬಗ್ಗೆ. ಟ್ಯಾಟೂ ಅಂದ್ರೆ ನನಗೆ ಸಂಬಂಧಪಟ್ಟಿರೋ ತರನ ಹೊಟ್ಟೆಪಾಡು. ಟ್ಯಾಟೂ ಅಂದ್ರೆ ನನಗೆ ಹೊಟ್ಟೆಪಾಡು, ಪ್ಯಾಷನ್. ಓಕೆ, ಏನಾದ್ರು ಹೇಳೋದಾದ್ರೆ ನೀವು ಲೈಕ್ ನಿಮ್ಮ ಜೀವನದ ಬಗ್ಗೆ ಏನಾದ್ರು? ನನ್ನ ಜೀವನ ಅಂದ್ರೆ ಈಗ ಬಂದ್ಬಿಟ್ಟು ಒಂಥರ ಮೈದಾನ ಇದ್ದಂಗೆ ಆಗ್ಬಿಟ್ಟಿದೆ. ನಾನು ಏನ್ ಮಾಡ್ತೀನಿ ಎಲ್ಲ ನಮ್ಮ ಫಾಲೋವರ್ಸ್ ಆಗಲಿ ಮತ್ತೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವಿಡಿಯೋಸ್ಗಳಲ್ಲಿ ನೋಡ್ತಾ ಇರೋರು ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ನಾನು ಯಾವ್ದು ಮುಚ್ಚಿಟ್ಕೊಳ್ಳಲ್ಲ. ಇಲ್ಲಿ ಯಾವ ತರ ಇದೀನೋ ನಾನು ವಿಡಿಯೋಗಳಲ್ಲೂ ಆ ತರ ಮಾಡ್ತೀನಿ. ಒಂಥರ ಬೈಲಿದ್ದಂಗೆ ನಾನು. ಸೊ ಜನಗಳಿಗೆಲ್ಲ ಗೊತ್ತಾಗ್ತಿದೆ. ಆತರ ಮುಚ್ಚಿಟ್ಕೊಂಡಿರೋ ತರದ್ದು ಯಾವ್ದು ಇಲ್ಲ. ನೀವೇನ ಕೇಳಿದ್ರೆ ಹೇಳ್ತೀನಿ. ಹೇಗ್ ನಡೀತಾ ಇದೆ ಜೀವನ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ಇರೋದ್ರಲ್ಲೇ ಸ್ವಲ್ಪ ಬಿಸ್ನೆಸ್ ಕೂಡ ಡೆವಲಪ್ ಆಗಿದೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಗಳು ತಗೋತಾ ಇದಾರೆ. ನಮ್ ಸ್ಟಾಫ್ ಗಳು ಅಪಾಯಿಂಟ್ಮೆಂಟ್ ತಗೋತಾರೆ. ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಜನ ಬರ್ತಾ ಇದಾರೆ. ಚೆನ್ನಾಗಿದೆ ಜೀವನ, ಮೊದ್ಲಿಗಿಂತ ಈಗ ಸ್ವಲ್ಪ ಚೆನ್ನಾಗಿದೆ. ಈಗಿರೋ ಜೀವನ ಜನಗಳು ಇದುವರೆಗೂ ಬೆಳೆಸಿ ಅವರು ನಮಗೆ ಪ್ರೀತಿ ಜೊತೆ ನಮ್ಮನ್ನ ಒಂದು ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿ ನಮ್ಗೆ ಹೊಟ್ಟೆಪಾಡಿಗೆ ಹಣ ಕೂಡ ಕೊಡ್ತಾ ಇದ್ದಾರೆ. ಸೊ ಅದೇ ಹಣದಲ್ಲಿ ನಾನು ಜನಸೇವೆ ಮಾಡ್ಕೊತಾ ಹಿಂಗೆ ಇದೀನಿ, ಚೆನ್ನಾಗಿದೆ. ಓಕೆ, ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಕೆಳಗಡೆ ಇದ್ದೇ ಇರ್ತೀವಿ ನಾವು. ಬೇರೆ ಕಡೆ ಊಟ ಮಾಡಿರೋದಾಗಿರ್ಬೋದು, ಅನ್ನ ಸಿಗದೆ ಇರೋದು, ಹಾಗೆಲ್ಲಾದ್ರು ನಿಮ್ಮ ಲೈಫ್? ಖಂಡಿತ ಆಗಿದೆ. ನಾನ್ ಬಂದು ಒಂದು 4 ವರ್ಷದಿಂದ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ. ಒಂದು ಪರಿಸ್ಥಿತಿಯಲ್ಲಿ ಒಬ್ರು ಮನೇಲಿ ಕೆಲಸ ಮಾಡ್ತಿದ್ದೆ. ನಾನ್ ಬಂದು ಫಸ್ಟ್ ಬೆಂಗಳೂರು ಬಂದಾಗ ಕಾರ್ ವಾಶ್ ಮಾಡ್ತಿದ್ದೆ. ಅಲ್ಲಿ 250 ರೂಪಾಯಿ ಕೊಡೋರು ತಿಂಗಳಿಗೆ. ಅದಾದ್ಮೇಲೆ ಕಾರ್ ವಾಶ್ ಅಲ್ಲಿ ಸ್ವಲ್ಪ ಸಂಬಳ ಸಾಕಾಗಿಲ್ಲ ಅಂತ ಅಲ್ಲಿಂದ ಒಂದ್ ಕಡೆ ಗಾರೆ ಕೆಲಸ ಮಾಡಿದೆ, ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿನೂ ಸ್ವಲ್ಪ ಕಷ್ಟ ಆಯ್ತು. ಅದಾದ್ಮೇಲೆ ಬೇರೆ ಬೇರೆ ಕೆಲಸ, ಒಂಥರ ಅಲೆಮಾರಿ ತರ ನಾನು ಒಂದೂರಲ್ಲಿ ಇರ್ತಿರ್ಲಿಲ್ಲ, ಒಂದ್ ಕೆಲಸ ಮಾಡ್ತಿರ್ಲಿಲ್ಲ. ಲೈಫ್ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಯಾರ್ದೋ ಮನೇಲಿ ಜೀತಕ್ಕೆ ಅಂತ ಹೋದ್ವಿ. ಅಲ್ಲಿ ಕೂಡ ಅವರು ನಮ್ಮ ಮೈಂಡ್ ಸೆಟ್ ಇಷ್ಟ ಆಗಿಲ್ಲ ಅವರಿಗೆ. ಆಮೇಲೆ ನಮ್ಮ ಮೈಂಡ್ ಸೆಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಆಮೇಲೆ ಅಲ್ಲಿಂದ ಅವರು ದುಡ್ಡು ಕೊಡದಲ್ಲ ಏನೋ ಕೊಡ್ತಾರೆ, ಹೋಗ್ರಿ ಅಂತ ಹೇಳ್ಬಿಟ್ಟು ಒಂದು ಕಾಟನ್ ಬಾಕ್ಸ್ ಅಲ್ಲಿ ಬಟ್ಟೆ ಇಟ್ಕೊಂಡು, ಬ್ಯಾಗು ಇರ್ಲಿಲ್ಲ, ತುಂಬಾ ಕಷ್ಟ. ಒಂದು ಕಾಟನ್ ಬಾಕ್ಸ್ ಬಟ್ಟೆ ಇಟ್ಕೊಂಡ್ಬಂದು ಚಂದ್ರಲೇಔಟ್ ಬಸ್ ಸ್ಟ್ಯಾಂಡ್, ನಿಮ್ಗೆ ಗೊತ್ತಿರ್ಬೇಕು, ನಾಗರಬಾವಿ ಹತ್ರ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡ್, ಅಲ್ಲಿ ಬಂದು ಎಲ್ಲೋಗೋದು ಅಂತ ಗೊತ್ತಿದ್ರೆ ಅಲ್ಲೇ ಸ್ಟೇ ಆದೆ. ಫಸ್ಟ್ ಟೈಮು ನಂದೊಂದು ಸೆಲ್ಫಿ ಹೊಡೆದು OLX ಅಲ್ಲಿ ಹಾಕಿದ್ದೆ. ನಾನೇ ಸೇಲ್ಗಿದ್ದೀನಿ, 2 ಟೈಮ್ ಊಟ ಕೊಡಿ ಅಂತ. ಇವತ್ತು ಅದು ಹಿಸ್ಟ್ರಿ ಇದೆ. ನಾನು 2 ಟೈಮ್ ಊಟ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಷ್ಟೇ ಸಾಕು ಅಂತ ನನ್ನನ್ನೇ ನಾನು OLX ಅಲ್ಲಿ ಸೇಲ್ ಹಾಕಿದ್ದೆ. ಅದಾದ್ಮೇಲೆ ಅದನ್ನ ಯಾರೋ ನೋಡ್ಬಿಟ್ಟು OLX ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಗಣಪತಿ ಸರ್ಕಲ್ ಅಂತ ಇದೆ ಜ್ಯೂಸ್ ಅಂಗಡಿಯವರು, ಆ ಅಂಗಡಿಯವರು ನನಗೆ ಯಾಕಪ್ಪ ಹಿಂಗ್ ಹಾಕಿದೆ, ಆ್ಯಡ್ ಏನೋ ಹಾಕಿದೆಯಲ್ಲ, ಏನಿದೆ ಅಂತ. ಕಷ್ಟದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದಕ್ಕೆ ಅದಾದ್ಮೇಲೆ ಬಾ ನಮ್ ಜ್ಯೂಸ್ ಅಂಗಡಿ ಕೆಲಸ ಮಾಡುವಂತ ಅಂದ್ರು. ಅಲ್ಲಿ ಜ್ಯೂಸ್ ಅಂಗಡಿ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ಅವ್ರು ಬಂದು ಯಾಕೋ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ. ನನ್ನ ಮುಖ ನಾನು ಸ್ವಲ್ಪ ಕಳ್ಳನ್ ತರ ಇರೋದಲ್ಲ ನೋಡೋದಕ್ಕೆ, ಅವ್ರಿಗೇನೋ ಅಡ್ಜಸ್ಟ್ ಆಗಿಲ್ಲೇನೋ. ಆಮೇಲೆ ಅಲ್ಲಿಂದನೂ ಬಂದೆ. ಅಲ್ಲಿಂದ ಬಂದು ಮತ್ತೆ ಆರ್ಟ್ಸ್ ಮಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಹೋಗೋದು, ಒಂದು ಬ್ಯಾಗ್ ತೆಗ್ಲಾಕೊಂಡು, ನನ್ನ ಹತ್ರ ಇದ್ದಿದ್ದು ಬಂಡವಾಳ ಏನು ಅಂದ್ರೆ ನನ್ನ ಹತ್ರ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಅಲ್ಲಿ ಒಂದು 4 ಬ್ರಷ್, 4 ಪೇಂಟ್. ಆಮೇಲೆ ಒಂದು 3 months ಆದ್ಮೇಲೆ ಸ್ವಲ್ಪ
ನಮ್ಮ ಪರಿಚಯ ಇರೋರು ಯಾರೋ ಫೋನ್ ಮಾಡಿ ಇಲ್ಲೊಂದು ಆರ್ಟ್ ವರ್ಕ್ ಇದೆ ಬಾ ಅಂತ ಕರೆದ್ರು. ಅಲ್ಲೊಂದು ಆರ್ಟ್ ವರ್ಕ್ ಮಾಡಿದ್ಮೇಲೆ ಅದೊಂದು 10,000 ರೂಪಾಯಿ ಸಿಕ್ತು. ಆಗ್ಲೂ ರಾತ್ರಿ ಕಸ್ಟಮರ್ ಬಗ್ಗೆ ಆ 10,000 ಚಿಕ್ಕದಾಗ ರೂಮ್ ಗಿಮ್ ಮಾಡ್ಕೊಂಡು ಹಿಂಗೆ ಬಂದೆ. ಅದಾದ್ಮೇಲೆ ನನ್ನ ಪ್ರೊಫೆಷನ್ ಅವಾಗ ಟ್ಯಾಟೂನು ಬರ್ತಾ ಇತ್ತು, ಆದ್ರೆ ನಮ್ಮನ್ನ ಯಾರು ನಂಬ್ತಾ ಇರ್ಲಿಲ್ಲ. ಅವಾಗ ನಾನು ಅವತರ ಹೆಂಗಿರ್ಲಿಲ್ಲ, ತುಂಬಾ ಡೀಸೆಂಟ್ ಆಗಿದ್ದೆ, ಯಾರು ನಂಬ್ತಾ ಇರ್ಲಿಲ್ಲ ಟ್ಯಾಟೂ ಆರ್ಟಿಸ್ಟ್ ಅಂದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತಿಲ್ಲ. ಸೊ ಹಂಗಾಗಿ ನಾನು ಚೇಂಜ್ ಮಾಡ್ಕೊಂಡೆ, ವಾಲೆ ಹಾಕ್ಸೋದು, ಬೇರ್ಡು, ಹೇರು ಈ ತರದೆಲ್ಲ ಇದ್ ಮಾಡ್ಕೊಂಡು ಆಮೇಲೆ ಜನ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನಲ್ವಾ, ಏನೇನೋ ಮಾಡ್ತಾನೆ ಅನ್ನೋ ತರ ಆಮೇಲೆ ಸ್ವಲ್ಪ ಜನ ನಂಬಕ್ ಶುರು ಮಾಡಿದ್ರು. ಅದಾದ್ಮೇಲೆ ಟ್ಯಾಟೂ ಹಾಕ್ಸ್ಕೊಳ್ಳೋದಂತ ಬರ್ತಿದ್ರು. ಟ್ಯಾಟೂ ಹಾಕ್ಸ್ಕೊಂತ ನಮ್ ವರ್ಕ್ ಇಷ್ಟ ಆಗಿ ಅವರಲ್ಲೇ ಫ್ರೆಂಡ್ಸ್ಗೆ ಅವ್ರಿಗೆ ರೆಫರ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಒಂದು ರೇಂಜಿಗೆ ಬಂತು. ಅದಾದ್ಮೇಲೆ ಒಬ್ರು ಸೆಲೆಬ್ರಿಟಿ ಅಂದ್ರೆ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ SMR ಅಂತ ಹೋಗಿದ್ದಾರೆ, ಶಶಿಧರ್ ಅಂತ ಹೇಳಿ. ಅವ್ರಿಗೆ ಫಸ್ಟ್ ಟೈಮು ಅವ್ರ ಕೈ ಮೇಲೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ವೈರಲ್ ಇರೋ ಅಂತವ್ರು, ಅವ್ರ ಕೈ ಮೇಲೆ ಫಸ್ಟ್ ಒಂದು ಲೈನ್ ಟ್ಯಾಟೂ ಪೋರ್ಟ್ರೇಟ್ ಮಾಡಿದೆ. ಅದನ್ನ ಅವರು ವಿಡಿಯೋ ಮಾಡಿ ಕೊಲಾಬ್ ಕೊಟ್ರು. ಅವಾಗ ನನಗೆ ಫಾಲೋವರ್ಸ್ ಏನು ಇರ್ಲಿಲ್ಲ, ಒಂದು 3,000 ಜನ 4,000 ಜನ ಇದ್ರು. ಆ ಟೈಮಲ್ಲಿ ಅಂದ್ರೆ ಅವರೆಲ್ಲ ಬಂದು ಕಸ್ಟಮರ್ ಟ್ಯಾಟೂ ಹಾಕ್ಸ್ಕೊಂಡು ಹೋಗಿರೋರು ಮಾತ್ರ ಫಾಲೋ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರಿಗೆ ನಾನು ಟ್ಯಾಟೂ ಹಾಕಿದ್ಮೇಲೆ ಅವ್ರೊಂದು ವಿಡಿಯೋ ಮಾಡ್ಬಿಟ್ಟು ಅದನ್ನ ಬಿಟ್ಟು ನನಗೆ ಕೊಲಾಬ್ ಕೊಟ್ರು. ಆ ವಿಡಿಯೋ ಒಂದೇ ಸಲ ಮಿಲಿಯನ್ ವ್ಯೂಸ್ ತಗೊಂಡು ಅವಾಗ ಏನಾಯ್ತಂದ್ರೆ ಅವ್ರು SMR ನ ಯಾರ್ಯಾರು ಫಾಲೋ ಮಾಡ್ತಿರೋ ಆ ವಿಡಿಯೋ ಯಾರು ನೋಡಿದ್ರು ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಆರ್ಟಿಸ್ಟ್ ಯಾರು ಅಂದ್ಬಿಟ್ಟು ಯಾವ್ದೋ ಎಲ್ಲ ಕೇಳ್ತಾ ಇದ್ರು. ಒಂದು ಕಮೆಂಟ್ಗೆ ರಿಪ್ಲೈ ಕೊಟ್ಟೆ, ನಾವೇ ಆರ್ಟಿಸ್ಟ್, ಬೇಕಾದ್ರೆ ಟ್ಯಾಟೂ ಬೇಕಾದ್ರೆ ಬನ್ನಿ ಅಂತ ಒಂದು ರಿಪ್ಲೈ ಕೊಟ್ಟೆ. ಆ ಒಂದು ರಿಪ್ಲೈ ಇಂದ ಎಲ್ಲ ನನ್ನ ಅಕೌಂಟ್ಗೆ ಬಂದು ಫಾಲೋ ಮಾಡೋಕೆ ಶುರು ಮಾಡಿದ್ರು. ಸ್ವಲ್ಪ ದಿವಸದಲ್ಲಿ SMR ಅವ್ರಿಗೆ ಟ್ಯಾಟೂ ಹಾಕಿದಾಗ ಅವ್ರ ಫಾಲೋವರ್ಸ್ 100K ಇತ್ತು, ನಂದು 6,000 ಸಮಥಿಂಗ್ ಇತ್ತು. 3 ದಿವಸದಲ್ಲಿ ಅವ್ರು 100K ಹಂಗೆ ಇತ್ತು, ನಾನು 180K ಹೋಗಿತ್ತು. ಅದಾದ್ಮೇಲೆ ಇವಾಗ ಮತ್ತೆ ಅವ್ರಿಗೆ ಮಿಲಿಯನ್ಸ್ ಕಲೆ ಅನ್ನೋದು ಯಾವತ್ತೂ ಕೈ ಬಿಡಲ್ಲ. ಅದಾದ್ಮೇಲೆ ನನಗೆ ಹಿಂಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ನನಗೆ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು. ಸೊ 100K ಫಾಲೋವರ್ಸ್ ಕಂಪ್ಲೀಟ್ ಆದಾಗ ಒಂದ್ ಕಡೆ ಅನ್ನದಾನ ಮಾಡಿಸ್ದೆ. ಅದು ಅವಾಗಿಂದನೂ ಮಾಡ್ತಾ ಇದೀವಿ. ಅನ್ನದಾನ ಅಂದ್ರೆ ಗುರುವಾರ ಯಾವ್ದೋ ದೇವಸ್ಥಾನ ಹತ್ರ ಹೋಗಿ ಏಂಜಲ್ ಎಲ್ಲ ಇರ್ತದೋ ಈ ತರದೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ಫಸ್ಟ್ ಟೈಮ್ ಜನಕ್ಕೆ ನೋಡೋ ತರ, ಜನಕ್ಕೆ ಕಾಣಿಸೋ ತರ ಒಂದು ವಿಡಿಯೋ ಮಾಡಾಕ್ದೆ. ಸೊ ಅಲ್ಲಿಂದ ಜನ ಎಲ್ಲ ಫಾಲೋ ಮಾಡಕ್ ಶುರು ಮಾಡಿದ್ರು. ಈಗೆಲ್ಲ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ, ನಾನು ಯಾವ್ದು ಸುಳ್ಳು ಇದು ಇನ್ನೊಂದು ಏನು ಓಪನ್ ಆಗಿದೆಯೋ ಹಂಗೆ ಮಾತಾಡ್ಬಿಡ್ತೀನಲ್ಲ. ಸೊ ಜನ ನಂಬ್ತಾರೆ, ನಂಬಿ ಫಾಲೋ ಮಾಡ್ತಿದ್ರೆ ಇವಾಗ ಇದುವರೆಗೂ ನಿಲ್ಸಿದ್ದಾರೆ. ಓಕೆ, ನೀವು ಹೇಳಿದ್ರೆ ಭಿಕ್ಷೆ ಬೇಡ್ತಾ ಇದ್ದೀರಾ, ಆ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ಹೇಗ ಅನ್ಸುತ್ತೆ? ಇವಾಗ ಅದು ಬೇಕಿತ್ತು ಅಂತ ಅನ್ಸುತ್ತೆ. ಅದು ಬಂದು ಮನುಷ್ಯನ್ಗೆ ಅಂದ್ರೆ ರಾಕೆಟ್ ಬೆಂಕಿ ಹಚ್ಚಿದ್ರೆ ಮೇಲೆ ಹೋಗೋದು. ಸೊ ನನಗೆ ಅದು ಬೇಕಿತ್ತು. ಅದೊಂದು ವಿಡಿಯೋನ ಒಬ್ರು ಒಂದು ಕೆಟ್ಟ ಮಾತಲ್ಲಿ ಬೈದ್ರು, ಅದು ನನ್ನ ವಿಡಿಯೋದಲ್ಲಿ ಒಂದ್ರಲ್ಲಿ ಹಂಗೆ ತೋರಿಸಿದ್ರು. ರಿಯಲ್ ಲೈಫ್ ಇನ್ಸಿಡೆಂಟ್ ಗಳನ್ನೇ ಸ್ವಲ್ಪ ವಿಡಿಯೋ ಮಾಡೋದು, ಕಾನ್ಸೆಪ್ಟ್ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನ ಚೇಂಜಸ್ ಮಾಡಿ ವ್ಯೂ ಆಫ್ ಆಡಿಯನ್ಸ್ ಯಾವ ತರ ಯೋಚನೆ ಮಾಡ್ತಾರೆ ಅಂತ ಹಾಕಿ ಇದು ಮಾಡ್ತೀನಿ. ಒಂದು ಹಸಿವು ಅಂತಾನೆ ಒಂದು ವಿಡಿಯೋ ಮಾಡಿದೀವಿ. ಅದರಲ್ಲಿ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಇರ್ಬೇಕಾದ್ರೆ ಅಲ್ಲಿ ಒಂದು 5 ರೂಪಾಯಿ ಯಾರ ಹತ್ರ ಇಸ್ಕೊಂಡು ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ನೀವು ನೋಡಿರ್ಬೋದು. ಆ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋಣ ಅಂತ ಹೋಗಿದ್ದೆ. ಅಲ್ಲಿ ಅವ್ರು ಅವಾಗ ತಾನೇ ಊಟ ಕೊಟ್ಟು ಬಿಸಿಬೇಳೆ ಬಾತು ಮೇ ಬಿ ಆ ತರದ್ ಏನೋ ಇತ್ತು. ತಗೊಂಡ್ ಹಿಂಗ್ ಬರ್ತಾ ಯಾರಿಗೊಬ್ರು ಕೆಚ್ಚಾಗೋಯ್ತು, ಹಿಂಗೆ ಕೆಳಗ್ ಬಿದ್ದೋಯ್ತು. ಆ ಊಟ ಕೆಳಗ್ ಬಿದ್ದೋಗ್ಬಿಡ್ತು. ಅವ್ರು ನನಗೇನೆ ಬೈದ್ರು, ತುಂಬಾ ಕೆಟ್ಟದಾಗ ಬೈದ್ರು. ಅದನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ, ನಿಮ್ದು ಜವಾಬ್ದಾರಿ ಇರುತ್ತೆ ಚಾನಲ್ ಆಗಿರೋದ್ರಿಂದ. ಮತ್ತೆ ನೀವು ಬೀಪ್ ಸೌಂಡ್ ಹಾಕೋದಕ್ಕೆ ಎಡಿಟಿಂಗ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಆತರ ಒಂದು ಕೆಟ್ಟದಾಗಿ ಒಂದ್ ಮಾತು ಬೈದ್ರು. ಬೈದಾಗ ಅದು ನನ್ ತುಂಬಾ ಮೈಂಡಲ್ಲಿ ಕುತ್ಕೊಬಿಡ್ತು. ಸೊ ಅದನ್ನ ಒಂದು ವಿಡಿಯೋದಲ್ಲೇ ತೋರಿಸ, ಅವ್ರು ಏನ್ ಬೈದ್ರು ಅಂತ ಒಂದು ತೋರಿಸಿದೀನಿ. ಬಡವ್ರ ಹಸಿವೆ ಅವತ್ತು ಇದ್ ಪರಿಸ್ಥಿತಿ ನಂದು ಯಾವ ತರ ಇತ್ತು. ಅವ್ರಿಗೆ ರಿಟರ್ನ್ ಬೈಯಕ್ಕೂ ಆಗಲ್ಲ, ಏನೋ ಹೇಳಕ್ಕೂ ಆಗಲ್ಲ. ನಾನು ಅವ್ರಿಗೆ ಸರಿ ಆಯ್ತು ಬೈಯೋಣ, ಇನ್ನೊಂದು ಊಟ ಕೊಡ್ಸು ಅಂತಂದೆ. ಕೊಡ್ಸಿಲ್ಲ ವರ್ಷ. ಮತ್ತೆ ಅಲ್ಲಿಂದ ಬಂದೆ, ಹಸ್ಕೊಂಡೇ ಬಂದೆ. ಜೀವನದಲ್ಲಿ ಅವಮಾನಗಳು ಆಗ್ಬೇಕು ಮೇಡಮ್, ಅವಮಾನಗಳು ಆಗ್ಬೇಕು. ಅವತ್ತೇನೆ ಆಮೇಲೆ ನಾನು ಇದುವರೆಗೂ ಯಾರ ಬಗ್ಗೆನೂ ತಪ್ಪಾಗೆಲ್ಲ ಮಾತಾಡಿಲ್ಲ. ಯಾರ್ಯಾರು ನಮ್ಗೆ ಇದುವರೆಗೂ ತುಂಬಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಕಮೆಂಟ್ಸ್ ಬರ್ತಾನೆ ಇರುತ್ತೆ ಬ್ಯಾಡ್ ಕಮೆಂಟ್. ಬಡವನ್ ಕೋಪ ದೌಡೆಗೆ ಮೂಲ ಅಂತಾರಲ್ಲ, ಆ ತರ ನುಂಗ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಆಗ್ಬೇಕು. ಅದು ತಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಅದನ್ನ ನಾವು ಮಾಡೋ ಕೆಲ್ಸದ ಮುಖಾಂತರ ಉತ್ತರ ಕೊಡ್ಬೇಕು. ಅವ್ರೇನೋ ಬೈದ್ರು ಅಂತ ನಾವು ರಿಟರ್ನ್ ಹಿಂಗ್ ಬೈಯಂತವ್ರು ಎಷ್ಟೋ ಜನ ಇದಾರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರನ್ನ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಅದನ್ನೇ ಒಂದು ಕಂಟೆಂಟ್ ತರ ಇಟ್ಕೊಂಡು ಇವ್ನ ಈ ತರ ಕಮೆಂಟ್ ಹಾಕಿದ್ರೆ ನನಗೆ ಅಂದ್ಬಿಟ್ಟು ರಿಟರ್ನ್ ಯಾಕಿಂಗ್ ಬೈತೀರಾ ಏನು ಅಂತ ಕೆಟ್ಟದಾಗಿ ಬೈಯಂತವ್ರು ಎಷ್ಟೋ ಜನ ನೋಡಿದ್ರ. ಆ ಒಂದು ಕೆಟ್ಟು ಬೈಗಳದಿಂದಾನೇ ವೈರಲ್ ಆಗಿರುವಂತ ಎಷ್ಟೋ ಜನ ನೀವು ನೋಡಿರ್ತೀರಾ. ಇದೇನಾಗತ್ತೆ ಅಂದ್ರೆ ಯಾರನ್ನ ಕಮೆಂಟ್ ಹಾಕಿದ ತಕ್ಷಣ ಅವ್ರು ರಿಟರ್ನ್ ಹಿಂಗ್ ಬೈಯೋದ್ರಿಂದ ಕೋಪ ಕಮ್ಮಿ ಆಗ್ಬಿಡುತ್ತೆ. ಅವ್ನ ನನ್ನ ಬೈದ ನಾನು ವಾಪಸ್ ಬೈದಿದ್ದೀನಪ್ಪ ಅಂತ ಮನ್ಸಿಂದ ಕಮ್ಮಿ ಆಗ್ಬಿಡುತ್ತೆ, ಅಲ್ಲಿ ಕೂಲ್ ಆಗ್ಬಿಡ್ತಾರೆ. ಅದು ಮಾಡ್ಬಾರ್ದು. ಯಾಕಂದ್ರೆ ಅವ್ನು ಬೈದಿರೋದನ್ನ ಮನ್ಸಲ್ಲಿ ಅದು ಮನ್ಸೊಳಗೆ ಕುದೀತಾ ಇರ್ಬೇಕು, ಬಗ 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 ಅಂತ.
ಅದು ಟೈಮ್ ಬಂದಾಗ ನಾವು ಮಾಡೋ ಕೆಲಸದ ಮುಖಾಂತರ ಉತ್ತರ ಕೊಡಬೇಕು. ಸೊ ನಾನು ಹಂಗಾಗಿ ಯಾವ್ದೇ ಕಮೆಂಟ್ ಮಾಡಿದ್ರು ಬೇಜಾರಾಗತ್ತೆ, ಕಣ್ಣೀರ್ ಹಾಕೊಡ್ತೀನಿ, ಅಲ್ಲಿ ಬೈಯಲ್ಲ. ಯಾಕಂದ್ರೆ ಅವಮಾನಗಳು ಚಿಕ್ಕ ವಯಸ್ಸಿಂದ ಸಹಿಸ್ಕೊಂಡ್ ಬಂದಿರೋದ್ರಿಂದ ಇದೆಲ್ಲ ಅವಮಾನ ಅಂತ ಅನಿಸ್ತಾ ಇಲ್ಲ. ಸೊ ಇದೆಲ್ಲ ಆಗೋದೆಲ್ಲ ಒಳ್ಳೇದೇ ಅಂತ ಅನ್ಕೋತಾ ಇದೀನಿ. ಇನ್ನು ರೋಡಲ್ಲೇ ಬೈಸ್ಕೊಂಡಿದ್ದೀನಿ, ಹಿಂಗೋ ಬೈಸ್ಕೊಂಡಿದ್ದೀನಿ, ಈ ಕಮೆಂಟ್ ಸೆಕ್ಷನ್ ಬೈಯೋದೆಲ್ಲ ನಂಗಿದಿಲ್ಲ. ಕಮೆಂಟ್ ಸೆಕ್ಷನ್ ಯಾರು ಬೈದಿದಾರೋ ಅವರೇ ಹೋಗ್ತಾ ಈ ಮನುಷ್ಯನ್ ಬೈಬಾರ್ದು ಬಿಡಪ್ಪ, ಏನೋ ಕಷ್ಟಪಟ್ಟು ಬಂದವನೆ ಅಂತ ಅವರು ಬೈಯಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲಿ ಅವಮಾನ ಆಗುತ್ತೋ ಖಂಡಿತ ಇರುತ್ತೆ. ಹೌದು. ಓಕೆ, ನೀವು ಎಷ್ಟು ವರ್ಷದಿಂದ ಟ್ಯಾಟೂ ನಂದು ಟ್ಯಾಟೂ ಬಂದ್ಬಿಟ್ಟು 12 ವರ್ಷದ ಪ್ರೊಫೆಷನ್. ನಂದು ಇದುವರೆಗೂ 8,500 ಟ್ಯಾಟೂ ಕಂಪ್ಲೀಟ್ ಆಗಿದೆ. 12 ವರ್ಷದಲ್ಲಿ ಏರಿಳಿತ ಏನಾದ್ರು ಆಗಿದೆಯಾ? ಇಳಿತಾನೆ ಜಾಸ್ತಿ ಆಗಿತ್ತು. ಅಂದ್ರೆ ಅವಾಗ ಹೆಂಗೆ ಅಂದ್ರೆ ಒಂದ್ಸಲಿ ಟ್ಯಾಟೂ ಹಾಕ್ಸ್ಕೊಂಡು ಹೋದ್ರೆ ಅವಾಗ ಜನರದ್ದು ಯಾವ ತರ ಇತ್ತು ಅಂತಂದ್ರೆ, ಇಲ್ಲಿ ನಮ್ ಸ್ಟುಡಿಯೋಗೆ ಬಂದವರು ನಾವ್ ಅಲ್ಲೆಲ್ಲ ಹೋಗೋಣ ಅಂತಿದ್ವಿ, ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಅಂತ ಬಂದು ಎಷ್ಟಕ್ಕೆ ಹಾಕ್ತೀಯ ಅನ್ನೋರು. ನಮ್ಗೆ ಅವಾಗ ಡಿಮ್ಯಾಂಡ್ ಮಾಡೋಷ್ಟು ಇದಿರ್ಲಿಲ್ಲ, ಈಗಲೂ ಡಿಮ್ಯಾಂಡ್ ಮಾಡಲ್ಲ. ಅವಾಗ ಆಗ ಸದ್ಯಕ್ಕೆ ನಮ್ಮ ಒಂದು ಹೊತ್ತು ಅನ್ನ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕೇಳ್ತಿದ್ದೆ. ಅಷ್ಟಕ್ಕಾಗಲ್ಲ, ಇಷ್ಟಕ್ಕೆ ಮಾಡು ಅನ್ನೋರು ಮಾಡ್ತಿದ್ದೆ. ಈಗ ಅವ್ರು ಬರ್ತಾರೆ, ಅವ್ರು ಬಂದು ಅಪಾಯಿಂಟ್ಮೆಂಟ್ ಸಿಗತ್ತ ಅಂತ ಕೇಳ್ತಾರೆ. ಅವ್ರು ಅವಾಗ ಆತರ ಮಾಡಿದ್ರ ಅಂತ ಮನ್ಸಲ್ಲಿ ಎಲ್ಲ ಇಟ್ಕೊಳಲ್ಲ, ಆಯ್ತು ಸಿಗುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಅವ್ರು ಸ್ವಲ್ಪ ಬೇಗನೆ ಹಾಕ್ಕೊಡ್ತೀನಿ. ಯಾಕಂದ್ರೆ ಅವ್ರ ಮನ್ಸಲ್ಲಿ ಏನಿತ್ತು ಅಂತ ತಿಳ್ಕೊಬೇಕಲ್ಲ. ಆಮೇಲೆ ಟ್ಯಾಟೂ ಬೇಗ ಅಪಾಯಿಂಟ್ಮೆಂಟ್ ಕೊಡ್ತೀವಿ, ಬಂದಿಲ್ಲಿ ಕೂತಾಗ ಅವತ್ತು ಹಿಂಗಂದ್ರಲ್ಲ ಅಂತ ಕೇಳ್ತೀನಿ, ಏನೋ ಅಂದ್ಬಿಟ್ಟೆ, ಏನೋ ಬಿಡಪ್ಪ ಆಯ್ತು, ಹಿಂಗೆಲ್ಲ ಗೊತ್ತಿರ್ಲಿಲ್ಲ ಅಂತಾರೆ. ಸೊ ಯಾರು ನಮ್ಮನ್ನ ಅವಮಾನ ಮಾಡ್ತಾರೋ ಅವ್ರ ಬಾಯಲ್ಲೇ ನಮ್ ಬಗ್ಗೆ ಏನಾದ್ರು ಕೇಳಿದಾಗ ಹೆಮ್ಮೆ. ನೀವು ಇದುವರೆಗೂ ಎಸ್ತಿರೋ ಕಲ್ಲು ಏನಿದೆ, ಬ್ಯಾಡ್ ಆಗಿ ಕಮೆಂಟ್ ಆಗಿ ಇನ್ನೊಂದು ಡಿಮೋಟಿವೇಟ್ ಮಾಡೋದಾಗ್ಲಿ, ಒಂದೊಂದು ಕಲ್ಲು ಎಸ್ತಿದ್ದೀರಾ ನನಗೆ, ನಾನು ಆ ಕಲ್ಲೆಲ್ಲ ತೆಗ್ದು ಕೂರ್ಸಿಟ್ಕೊಂಡು ಒಂದು ಎಂಪೈರ್ ಮಾಡಿದ್ದೀನಿ. ಅದು ಓಪನಿಂಗ್ಗೆ ನಿಮ್ಮನ್ನೇ ಕರೀತೀನಿ, ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ತೃಪ್ತಿಯಿಂದ ಪ್ರೀತಿಯಿಂದ ಹೋಗ್ರಿ ಅಂತ ಹೇಳ್ತೀನಿ. ಓಕೆ, ಇವಾಗ ನಿಮ್ಗೆ ಅವಮಾನ ಮಾಡಿದವ್ರು ಯಾರು ಬಂದ್ಬಿಟ್ಟೆ, ಓ ನಾನು ಅವಾಗ ಮಾತಾಡ್ದೆ, ಇವಾಗ ನೀನೇನೋ ಸಾಧಿಸಿದೀಯಾ ಅಂತ ಯಾರಾದ್ರೂ ಹೇಳಿರೋದು ಅಂತ? ಇಲ್ಲ, ನನಗೆ ಇನ್ಸ್ಪೈರ್ ಮಾಡ್ತಾರ ಯಾರು ಮಾತಾಡಿಲ್ಲ ಇದುವರೆಗೂ, ಎಲ್ಲರೂ ಡಿಮೋಟಿವೇಟೇ ಮಾತಾಡಿರೋದು. ಸೊ ಅದನ್ನ ಹೆಂಗೆ ಅಂತಂದ್ರೆ, ಜನ ಹಿಂಗೆ ಎಸಿತಾರಲ್ಲ ಕಲ್ಲು, ಆ ಕಲ್ಲನ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದ್ರಲ್ಲೇ ಒಂದು ಎಂಪೈರ್ ಕಟ್ತಾ ಇದೀವಿ. ಅವ್ರನ್ನೇ ಮತ್ತೆ ಇನ್ವೈಟ್ ಮಾಡ್ತೀವಿ ಓಪನಿಂಗ್ಗೆ. ನೀವು ಇದುವರೆಗೂ ಎಸ್ತಿರೋ ಕಲ್ಲು ಏನಿದೆ, ಬ್ಯಾಡ್ ಆಗಿ ಕಮೆಂಟ್ ಆಗಿ ಇನ್ನೊಂದು ಡಿಮೋಟಿವೇಟ್ ಮಾಡೋದಾಗ್ಲಿ, ಒಂದೊಂದು ಕಲ್ಲು ಎಸ್ತಿದ್ದೀರಾ ನನಗೆ, ನಾನು ಆ ಕಲ್ಲೆಲ್ಲ ತೆಗ್ದು ಕೂರ್ಸಿಟ್ಕೊಂಡು ಒಂದು ಎಂಪೈರ್ ಮಾಡಿದ್ದೀನಿ. ಅದು ಓಪನಿಂಗ್ಗೆ ನಿಮ್ಮನ್ನೇ ಕರೀತೀನಿ, ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ತೃಪ್ತಿಯಿಂದ ಪ್ರೀತಿಯಿಂದ ಹೋಗ್ರಿ ಅಂತ ಹೇಳ್ತೀನಿ. ಅಂದ್ರೆ ಯಾರೇ ನಮ್ಗೇನೇ ಟಾರ್ಗೆಟ್ ಮಾಡೋದಾಗ್ಲಿ, ಏನೇ ಕೆಟ್ಟದ್ ಮಾತಾಡಿದ್ರು ಅವ್ರಿಗೆ ಪ್ರೀತಿಯಿಂದಾನೇ ಉತ್ತರ ಕೊಡ್ಬೋದು ಅಂತ ಇದುವರೆಗೂ ಅದೇ ತರ ತೋರ್ಸ್ಕೊಂಡ್ ಬಂದಿರೋದು. ಭಗವಾನ್ ಬುದ್ಧ ಇದಾರಲ್ವ ಲಿಟಿಲ್ ಫೋಟೋ, ಅವ್ರು ಬಂದು ನಮ್ಮ ಇಂಡಿಯಾ ಶಸ್ತ್ರಾಸ್ತ್ರಗಳನ್ನ ತಗೊಂಡೋಗಿ ಜಪಾನ್, ಚೈನಾ ಇದ್ರ ಮೇಲೆ ಹೋಗಿ ಶಕ್ತಿಯಿಂದ ಗೆಲ್ಲಕ್ಕೆ ಅಂತ ನೋಡಿದ್ರು, ಎಷ್ಟೊಂದ್ಸಲಿ ಫೇಲ್ ಆಗಿರುತ್ತಿದೆ. ಆದ್ರೆ ಬುದ್ಧ ಅನ್ನೋರು ಬರೀ ಪ್ರೀತಿ ಅನ್ನೋದನ್ನ ತಗೊಂಡೋದ್ರು, ಇವತ್ತು ಅವ್ರ ಕಾಲ್ ಕೆಳಗ್ ಬಿದ್ದಿದೆ ಚೈನಾ, ಜಪಾನ್ ಎಲ್ಲ. ಸೊ ಪ್ರೀತಿಯಿಂದ ಏನ ಬೇಕಾದ್ರೆ ಗೆಲ್ಬಹುದು. ನಾನು ಪ್ರೀತಿಯಿಂದ ಗೆಲ್ಲಕ್ ಟ್ರೈ ಮಾಡ್ತೀನಿ, ದ್ವೇಷದಿಂದ ಅವರೆಲ್ಲ ಎದುರ್ಕೋತಾರೆ, ಮುಂದೆ ಅವ್ರು ನಿಂತ್ಕೊಬಿಟ್ರೆ ಎದುರ್ಕೊಬಿಡ್ತಾರೆ ನನ್ ಮಕ್ಕ ನೋಡಿ. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬಹುದು, ಬೈದ್ರುನು ಸರಿ ಆಯ್ತಪ್ಪ ಅಂತ ಮುಂದೆ ಹೋಗ್ತಾರೆ. ನೀವು ಅವಾಗ್ಲೇ ಹೇಳಿದ್ರಿ ನಾನು ಅವಾಗ ಫುಲ್ ಡೀಸೆಂಟ್ ಆಗಿದೆ, ಸೊ ಅದಕ್ಕೆ ನೀನೇನ್ ಮಾಡ್ತೀಯಾ, ನಿನಗೇನ್ ಗೊತ್ತು ಕಲೆ ಅಂದ್ರೆ. ಸೊ ಟ್ಯಾಟೂ ಅಂದ್ರೆ ಮುಖ ಶೇಪ್ ಎಲ್ಲ ಚೇಂಜ್ ಆಗಿರ್ಬೇಕಾ? ಟ್ಯಾಟೂ ಹಾಕೋದ್ ಮುಖ ಶೇಪ್ ಎಲ್ಲ ಚೇಂಜ್ ಇರ್ಬೇಕು ಹಂಗಿರಲ್ಲ. ಆದ್ರೆ ಜನರು ಮೈಂಡ್ ಸೆಟ್ ಆತರ ಸ್ವಲ್ಪ ನೋಡಕ್ ಡಿಫ್ರೆಂಟ್. ಇವಾಗ ಒಬ್ಬ ಡ್ಯಾನ್ಸರ್ ನೋಡಕ್ ಡೀಸೆಂಟ್ ಆಗಿದ್ದ ಅಂದ್ರೆ ಹೌದಾ ಅಂತ ನೋಡ್ತಾರೆ. ಸ್ವಲ್ಪ ಹೇರ್ಸ್ ಎಲ್ಲ ಬಿಟ್ಕೊಂಡು, ಸ್ವಲ್ಪ ರಿಂಗ್ ಸ್ಟಡ್ ಗಿಡ್ ಎಲ್ಲ ಹಾಕೊಂಡು, ಅರ್ಧಂಬರ್ಧ ಪ್ಯಾಂಟ್ ಹಾಕೊಂಡು, ಸ್ವಲ್ಪ ಟ್ಯಾಟೂಸ್ ಹಾಕಿದ್ರೆ ಇವ್ ನೋಡಕ್ಕೆ ಅವನ ಹತ್ರ ಟ್ಯಾಲೆಂಟ್ ಇಲ್ಲದೆ ಹೋಗ್ಲಿ, ಇವ್ ನೋಡಕ್ ಹಿಂಗ್ ಇದನ್ನೆಲ್ಲ ಡ್ಯಾನ್ಸ್ ಸಖತ್ತಾಗಿ ಮಾಡ್ಬೋದು ಜಡ್ಜ್ ಮಾಡುವಂತ ಜನರ ಮೈಂಡ್ ಸೆಟ್ ಅದು ಅಲ್ವಾ. ಹಂಗಾಗಿ ಇವಾಗ ನನ್ ಮುಖನೂ ಅಷ್ಟೇ ತುಂಬಾ ಜನ ನೋಡ್ತಾರೆ, ಹೌದಾ ಇವ್ನು ಹಿಂಗಿದಾನಲ್ಲ, ನಾಟಕ ಮಾಡ್ತಿದ್ದಾನ ಇನ್ಸ್ಟಾಗ್ರಾಮ್ ಅಲ್ಲಿ, ಇವ್ನ ಮಾತೆಲ್ಲ ಸ್ಮೂತ್ ಆಗಿದೆ ಇದು ಅಂತೆಲ್ಲ ಅನ್ಕೊಂತಾರೆ. ಸೊ ಅದೇ ಏನೋ ಹೇಳ್ತಾರಲ್ಲ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ಆತರ ಒಬ್ಬ ಮನುಷ್ಯನಲ್ಲಿ ಏನೇ ಕಲೆ ಇದ್ರು ಅವನ್ನ ಹುಟ್ಟನ್ ನೋಡಿ ಅಳ್ದು ಬಿಡ್ತಾರೆ ಜನ. ಇವ್ನ ಹಿಂಗಿದಾನಲ್ಲ, ಇವನೇನ್ ಮಾಡ್ತಾನೆ ಅಂತ. ಸೊ ನನ್ನನ್ನು ಫಸ್ಟ್ ಹಂಗೆ ಅನ್ನೋರು, ನಾನು ಟ್ಯಾಟೂ ಆರ್ಟಿಸ್ಟ್, ಚೆನ್ನಾಗಿ ಟ್ಯಾಟೂ ಹಾಕ್ತೀನಿ ಬನ್ನಿ ಅಂತ ಯಾರು ಬರ್ತಾ ಇರ್ಲಿಲ್ಲ. ರೀಸೆಂಟ್ ಆಗಿದ್ದೆ ಅವಾಗ. ಆಮೇಲೆ ಟ್ಯಾಟೂ ಆರ್ಟಿಸ್ಟ್ಗಳೆಲ್ಲ ಹೆಂಗಿರ್ತಾರೆ ಗೊತ್ತಾ, ಹಂಗೆ ಅಂತಂದ್ರಲ್ಲ, ಸರಿ ನಾನು ತೋರಿಸ್ತೀನಿ, ನನ್ನ ಸಿಗ್ನೇಚರ್ ಯಾರು ಕಾಪಿ ಮಾಡಕ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಈ ಮೂಗಿಗೆ ಎಲ್ಲ ಹಾಕೊಂಡು ಫುಲ್ ಡಿಫ್ರೆಂಟ್ ಆಗದೆ. ಈಗ ಇದೇ ಈ ಫೇಸೇ ಒಂದು ಸಿಗ್ನೇಚರ್ ಆಗ್ಬಿಟ್ಟಿದೆ. ಓಕೆ, ಇವಾಗ ಟ್ಯಾಟೂದ್ ಒಂದು ಶಾಪ್ ಮಾಡ್ಬೇಕು ಅಂದ್ರೆ ಕಲೆ ಇಂಪಾರ್ಟೆಂಟ್ ಅಥವಾ ದುಡ್ಡು ಇಂಪಾರ್ಟೆಂಟ್? ಕೆಲ್ಸನ ಇಷ್ಟಪಟ್ಟು ಮಾಡೋತರ, ಕಷ್ಟಪಟ್ಟು ಮಾಡೋತರ ಇರ್ಬಾರ್ದು, ಪ್ರೊಫೆಷನ್ ನ ಇಷ್ಟಪಡ್ಬೇಕು. ಆಮೇಲೆ ಬಿಸ್ನೆಸ್ ಎಲ್ಲ ಯಾವ ತರ ಅಂತಂದ್ರೆ, ಬಿಸ್ನೆಸ್ ಹಿಂಗೆ ಒಂದೇ ಸಲ ಹೈ ಲೆವೆಲ್ಗೆ ಹೋಗ್ಬಿಡಲ್ಲ, ತುಂಬಾ ತಾಳ್ಮೆ ಬೇಕು. ಆಮೇಲೆ ಟ್ಯಾಟೂ ಆರ್ಟಿಸ್ಟ್ಗಳ ಟ್ಯಾಟೂ ಅಂತಾನೆ ಅಲ್ಲ, ಏನೇ ಆರ್ಟ್ ಮಾಡೋದಾದ್ರು ತಾಳ್ಮೆ ತುಂಬಾ ಮುಖ್ಯ. ಇವಾಗಿರೋರು ಏನಂದ್ರೆ ತುಂಬಾ ತಾಳ್ಮೆ ಇರಲ್ಲ. ಅವ್ರಿಗೆ ಏನು ಅಂತಂದ್ರೆ, ಇಲ್ಲಿ ಗಾಡಿ ಕಿಕ್ಕೊಳಿದ್ರೆ ಗಾಡಿ ನಾಗರಬಾವಿಲಿ ಇರ್ಬೇಕು, ಅಷ್ಟು ಫಾಸ್ಟ್ ಇರೋ ಜನಗಳು, ತಾಳ್ಮೆ ಇರಲ್ಲ. ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ. ಆ ಪೇಷನ್ಸ್ ಅನ್ನೋದು ಇತ್ತು ಅಂದ್ರೆ ಮತ್ತೆ ಎಷ್ಟೇ ವರ್ಷ ಆಗ್ಲಿ, ಕಸ್ಟಮರ್ನ ಫಸ್ಟ್ ಕಸ್ಟಮರ್ ಯಾರು ಬರ್ತಾರೋ
ಅವರಿಂದ ಇನ್ನೂ 5 ಜನ ಕಸ್ಟಮರ್ ಬರ್ತಾರೆ. ಅವ್ರನ್ನ ವರ್ಕ್ ಚೆನ್ನಾಗಿ ಮಾಡಿದ್ರೆ ಅವರು ಇನ್ನೊಂದು 5 ಜನ ಪ್ರಿಫರ್ ಮಾಡಿ ಬರ್ತಾರೆ. ಸೊ ಹಂಗಾಗಿ ಎಷ್ಟೋ ಜನ ಟ್ಯಾಟೂನ ಪ್ರೊಫೆಷನಲ್ ಆಗಿ ಕಲಿದಿರನೆ ಬಂದು ಟ್ಯಾಟೂಗೆ ಕೈ ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ನ ಅಟೆಂಡ್ ಮಾಡ್ತಾರಲ್ವಾ, ಆ ಕಸ್ಟಮರ್ ಹೋಗ್ಬಿಟ್ಟು ಇನ್ನೊಬ್ರು ಕಸ್ಟಮರ್ ರೆಫರ್ ಮಾಡಲ್ಲ. ಸೊ ಹಂಗಾಗಿ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಕಸ್ಟಮರ್ ಹಾಳು ಮಾಡ್ಕೊಬಿಡ್ತಾರೆ. ಫಸ್ಟ್ ಇವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಫಸ್ಟ್ ಟ್ಯಾಟೂನ ಇವರು ಪರ್ಫೆಕ್ಟ್ ಇದಾರ ಇಲ್ವಾ, ಅದು ಹೀಲ್ ಆದ್ಮೇಲೆ ಯಾವ ತರ ಇರುತ್ತೆ, ಸ್ಕಿನ್ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ಸ್ಕಿನ್ ಬಗ್ಗೆ ತಿಳ್ಕೊಬೇಕು, ನಾವ್ ಯಾವ ತರ ನೀಡಲ್ಸ್ ಯೂಸ್ ಮಾಡ್ತಿದ್ವಿ, ಆಮೇಲೆ ಎಲ್ಲ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರೆಗೂ ತಿಳ್ಕೊಂಡು ಆಮೇಲೆ ನಾವು ಇವರು ಕ್ಲೈಂಟ್ಸ್ ಮೇಲೆ ಇದು ಮಾಡ್ಬೇಕು. ಪ್ರಯೋಗ ಮಾಡ್ತೀವಿ ಅಂತಂದ್ರೆ ಬಿಸ್ನೆಸ್ ಹಾಳು ಮಾಡ್ಕೊಳ್ತಾರೆ. ಪ್ರಯೋಗ ಮಾಡಕ್ಕಂತಾನೆ ಸ್ಕಿನ್ ಪ್ಯಾಡ್ಸ್ ಅಂತ ಇದೆ, ಅದ್ರ ಮೇಲೆ 1000 ಸಲ ಹಾಕಿ ಟ್ರೈ ಮಾಡ್ಲಿ. ಮೈ ಮೇಲೆ ಡೈರೆಕ್ಟ್ ಆಗಿ ಕಲಿಯಂತವ್ರು ಟ್ಯಾಟೂ ಹಾಕೋದು ತಪ್ಪು. ಅದ್ ಹಾಕಿದ್ರೆ ಸರಿಯಾಗಿ ಬರಲ್ಲ, ಅವ್ರು ಬಂದ್ಬಿಟ್ಟು ಇನ್ನೊಬ್ಬರಿಗೆ ರೆಫರ್ ಮಾಡಲ್ಲ. ಸೊ ಹಂಗಾಗಿ ಬಿಸ್ನೆಸ್ ಹಾಳು ಮಾಡ್ಕೊಳ್ತಾರೆ. ಟ್ಯಾಟೂ ಹಾಕೋದಕ್ಕೆ ಫಸ್ಟ್ ಪ್ರೊಫೆಷನಲ್ ಆಗಿ ಓಕೆ, ಈ ಟ್ಯಾಟೂ ಬಿಸ್ನೆಸ್ ವರ್ಕೌಟ್ ಆಗುತ್ತಾ? ಟ್ಯಾಟೂ ಬಿಸ್ನೆಸ್ ನನಗೆ ವರ್ಕೌಟ್ ಆಗ್ತಿಲ್ಲ. ನಾನು ಬಿಸ್ನೆಸ್ ಅಂತ ಮಾಡ್ತಿಲ್ಲ. ನಂದು ಬಂದ್ಬಿಟ್ಟು ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತೀರಾ, 220 ರೂಪಾಯಿ ಒಂದು ಸ್ಕ್ವೇರ್ ಇಂಚಿಗೆ ಮಾಡ್ತಾ ಇರೋದು. ಬೇರೆ ಕಡೆ ಎಲ್ಲ 600 ಸ್ಟಾರ್ಟ್ 1200 ವರೆಗೂ ಇದೆ. ಸೊ ನನ್ನಷ್ಟು ಕಮ್ಮಿಗೆ ಟ್ಯಾಟೂ ಯಾರು ಹಾಕಲ್ಲ ಅನ್ಕೊಂತೀನಿ. ಮೇ ಬಿ ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ಗಳು ಯಾರು ಹಾಕಲ್ಲ ಅನ್ಕೊಂತೀನಿ. ನಾನು ಫೋಕಸ್ ಮಾಡೋದು ಬಡವ್ರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ. ಶ್ರೀಮಂತರು ಬೇಕಾದ್ರೆ 1200 ರೂಪಾಯಿ ಕೊಟ್ಟೆ ಹಾಕಿಸ್ಕೊಳ್ಳಿ, ಅಲ್ಲೂ ಅದೇ ಕೆಲಸನೇ, ಇಲ್ಲೂ ಇದೇ ಕೆಲಸನೇ. ಅವ್ರು ಬೇಕಾದ್ರೆ ಹಾಕಿಸ್ಕೊಳ್ಳಿ. ನಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಕಮ್ಮಿ ರೇಟಿಗೆ ಆಗ್ತಾ ಇರೋದು. ಸೊ ಹಂಗಾಗಿ ನನಗೆ ಲಾಭ ಜಾಸ್ತಿ ಇಲ್ಲ. ನಾನು ಒಂದು ಟ್ಯಾಟೂ ಹಾಕ್ತೀನಿ ಅಂತಂದ್ರೆ ನನ್ನ ಮೆಟೀರಿಯಲ್ ಚಾರ್ಜಸ್ ಎಲ್ಲ ಹೋಗಿ ಒಂದು ಟ್ಯಾಟೂ ನಂಗೆ 300 ರೂಪಾಯಿ. ನಾನು ಒಂದು ದಿವಸದ ಖರ್ಚೆ 300 ರೂಪಾಯಿ. ಅದ್ಮೇಲೆ ಖರ್ಚೇ ಇಲ್ಲ. ಅದ್ಮೇಲೆ ಏನಾರ ಬಂತು ಅಂದ್ರೆ ತೊಗೊಂಡು ಜನಕ್ಕೆ ಹಾಕ್ಬಿಡ್ತೀನಿ ನಾನು. ಆದ್ರೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ದೇವ್ರು ಕೊಡ್ತಾರದನ್ನ ಹಂಗೆ ಜನಸೇವೆ ಅಂತ ಬಳಸ್ಕೊತಾ ಇದ್ದೀನಿ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಜನಸೇವೆ, ಜನಾರ್ದನ ಸೇವೆ. ಅವರೇ ನಮಗ್ ಕೊಟ್ಟಿರೋದು, ಅವ್ರಿಗೆ ತಗೊಂಡೋಗಿದ್ದಾರೆ. ನಮ್ಗೇನ್ ಖರ್ಚೇ ಇಲ್ಲ. 300 ರೂಪಾಯಿ ಖರ್ಚು, ಗಾಡಿ ಗಿಡಿ ಪೆಟ್ರೋಲ್, ತಿಂಗಳಾದ್ರೆ ನಮ್ಮ ಸ್ಟಾಫ್ ಗಳಿಗೆ ಪೇಮೆಂಟ್ಸ್ ಅಷ್ಟೇ. ಅದೇ ಎಲ್ಲ ನಡೆ, ಬೇರೆ ಆತರ ಖರ್ಚುಗಳು ಏನಿಲ್ಲ. ಬರೋ ದುಡ್ಡನ್ನ ಹಂಗೆ ಇದಾಗ್ತೀವಿ. ಲಾಭ ಇದೆ, ಕರೆಕ್ಟೇ ಮಾಡಿ. ಇದನ್ನ ಟ್ಯಾಟೂ ಬಿಸ್ನೆಸ್ ಅಲ್ಲಿ ಲಾಭ ಕೋಟಿ ಲಾಭ ಮಾಡ್ತಿರೋದಲ್ಲ, ಇದರಲ್ಲಿ ದೊಡ್ಡ ಶುರು ಮಾಡ್ಕೊಂಡು. ನನ್ನ ಹತ್ರ ಯಾಕೆ ಅಷ್ಟು ಲಾಭ ಇಲ್ಲ ಅಂತಂದ್ರೆ, ಜನ ಹೇಳೋದು ನಿನ್ ಕೈಯಿಂದ ನೀನ್ ಟ್ಯಾಟೂ ಹಾಕ್ತೀಯ ಅಂದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಬರಲ್ಲ ಅಂತಾರೆ. ಸೊ ಲಕ್ಕಿ ಅಂಡ್ ಟ್ಯಾಟೂ ಆರ್ಟಿಸ್ಟ್ ಅಂತ ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡ್ರೆ ಲಕ್ ಚೇಂಜ್ ಆಗುತ್ತೆ ಅಂತ ರೂಮರ್ಸ್ ಎಲ್ಲ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದೆ. ಅದೆಲ್ಲ ಸುಳ್ಳು. ನಾನೇ ಹೇಳಿದ್ದೀನಿ, ಒಂದು ರೀಲ್ಸ್ ಅಲ್ಲೇ ಹೇಳಿದೀನಿ. ಅದೆಲ್ಲ ಒಂದು ರೂಮರ್ಸ್, ಯಾರು ನಂಬೇಡಿ, ಸುಳ್ಳು ಅಂತ ಹೇಳಿದೀನಿ. ಜನಗಳು ಕೊಡುವಂತದ್ದು ನೋಡಿ, ಒಂದೊಂದು ಟ್ಯಾಟೂ ಹಾಕ್ಸ್ಕೊಂಡು ದೇವಸ್ಥಾನದಲ್ಲಿ ಇಡೋ ತರ ಎಷ್ಟೇ ಬಿಲ್ ಆದ್ರೂ ಅದ್ರ ಮೇಲೆ 1 ರೂಪಾಯಿ ಇಟ್ಟು ಇಲ್ಲೆಲ್ಲ ತುಂಬಿಕೊಂಡಿದ್ದಾರೆ. ಈ ತರ ದುಡ್ಡೆಲ್ಲ ಹಾಕಿ ಹೋಗ್ತಾರೆ, ದೇವ್ರಿಗೆ ಇಟ್ಟಂಗೆ ಇಟ್ಟು ಹೋಗ್ತಾರೆ. ಸೊ ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡ್ರೆ ಲಕ್ ಚೇಂಜ್ ಆಗುತ್ತೆ ಅಂತ ಅದು ಹೇಳ್ತಾರೆ. ಒಬ್ಬಿಬ್ರೆ ತುಂಬಾ ಜನಕ್ಕೆ ಆಗಿದೆ, ಬಟ್ ನನ್ನಿಂದ ಆಗಿಲ್ಲ. ಭಗವಂತನ ಶಕ್ತಿಯಿಂದ ಆಗಿರ್ಬೋದು, ಇಲ್ಲ ಅವ್ರ ಕೋಇನ್ಸಿಡೆಂಟ್ಲಿ ಆಗಿರ್ಬೋದು. ನನ್ನಿಂದ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಆಗಿದ್ರೆ ಒಳ್ಳೇದಾದ್ರೆ ಒಳ್ಳೇದೇ ಅಲ್ವಾ. ಆ ಭಗವಂತನಿಂದ ಆಗಿದೆ ಅಷ್ಟೇ. ಓಕೆ, ಎಷ್ಟು ಟ್ಯಾಟೂಗಳನ್ನ ಹಾಕಿರ್ಬೋದು ನೀವು ಅಂದಾಜು? ಅದೇ ಹೇಳಿದ್ನಲ್ಲ, 8,500 ಟ್ಯಾಟೂಸ್. 8,500. ಬೇರೆ ಯಾರು ಬೇರೆ ಎಲ್ಲ ಹಾಕಿರ್ತಾರೆ, ಕೌಂಟಿಂಗ್ ಇರಲ್ಲ. ನಂದು ಹತ್ರದಲ್ಲೇ ಅಷ್ಟರಲ್ಲೇ ಇದೆ, ಒಂದು 20-30 ಮಿಕ್ಸಿಂಗ್. 20-30 ಆ ಕಡೆ ಈ ಕಡೆ ಇರುತ್ತೆ. ಇವಾಗ ನೋಡ್ಬೋದು, ತುಂಬಾ ಬಡವರಾಗಿರ್ತಾರೆ, ಬಟ್ ಅವರಿಗೆ ಟ್ಯಾಟೂ ಹಾಕಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅಮೌಂಟ್ ಇರಲ್ಲ. ಸೊ ನಿಮ್ಮ ಹತ್ರ ಬಂದ್ಬಿಟ್ಟು ಇವಾಗ ನನ್ನ ಹತ್ರ ಅಮೌಂಟ್ ಇಲ್ಲ, ಟ್ಯಾಟೂ ಹಾಕ್ಸಿ ಅಂತ ಆತರ ಏನಾದ್ರು ಹಿಟ್ ಮಾಡಿ? ಅಂದ್ರೆ ಖಂಡಿತ ಮಾಡಿದೀನಿ ನಾನು. ಅದೇ ಇವಾಗ ಫಸ್ಟ್ ವಿಡಿಯೋ ನಂದು ವೈರಲ್ ವಿಡಿಯೋ ಅಂದ್ರೆ, ಫಸ್ಟ್ ಒಬ್ರು ಸೆಲೆಬ್ರಿಟಿ ಟ್ಯಾಟೂ ಹಾಕಿದ್ದು ವೈರಲ್ ಆಯ್ತು. ಅದಾದ ನಂತರ ಅದಕ್ಕಿಂತ ಜಾಸ್ತಿ ವ್ಯೂಸ್ ಹೊಡ್ಕೊಂಡು ಹೋಗಿದ್ವು ಅಂದ್ರೆ ಒಂದು ವಿಡಿಯೋ ಮಾಡಿದ್ದೆ. ನಮಸ್ಕಾರ ಬಾಸು, ಟ್ಯಾಟೂ ಹಾಕಿಸ್ಕೋಬೇಕಾ, ಬಜೆಟ್ ಇಲ್ವಾ, ಟೆನ್ಷನ್ ತಗೋಬೇಡಿ, ನಾನು ಇಲ್ವಾ ಇಲ್ಲಿ ಟ್ಯಾಟೂ ಗೋಸ್ಟ್ ಅಂತ ಒಂದು ವಿಡಿಯೋ ಮಾಡಾಕ್ದೆ. ಅದೇ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಜನಕ್ಕೆ, ಬಡವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನ್ ಬಂದ್ಬಿಟ್ಟು ಬಡವ್ರನ್ನ ಫೋಕಸ್ ಮಾಡೋನು. ಶ್ರೀಮಂತರನ್ನ ಫೋಕಸ್ ಮಾಡಿ ಹೈಫೈ ಅಲ್ಲಿ ಸ್ಟುಡಿಯೋಗಳು ಮಾಡ್ಕೊಂಡಿರೋ ಬೇರೆಯವರೆಲ್ಲ ಇದ್ದಾರೆ ತುಂಬಾ ಜನ. ಸೊ ನಾನೇನು ಅಂದ್ರೆ ಬಡವ್ರನ್ನ ಫೋಕಸ್ ಮಾಡೋದು. ಬಡವ್ರಂದ್ರೆ ಜನಸೇವೆ ಮಾಡ್ತಾ ಇರ್ತೀನಲ್ವಾ. ಸುಮಾರು ಜನ ನಾನ್ ಮಾಡೋ ಸೇವೆನ ಇದೇ ಟ್ಯಾಟೂದಲ್ಲಿ ಫ್ರೀಯಾಗಿ ಟ್ಯಾಟೂ ಹಾಕ್ರಿ ಅಂತಾರೆ. ಸೊ ಒಬ್ರಿಗೆ ಹಾಕಿದ್ರೆ ಎಲ್ಲರೂ ಅದೇ ಕೇಳ್ತಾರೆ ಅಂತ ನಾನು ಹಾಕಲ್ಲ. ನಾನು ಏನಿದೆ ಅಂತಂದ್ರೆ ನನ್ನ ಮೆಟೀರಿಯಲ್ ಚಾರ್ಜಸ್ ತಗೋತೀನಿ. ನನ್ನ ಮೆಟೀರಿಯಲ್ ಒಂದು ಟ್ಯಾಟೂ ಹಾಕೋದಕ್ಕೆ ಎಷ್ಟು ಮೆಟೀರಿಯಲ್ ಖರ್ಚಾಗುತ್ತೋ ಅದನ್ನ ತಗೋತೀನಿ. ಅದ್ರ ಮೇಲೆ 1 ರೂಪಾಯಿ ಕೊಟ್ಟು ಹೋಗಿ ಫ್ರೀಯಾಗಿ ಆಗಲ್ಲ. ಅಂದ್ರೆ ನಾನು ಮೆಟೀರಿಯಲ್ ತರಕ್ ಹೋಗ್ತೀನಲ್ಲ, ಅವ್ರ ಮೇಲೆ ಫ್ರೀಯಾಗಿ ಕೊಡಲ್ಲ. 1 ರೂಪಾಯಿ ಕಮ್ಮಿ ಇದ್ರೂ ತಗೊಳಲ್ಲ ಅವ್ರು. ಅವ್ರ ಹತ್ರ ಬಾರ್ಗೇನ್ ಮಾಡಕ್ಕೂ ಆಗಲ್ಲ. ಸೊ ಹಂಗಾಗಿ ಟ್ಯಾಟೂದು ಇವಾಗ ಒಂದು ಟ್ಯಾಟೂ ಹಾಕ್ತೀನಿ, ನಂಗೊಂದು 300 ರೂಪಾಯಿ ಒಂದು ಮೆಟೀರಿಯಲ್ ಚಾರ್ಜಸ್ ಬೀಳುತ್ತದೆ. 305 ರೂಪಾಯಿ ಕೊಟ್ಟರು ಸಾಕು. 5 ರೂಪಾಯಿ ಅಷ್ಟೇ ಸಾಕು. 5 ರೂಪಾಯಿ ಒಂದು ಬಿಸ್ಕೆಟ್ ಬರುತ್ತೆ. ಅಂದ್ರೆ ಬಂದು ಕೇಳಿದಾರೆ ತುಂಬಾ ಜನ, ನಮ್ಮ ಹತ್ರ ಅಮೌಂಟ್ ಇಲ್ಲ ಹಾಕಿ ಅಂತ. ತುಂಬಾ ಜನಕ್ಕೆ ಹಾಕಿ ಕಳ್ಸಿದೀನಿ. ಹೊರಗಡೆ ಎಲ್ಲೂ ಹೇಳ್ಬೇಡಪ್ಪ ಅಂತ ಹೇಳಿದ್ದೀನಿ. ಹೇಳಿ ಅವ್ರು ಹೇಳ್ಕೋಬಾರ್ದು. ಫಸ್ಟ್ ಆಫ್ ಆಲ್
ಆಗ್ತೀವಿ ಅಂತ ಅಂದ್ಬಿಟ್ರೆ ಬರೋಲ್ಲ ಅದನ್ನೇ ಹೇಳ್ತಾರೆ. ಹೌದು ಹಾಕಿ ಖಂಡಿತ. ಅವಾಗ ಏನಾಗುತ್ತೆ ಜನರಿಗೆ ನಾವು ಆಗಲ್ಲ ಅಂತಂದು ಕೆಟ್ಟೋರಾಗ್ತಾ ಹೋಗ್ತೀವಿ. ಹೌದು ಸೊ ಯಾಕಂದ್ರೆ ಎಲ್ಲದನ್ನು ಫ್ರೀಯಾಗಿ ಅಂತ ಅಂದ್ರೆ ಹ್ಮ್. ಫ್ರೀಯಾಗಿ ಸಿಗತ್ತೆ ಅಂತಂದ್ರೆ ಜನ ಯಾವ ತರ ಮಾಡ್ತಾರೆ ಅಂತ ಗೊತ್ತಿದೆ ನನಗೆ. ಸೊ ಇದನ್ನು ಫ್ರೀಯಾಗಿ ಅಂತ ಬರ್ತಾರೆ. ನಾವ್ ಒಬ್ಬನಿಗೆ ಹಾಕ್ಬಿಟ್ಟು ಇನ್ನೊಬ್ರಿಗೆ ಹಾಕಕ್ ಆಗಲ್ಲ ಅಂದ್ಬಿಟ್ರೆ ಹ್ಮ್. ಅವ್ರಿಗೆ ಹಾಕಿದೆ ಇವ್ರಿಗೆ ಹಾಕಿದೆ ಹಂಗೆ ಬ್ಯಾಡ್ ಒಪಿನಿಯನ್ ಶುರು ಆಗ್ಬಿಡುತ್ತೆ. ಹ್ಮ್. ಇವನ್ ಅಲ್ಲೇ ಯಾರಿಗೋ ವಿಡಿಯೋಗೋಸ್ಕರ ಹಾಕೋನೆ ಇಲ್ಲ ಅಂತ ಅದಕ್ಕೆ ವಿಡಿಯೋನು ಮಾಡಲ್ಲ, ಯಾರಿಗೂ ಹೇಳ್ಬೇಡ ಅಂತಾನೆ ಹೇಳಲ್ಲ. ನಿಮ್ಗೆ ಫಸ್ಟ್ ಹೇಳ್ತಾರೆ, ನೀವು ಟೆಲಿಕಾಸ್ಟ್ ಮಾಡ್ಬಿಡಿ. ಓಕೆ, ನೀವು ಕೂಡ ಮೂವಿಗಳು ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಡೈಲಾಗ್ ಹೊಡೆಯಕ್ ಬರಲ್ಲ ನನಗೆ. ಯಾವ್ದಾದ್ರು ಒಂದು ಮೂವಿ ಡೈಲಾಗ್, ವಿಲನ್ ಡೈಲಾಗ್ ಯಾವ್ದಾದ್ರು ಓಕೆ, ನಿಮ್ದೇ ಅಂತಲ್ಲ ಬೇರೆ ಯಾವ್ದಾದ್ರು movie? ಅದು ರಿಹರ್ಸಲ್ ಇದ್ರೆ ಬರುತ್ತೆ. ರಿಹರ್ಸಲ್ ಸುಮ್ನೆ ಹಂಗೆ ರಿಹರ್ಸಲ್ ಒಂದು ಇದ್ರೆ ಯೋಚನೆ ಮಾಡಿ ಸ್ವಲ್ಪ, ಯಾವ್ದಾದ್ರು ಒಂದು. ಯೋಚನೆ ಮಾಡಿ ಹೊಡೆಯೋದ್ರಲ್ಲ ಯಾವ್ದಿದೆ? ಮಸ್ತಿ ಗುಡಿದ ಮಾಸ್ತಮ್ಮಂದು ಹೇಳ್ತಿರೋದು ಹೇಳಿ ಚೆನ್ನಾಗಿ. ಯೋಚ್ನೆ ಮಾಡಿ, time ತಗೊಂಡು ಪರವಾಗಿಲ್ಲ. ಅದು ಅದನ್ನೇ ವಿಜಯ್ ಅವ್ರದ್ದು ಒಂದು ಮಾಡಿದ್ದೆ ಮಸ್ತಿ ಗುಡಿತು. ಅದೊಂದು ಹಂಗೆ ಬಾಯಲ್ಲಿದೆ, ಇನ್ನೆಲ್ಲ ರಿಹರ್ಸಲ್ ತಗೋಬೇಕು. ಇದು ಆಕ್ಟಿಂಗ್ ಮಾಡ್ತಾ ಹೇಳಿದಾಗ ಬರೀ ಡೈಲಾಗ. ಆಕ್ಟಿಂಗ್ ಆದ್ರೂ ಓಕೆ, ಆಕ್ಟಿಂಗ್ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾ ಇದ್ರಲ್ಲ ನೋಡಿ ಹಂಗೆ ಟ್ರೈ ಮಾಡಿ. ಗಂಧದ ಗುಡಿಲಿ ಹುಟ್ಟಿರೋನ್ ನಾನು, ಮಾಸ್ತಮ್ಮನ ಮಡ್ಲಲ್ಲಿ ಹುಲಿ ಹಾಲು ಕುಡ್ಕೊಂಡು ಬೆಳೆದಿರೋ ನಾನು. ಹುಲಿನ ಬೇಟೆ ಆಡ್ತೀನಿ ಅಂತ ಕನಸಲ್ಲೂ ಕನಸಿಸ್ಬೇಡ. ಬೇಟೆ ಆಡೋನ್ ಎದೆ ಬಗ್ದು ಅವನು ರಕ್ತದಲ್ಲಿ ಮಾಸ್ತಮ್ಮನ ಪಾದ ತೊಳೆಯಕ್ಕೆ ಅಂತಾನೆ ಹುಟ್ಟಿರೋ ಹುಲಿ ನಾನೇ. ಅದು ಆಕ್ಟಿಂಗ್ ಸುಮ್ಮನೆ ಹೇಳಿದೆ. ಆಕ್ಟಿಂಗ್ ಮಾಡಿದ್ರೆ ಇನ್ನೂ ಬೇರೆ ಲೆವೆಲ್ ಎಷ್ಟು ಮಾಡ್ತೀವಿ. ಬೇರೆ level ಗೆ ಬರ್ತೀರಾ? ಇವಾಗ ಅದು ಫಸ್ಟ್ ಹೇಳ್ಬೇಕು, ಇದು ಎಲ್ಲ ಹಂಗೆ ಬಾಂಬ್ ಹಾಕ್ದಂಗೆ ಹೇಳ್ತಾ ಇದೀರಿ. ಓಕೆ, ಲೈಕ್ ಚೆನ್ನಾಗೇ ಮಾಡಿದ್ರಿ. ಇನ್ನೊಂದ್ ಏನಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಟ್ಯಾಲೆಂಟ್ ತೋರಿಸ್ತೀವಿ ಅಂತ ಹೇಳಿ ಕಪಿ ಚೇಷ್ಟೆಗಳು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ನೀವ್ ಯಾರಿಗೆ ಹೇಳ್ತಿದೀರಾ ಅಂತ ಗೊತ್ತಾಯ್ತು. ಸೊ ಅದನ್ನ ಜನ ಆ ತರದ್ದು ನೋಡ್ತಾರೆ. ಯಾಕೆಂದ್ರೆ ಅವರು ಕಪಿ ಚೇಷ್ಟೆ ಮಾಡೋದೇ ಸುಮಾರು ಜನಕ್ಕೆ ಇಷ್ಟ ಆಗ್ಬೋದು. ಜನ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾರಲ್ವಾ, ಸೊ ಕಪಿ ಚೇಷ್ಟೆಗಳು ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅವ್ರು ಅಲ್ಲಿ ಮಾಡ್ಕೊಂತ ಹೋಗ್ಲಿ. ಆದ್ರೆ ಅದು ಜನ ಆ ಕಪಿ ಚೇಷ್ಟೆ ನೋಡಿ 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 ಬೋರ್ ಆಗ್ಬಿಟ್ಟು ಲಾಸ್ಟ್ ಅವರು ಸೆಳಿತಾ ಇರ್ತಾರೆ. ಅದು ಅದರಿಂದ ಸ್ವಲ್ಪ ಜನಕ್ಕೆ ನಗು ಬರ್ತಿದೆ ಅಂದ್ರೆ ನಗ್ಲಿ ಜನರ ಮುಖದಲ್ಲಿ ನಗು ತರಿಸೋದು ಆ ಕಪಿ ಚೇಷ್ಟೆ ಅನ್ನೋದಾದ್ರೆ ಅದು ಒಳ್ಳೇದಲ್ವಾ. ನಗು ಕೆಲವರು ಮಕ್ಕಳು ನಗುನೇ ಬರಲ್ಲ, ಮಕ್ಕಳು ಗಂಟೆ ಹಾಕೊಂಡಿರ್ತಾರೆ. ಹೌದು. ಅಂತವ್ರು ಇಂಥವ್ರು ವಿಡಿಯೋ ನೋಡಿದ ತಕ್ಷಣ ಪುಸ್ತಕ ನಗು ಬಿಡ್ತಾರಲ್ವಾ. ಸೊ ಹಂಗಾಗಿ ಕಪಿ ಚೇಷ್ಟೆ ಮಾಡೋದು ಒಂಥರ ಒಳ್ಳೇದು, ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಳ್ತೀನಿ. ಸೊ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು. ಹಂಗೆ ಒಬ್ರು ಸಿಂಗರ್ ಏನೋ ಯಾವ್ಯಾವ್ದೋ ಅದು ಸಟ್ಪಟ್ ಬಿಡುಮ್ ಅಂತೆಲ್ಲ ಆಗ್ತಾ ಇದ್ರು, ಎಂತ ಸಾಂಗ್ ಬಿಟ್ರು. ಸೊ ಹಂಗೆ ಯಾರನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಬಾರ್ದು. ಮತ್ತೆ ನಮ್ಗೆ ಗೊತ್ತಿಲ್ಲದೆ ಎಕ್ಸೆಪ್ಟೇಷನ್ ಇಲ್ಲದೆ ಇರೋಂಥದ್ದು ಏನೋ ಒಂದು ಕೊಟ್ಬಿಡ್ತಾರೆ, ಅವಾಗ ನಾವು ಯಾಕೆ ಫೀಲ್ಡ್ ಬಗ್ಗೆ ಆಡ್ಕೊಂಡ್ವಿ ಅಂತ ಅನ್ಸುತ್ತೆ. ಚೆನ್ನಾಗಿ ಅವ್ರು ಯಾವತ್ತದು ಅವರಲ್ಲಿ ಇರೋ ಅದೇ ಟ್ಯಾಲೆಂಟ್ ಅನ್ನೋದಾದ್ರೆ ಆಮೇಲೆ ಅವ್ರು ಕಪಿ ಚೇಷ್ಟೆ ಮಾಡೋದು ಸ್ವಲ್ಪ ಯೂನಿಕ್ ಆಗಿರ್ತಾರೆ ನೋಡಿ, ಜನ ಅವ್ರನ್ನೇ ಜಾಸ್ತಿ ನೋಡ್ತಾರೆ. ಸೊ ಒಳ್ಳೇದು ಮಾಡಿ ಎಷ್ಟು ದಿವಸ ಮಾಡ್ತಾರೋ ಮಾಡಿ. ಮೊದಲೆಲ್ಲ ಅವಾಗ್ಲೇ ಹೇಳ್ತಾ ಇದ್ರೆ ತುಂಬಾ ಕಷ್ಟ ಆಯ್ತು ಅಂತ. ಸೊ ಕಷ್ಟ ಟೈಮ್ ಅಲ್ಲಿ ನಿಮ್ಗೆ ಕೈ ಹಿಡಿದವ್ರು ಯಾರಾದ್ರೂ ಇದ್ರ? ಕಷ್ಟ ಟೈಮ್ ಅಲ್ಲಿ ನಮ್ಗೊಂದು 4-5 ಜನ ಕೈ ಹಿಡಿದಿದ್ದಾರೆ. ಅವ್ರನ್ನ ನಾನು ಮನ್ಸಿಂದ ಹೇಳ್ಬೇಕು. ಏನ್ ಹೆಸರು ಹೇಳೋಣ, ತುಂಬಾ ಕಷ್ಟದಲ್ಲಿ ಕೈ ಹಿಡಿದಿದ್ದಾರೆ. ಒಬ್ರು ದಾಸರಿ ನಾರಾಯಣ ರಾವ್ ಅಂತ, ಅವರು ನಾನು ಇಲ್ಲಿ ಬಂದಾಗ ನಾವು ಇನ್ನೊಂದು ಕೆಲಸ ಕೊಡಿಸಿ ಮತ್ತೆ ನಾನು ಜೀವನ ಕಟ್ಕೊಡೋ ತರ ಮಾಡಿದ್ರು. ಇನ್ನೊಂದು ತುಂಬಾ ಕಷ್ಟದಲ್ಲಿ ತುಂಬಾ ನೊಂದು ಸತ್ತೋಗ್ಬಿಡ್ಬೇಕು, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅಂತ ಅಂದಾಗ ಇವರು ಫೋಟೋ ಹಾಕಿದ್ದೀನಲ್ಲ, ಆ ಫೋಟೋದಲ್ಲಿರೋರು ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಅವರಿಂದನೇ ಬದುಕಿರೋದು. ನಾನು ಆ ಫೋಟೋನ ಯಾಕಿಲ್ಲ ಅಂತೇಳಿ ಹಾಕೊಂಡಿದ್ದೀನಿ ಅಂತಂದ್ರೆ ನಾನು ನೋಡ್ತಾ ಇರ್ಬೇಕು ಅವ್ರನ್ನ. ನೋಡಿದಾಗೆಲ್ಲ ಇವತ್ತು ನೀನು ಬದುಕಿದ್ಯಾ, ನೀನೇನೋ ಸಾಧನೆ ಮಾಡ್ತಿದ್ಯಾ, ನೀನೇನೋ ಫಿಗರ್ ಪಬ್ಲಿಕ್ ಫಿಗರ್ ಆಗಿದ್ಯಾ ಅಂತಂದ್ರೆ ಅದು ನಾನು ಹಾಕಿರೋ ಭಿಕ್ಷೆ ಕಣೋ ಬಡ್ಡಿ ಮನೆ ಅಂತ ಯಪ್ಪ ಅನ್ನಂಗೆ ಅನಿಸ್ತಾ ಇರೋದು ನನಗೆ. ಸೊ ಅದಕ್ಕೆ ಆ ಫೋಟೋ ಒಂದು ಹಾಕೊಂಡಿದ್ದೀನಿ. ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಇನ್ನು ಕೆಲವ್ರದ್ದು ಹೆಲ್ಪ್ ಅಂದ್ರೆ ಯಾವ ತರ ಅಂದ್ರೆ ನಿನ್ ಕೈಲಿ ಏನೋ ಆಗಲ್ಲ ಅಂತ ಅವಮಾನ ಮಾಡಿದ್ರೆ ಅದು ಕೂಡ ಒಂಥರ ಹೆಲ್ಪೇ. ಅವ್ರು ಹಂಗ ಅಂದಿದ್ದಕ್ಕೆ, ನಮ್ಮನ್ನ ಒಂದ್ ಕಡೆಯಿಂದ ಓಡಿಸಿದ್ದಕ್ಕೆ, ಆಮೇಲೆ ನಿನ್ ಕೈಲಿ ಏನೋ ಆಗಲ್ಲ ಅಂತ ಅವಮಾನ ಮಾಡಿದ್ದಕ್ಕೆ, ಲಾಸ್ಟ್ ಒಬ್ಬ ಯಾರೋ ಹೇಳ್ದ ನಿನ್ ಲೈಫಲ್ಲಿ ಇದೆ ಲಾಸ್ಟ್ ಗೋಲ್ಡನ್ ಆಪರ್ಚುನಿಟಿ, ಇದನ್ನ ಬಿಟ್ಟ ಅಂತಂದ್ರೆ ನಿನ್ ಕೈಲಿ ಇನ್ನೇನು ಆಗಲ್ಲ ಅಂತಂದ. ಹಂಗ ಅಂದಿದ್ದು ಒಂದು 10 ದಿವಸಕ್ಕೆ ಸ್ವಲ್ಪ ಅಕೌಂಟ್ ರೀಚ್ ತಗೋತು. ಇವತ್ತು ಅವ್ರು ಎಲ್ಲಿದ್ರು ಅಲ್ಲೇ ಇದ್ದಾರೆ. ಅದು ಒಂಥರ ಹೆಲ್ಪೇನೆ, ನಮ್ಮನ್ನ ಡಿಮೋಟಿವೇಟ್ ಮಾಡೋದು ಕೂಡ ಒಂದು ಹೆಲ್ಪ್ ಇದೆ. ಸೊ ನೀವು ಏನಾದ್ರು ಅವಮಾನ ಅನುಭವಿಸಿದ್ರೆ
ಅದ್ರಲ್ಲಿ ನೀವು ಅವ್ರದ್ದು ಹೆಲ್ಪ್ ಅಂತಾನೆ ಅನ್ಕೋಬೇಕು. ಹೌದು. ಅವ್ರ ಹಂಗ ಅಂದಿದ್ದಕ್ಕೆ ಇವತ್ತು ನೀವು ಇಂಡಿಪೆಂಡೆಂಟ್ ಆಗಿ ಏನೋ ಬಂದು ಏನು ಸಾಧನೆ ಮಾಡ್ಬೇಕು ಅಂತ ನಿಂತಿದ್ದೀರ ಅಲ್ವಾ. ಸೊ ಅದು ಅವ್ರು ಮಾಡಿರೋದು ನೀವು ಹೇಳ್ತೇನೆ. ಸೊ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಜನ ಕಾಲು ಹಿಡ್ತಿದ್ದಾರೆ, ತುಂಬಾ ಜನ ನಿಮ್ ಕಡೆ ಏನು ಆಗಲ್ಲ ಅಂತಂದ್ರು. ಇವತ್ ಬೆಳಗ್ಗೆ ಕೂಡ ಯಾರೋ ಮೀಟ್ ಆಗಿದ್ರು, ಏನೋ ಹಿಂಗಾಗ್ಬಿಟ್ಟಿದ್ಯಾ, ಎಲ್ಲಿ ಯಾರ ಫೋನ್ ನೋಡ್ರು ನೀನೇ ಬರ್ತೀಯಲ್ಲೋ, ಒಳ್ಳೆ ಬಿಟ್ಟು ಇದೆ, ನಾವು ಎಲ್ಲ ನಿಮ್ ಬಗ್ಗೆ ಏನೇನೋ ಮಾತಾಡಿದ್ವಿ, ಇರ್ಲಿ ಬಿಡಿ ಅಂತ ಲೆಗಸ್ ಕೂಡ ಒಳ್ಳೇದಾಗ್ಲಿ ಅಂತ. ಯಾರು ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೋ ಅವ್ರ ಬಾಯಲ್ಲೇ ಒಳ್ಳೇದನ್ನ ಕೇಳಿಸ್ಕೊಡೋದಿದೆಯಲ್ವಾ, ಅದಕ್ಕಿಂತ ದೊಡ್ಡ ಸಕ್ಸಸ್ ಇನ್ನೇನು ಬೇಡ. ಅದಕ್ಕೋಸ್ಕರನೇ ಒದ್ದಾಡ್ತಾ ಇರ್ತೀವಿ. ಸೊ ಜನ ಯಾರು ನಮ್ಮ ಫಸ್ಟ್ ಬಂದು ನಾವ್ ಯಾರಿಗೂ ಇಷ್ಟ ಆಗಲ್ಲ ಅಂದ್ರೆ ನಮ್ಮ ಜೊತೆಲಿರೋರ್ಗೆ ಇಷ್ಟ ಆಗಲ್ಲ ಅಷ್ಟೇ. ನಮ್ಮವ್ರಿಗೆ ಯಾವತ್ ನಾವು ಇಷ್ಟ ಆಗಕ್ ಶುರುವಾಗ್ತೀವೋ, ನಮ್ಮ ಪಕ್ಕದಲ್ಲಿರೋರ್ಗೆ ಯಾವತ್ ನಾವು ಇಷ್ಟ ಆಗ್ತೀವೋ, ಸೊ ಪ್ರಪಂಚಕ್ಕೆ ನಾವು ಇಷ್ಟ ಆಗಿದ್ದೀವಿ ಅಂತ. ನಮ್ ಜೊತೆಲೇ ಇದ್ದವ್ರೆ ಅಂತ ಹೇಳಿದ್ರಿ ನೀವು. ನಮ್ ಜೊತೆಲಿ ಇದ್ದವ್ರಿಗೆ ಫಸ್ಟ್ ಇಷ್ಟ ಆಗ, ಕೆಲವೊಬ್ಬೊಬ್ರು ನೋಡ್ಬೋದು ನಿಮ್ ಜೊತೆಲೇ ಇದ್ದವ್ರೆ ನಿಮ್ ಬಗ್ಗೆ ಬ್ಯಾಡ್ ಆಗಿ ಮೆಸೇಜ್ ಹಾಕ್ತಾ ಕಮೆಂಟ್ ಮಾಡ್ತಾ ಇರ್ಬೋದು. ಅಂತವ್ರಿಗೆ ಏನ್ ಹೇಳ್ತೀರಾ? ನಿಮ್ ಜೊತೆಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾ ಇರೋರು, ಜೊತೆಲೇ ಇದ್ದು ಬೆನ್ನಕ್ ಚೂರಿ ಹಾಕೋರು ಇದಾರ ನಿಮ್ ಲೈಫ್ ಅಲ್ಲಿ? ನನ್ ಜೊತೆಲಿರೋ ಸಾರಿ ಇವ್ರನ್ನ ತೋರಿಸಿ ಒಂದ್ಸಲಿ ಅವ್ರು ಯಾರು ತೋರಿಸ್ಬೇಡ ಆಗ್ತವ್ರೆ. ನನಗೆ ಇವತ್ತಿನವರೆಗೂ ಏನೇ ತೊಂದರೆ ಆಗಿಲ್ಲ. ಇವತ್ತಿನವರೆಗೂ ನನಗೆ ನಾನು ಒಂಟೆಗಿರ್ಬೇಕಾದ್ರೆ ಯಾರೋ ಇಟ್ಕೊಂಡು ಹೊಡೆದ್ರು ನನಗೆ. ಇವರೆಲ್ಲ ಜೊತೆಲಿರೋ ಇದ್ದಿದ್ರೆ ನಾನು ಇದಕ್ಕೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಬಂದೆ. ಜೊತೆಲಿರೋರು ಯಾಕೆ ಇವತ್ತಿನವರೆಗೂ ನಾನು ಏನೋ ತಪ್ಪು ಮಾಡ್ತಾ ಇಲ್ಲ, ಏನೋ ಒಳ್ಳೇದು ಮಾಡ್ತಾ ಇದ್ದೀನಿ, ಜನಕ್ಕೆ ಇಷ್ಟ ಆಗ್ತಿದ್ದೀನಿ ಅಂತಂದ್ರೆ ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ವರ್ಕು. ನಾನು ಯಾವತ್ತೂ ತಪ್ಪು ಮಾಡೋದಿಲ್ಲ. ನಾನೇನೋ ತಪ್ಪು ಮಾಡಿದ್ರೆ ಬೈತಾರೆ ಬಾಯಿಗೆ ಬಂದಂಗೆ. ಫಸ್ಟ್ ದೇವ್ರ ಎಚ್ಚರಿಕೆ ಕೊಡ್ತಾರೆ, ಅದು ಆಗಿಲ್ಲ ಅಂತಂದ್ರೆ ಜೊತೆಲಿರೋ ಯಾರು ಇರಲ್ಲ. ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಈ ವಿಚಾರದಲ್ಲಿ. ನನ್ನ ಒಂದು ವಿಡಿಯೋನೇ ಆಗಲಿ, ನಾನು ಒಂದು ವಿಡಿಯೋ ಮಾಡೋದಕ್ಕೂ ಅಷ್ಟೇ, ನಾನು ಫೇಸ್ ನಮ್ದು ಕಾಣ್ತಾ ಇರುತ್ತೆ, ಬಟ್ ಹಿಂದ್ಗಡೆ ಬೇರೆ ವರ್ಕ್ ಮಾಡ್ತಾ ಇರ್ತಾರೆ. ಕ್ಯಾಮ್ರಾ ಹಿಡಿದಲ್ಲೇ ನಾವು ಚೆನ್ನಾಗಿ ಕಾಣ್ತೀವಿ, ಕ್ಯಾಮ್ರಾ ವರ್ಕ್ ಒಬ್ರು ಮಾಡ್ತಾರೆ, ಮೇಕಪ್ ಒಬ್ರು ಮಾಡ್ತಾರೆ. ನೀವು ಇಂಟ್ರೂ ಬರ್ತೀನಿ ಅಂದಿದ ತಕ್ಷಣ ಇನ್ನು ಸ್ಟಿಚ್ ತೋರಿಸಿ ಒಟ್ಟಲ್ಲ ಈ ಊಟ. ಸೊ ನಮ್ಮ ಜೊತೆಲಿ ಇರೋರೆಲ್ಲ ಬಂದು ತುಂಬಾ ಒಳ್ಳೆಯವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀನಿ. ಹೊರಗಡೆಯಿಂದ ಯಾರು ಬಂದು ನಮ್ಮನ್ನ ಬ್ಲಾಕ್ಮೇಲ್ ಮಾಡೋದಾಗ್ಲಿ, ಹಿಂದೆ ಚೂರಿ ಹಾಕೋದಾಗ್ಲಿ ನಾನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಫಸ್ಟ್ ನಮ್ಮ ಜೊತೆಲಿರೋರು ಅವ್ರನ್ನ ಇಂಟರ್ವ್ಯೂ ತರ ಮಾಡಿ ಅವ್ನ ಎತ್ಕೋಬೇಕಾ ಬ್ಯಾಡ್ವಾ ಅಂತ ಆ ತರ ಒಬ್ಬ ಎಷ್ಟೋ ಜನಕ್ಕೆ ಹೊಡೆದೆಲ್ಲ ಕಳಿಸ್ಬಿಟ್ಟವ್ರು ಇವರು. ಹೊಡೆದಿದ್ರೇನ? ಸೊ ನಮ್ಮ ಜೊತೆಲಿರೋರು ತುಂಬಾ ನಿಯತ್ತಾಗಿದ್ದಾರೆ. ಅವ್ರು ನಮ್ಮ ಬಗ್ಗೆ ಎಲ್ಲೂ ತಪ್ಪಾಗಿ ಮಾತಾಡಲ್ಲ. ಆಮೇಲೆ ನಾನು ಆ ಥರ ಅವ್ರಿಗೇನು ಇದು ಮಾಡಲ್ಲ, ಏನು ತಪ್ಪು ಮಾಡಲ್ಲ. ಸೊ ಅವ್ರಿಗೆ ಗೊತ್ತಿದೆ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು ಅಂತ ಬೈತೀನಿ. ಸೊ ಅಲ್ಲಿಗೆ ಅವ್ರ ಮಾತು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಗೆ ಅದನ್ನ ಬಿಟ್ಬಿಡ್ತೀವಿ. ಓಕೆ, ಇವಾಗ ಯಾವ ಹುಡುಗನ ಮುಖ ನೋಡಿದ್ರು ಕೂಡ ಗಡ್ಡ ಒಂದಿರತ್ತೆ. ಸೊ ಗಡ್ಡ ಯಾವಾಗ ತೆಗಿತಾರೆ? ಯಾಕೆ ಆ ಗಡ್ಡ ಟ್ರೆಂಡ್? ನಾನು ಗಡ್ಡ ಈಗ ತೆಗಿಯಂತ ಟೈಮ್ ಅಂತ ತೆಗಿತೀನಿ. ಎಷ್ಟು ಜನ ಗಡ್ಡ ತೆಗಿರಿ, ಮೂಗಲ್ಲಿ ರಿಂಗ್ ತೆಗಿರಿ, ಗಡ್ಡ ತೆಗಿರಿ, ರಿಂಗ್ ತೆಗಿರಿ ಅಂತ. ಈ ಗಡ್ಡ ತೆಗೆದ್ರೆ ನಾನು ಒಡೆ ತರ ಕಾಣಿಸ್ತೀನಿ. ಅದೊಂದು ರೀಸನ್. ಮತ್ತೆ ನೀವು ಯಾವುದೇ ಆರ್ಟಿಸ್ಟ್ಗಳನ್ನ ನೋಡಿದ್ರು ಒಂಥರ ಡಿಫ್ರೆಂಟ್ ಆಗಿರ್ತಾರೆ. ಗಡ್ಡ ಕೂದಲೆಲ್ಲ ಬಿಟ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಯಾಕಂದ್ರೆ ನಮ್ಗೆ ನಾವು ಮಾಡೋ ಕೆಲಸದ ಕಡೆ ಗಮನ ಇರುತ್ತೆ, ದೇಹದ ಮೇಲೆ ಗಮನ ಇರಲ್ಲ. ಈ ತರ ಡ್ರೆಸ್ ಹಾಕೊಂಡು ಇವತ್ತು ಏನೋ ಕೂತಿದ್ದೀನಿ ಅಂತಂದ್ರೆ ನಮ್ಮ ಜೊತೆ ಇರೋ ಹುಡುಗರು ಇಂಟರ್ವ್ಯೂ ಬರ್ತಾರೆ, ಕಳ್ಳನ ಮಗ ಇದ್ದಂಗೆ ಕೂಡ ಓಡೋಗ್ಬಿಡ್ತಾರೆ, ಇದು ಹಾಕೋ ಅಂತ ಅವ್ರು ಕೊಟ್ಟಿರೋ ಬಿಟ್ಟೆ. ಸೊ ಹಾಕೊಂಡು ಕೂತಿದ್ದೀನಿ. ನಾನು ಇರೋದೇ ಹಿಂಗೇನೆ, ಸ್ವಲ್ಪ ದೇಹದ ಮೇಲೆ ಗಮನ ಇಲ್ಲ, ಬಾಡಿ ಮೇಲೆ ಗಮನ ಇಲ್ಲ. ನಾನು ಎಲ್ಲೋ ಇರ್ತೀನಿ, ಎಲ್ಲ ಬರ್ತೀನಿ, ಹೆಂಗೋ ಬರ್ತೀನಿ, ಹೆಂಗೋ ಹುಚ್ಚಿನ ತರ ಇರ್ತೀನಿ. ನಾನು ಮಾಡೋ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿದೆ. ಸೊ ಪ್ರೊಫೆಷನ್ ಕಡೆ ಗಮನ ಕೊಡ್ತೀನಿ. ಗಡ್ಡ ನಂಗೇನು ತಮ್ಮ ಸಮಸ್ಯೆ ಅನಿಸಿಲ್ಲ. ಯಾವ್ದಾದ್ರು ಗಡ್ಡ ಬಿಡೋದು ಇಷ್ಟ ನನಗೆ, ಗಡ್ಡ ಕೂದಲು ಬಿಡೋದಂದ್ರೆ ಇಷ್ಟ ನನಗೆ. ಯಾವತ್ತೂ ಇದ್ರ ಮೇಲೆ ಬೇಜಾರಾದಾಗ ತೆಗಿತೀನಿ, ಅದರಲ್ಲಿ ಏನಿಲ್ಲ. ಬಟ್ ಈಗೆಲ್ಲ ಸ್ವಲ್ಪ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಅರ್ಧ ಹಿಂಗೆ ಆಗಿದೆ ಅಲ್ಲ. ಸೊ ವೆಯ್ಟ್ ಲಾಸ್ ಮಾಡೋದು ಅಂತಾನು ಆಸೆ ಇದೆ. ವೆಯ್ಟ್ ಲಾಸ್ ಮಾಡ್ಬಿಟ್ರೆ ಅರ್ಧ ಸೀನ್ ಬೇರೆ ತರ ಆಗಿ ಅರ್ಧ ಸೀನ್ ಸ್ವಲ್ಪ ಡಿಫ್ರೆನ್ಸ್ ಕಾಣಬಾರ್ದು ಅಂತ ಇದನ್ನೇ ಮೇಂಟೈನ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಏನಾದ್ರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಮೇನ್ ವಿಲನ್ ಕ್ಯಾರೆಕ್ಟರ್ ಹೋದ್ರೆ ಅಲ್ಲಿ ಹಿಂಗೆಲ್ಲ ಇರಕ್ ಬಿಡಲ್ಲ. ನಾವು ಹೇಳೋ ತರ ನಾವು ಬದಲಾಗ್ಬೇಕು. ಸೊ ಅವ್ರು ಹಂಗೆ ಹೇಳ್ತಾರೋ ಆ ತರ ಗಡ್ಡ ತೆಗಿಸ್ತೀನಿ, ಅದೇನು ಸಮಸ್ಯೆ ಇಲ್ಲ. ಬಟ್ ಈ ಗಡ್ಡ ತುಂಬಾ ಇಷ್ಟ. ಇದು ಗಡ್ಡ ತೆಗ್ಸಿದ ದಿವಸ ಇದು ನನ್ನ ಹೆಂಡತಿನ ಕಳ್ಕೊಂಡಂಗ ಆಯ್ತದೆ. ಓಕೆ, ಲೈಕ್ ಇವಾಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಯಾಕೆ ನೀವು ಹೆಂಗೆ ಬಾಂಬೆ ಆಗ್ತಿದ್ದಾರೆ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್. ಬಿಗ್ ಬಾಸ್ ಬಂದು ಎಷ್ಟೋ ಜನಕ್ಕೆ ಜೀವನ ಕಟ್ಕೊಟ್ಟಿದೆ. ಮತ್ತೆ ಅಲ್ಲಿ ಹೋಗಿ ಬಂದವ್ರು ಎಷ್ಟೋ ಜನ ಜೀವನ ಕಟ್ಕೊಂಡು ಇದಾರೆ, ಚೇಂಜ್ ಆಗಿದೆ. ಆಮೇಲೆ ಬ್ಯಾಡ್ ಆಗಿ ಗುಡ್ ಆಗಿ ಇದಾಗಿದೆ. ಸೊ ಬಿಗ್ ಬಾಸ್ ಅನ್ನೋದು ಅಲ್ಲೆಲ್ಲ ಹೋಗೋಷ್ಟು ನಮ್ಗೆ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಏನಾದ್ರು ಅರ್ಹತೆ ಯೋಗ್ಯತೆ ಇರಬೇಕು. ನಾವೇನು ಮಾಡಿಲ್ಲ, ಇನ್ನು ಕೂತ್ಕೊಂಡು ಟ್ಯಾಟೋ ಹೋಗ್ತಿದೀವಿ ಅಷ್ಟೇ. ಏನಾದ್ರು ದೊಡ್ಡದಾಗಿ ಮಾಡಿದಾಗ ನನ್ನ ಮೈಂಡ್ ಸೆಟ್ ಜನಕ್ಕೆ ಅರ್ಥ ಆದ್ರೆ, ಯಾರಿಗಾನ ಒಂದ್ ಸ್ವಲ್ಪ ಜನ ಬಡವರಿಗೆ ಯಾರಿಗಾನ ಇಷ್ಟ ಆಗತ್ತೆ ಅನ್ನೋದಾದ್ರೆ ಆತರ ಹೋಗ್ತೀನಿ. ಆಮೇಲೆ ಇನ್ನೊಂದು
ಹೋಗಲ್ಲ ಅಂತಾನೆ ಹೇಳೋದು. ಯಾಕೆ ಅಂದ್ರೆ ಇಲ್ಲಿ ಸುಮ್ನೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಿಲ್ಲ, ಅವ್ರ ಮನೆ ಒಳಗೆ CCTV ಫುಟೇಜ್ ತೆಗೆದುಕೊಂಡ್ರೆ ಅವ್ರು ಎಂತವ್ರು ಅಂತ ಗೊತ್ತಾಗುತ್ತೆ. ಸೊ ಯಾರೇನು ಒಬ್ಬ ಸಾಚಾಗಳಿಲ್ಲ, ನಮ್ಮಲ್ಲೂ ಸ್ವಲ್ಪ ಏನೋ ಗುಣಗಳು ಅವಗುಣಗಳು ಇದ್ದೇ ಇರ್ತವೆ. ಯಾರೇನು ಮನುಷ್ಯ ದೇವರಾಗುತ್ತಲ್ಲ, ಸೊ ನಮ್ಮಲ್ಲೂ ಅವಗುಣಗಳು ಇದ್ದೇ ಇರ್ತವೆ. ಸೊ ಅದನ್ನ ನಮಗ್ ಗೊತ್ತಿರೋ ಸಾಕು. ನಮ್ ಜೊತೆಲಿರೋರು ಆತರ ಕಾಣಿಸ್ದಾಗ ಬೈತಾರೆ, ಸರ್ ಇದನ್ನ ಮಾಡ್ಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಹೇಳೋರು ಇರಲ್ಲ. ಒಳಗಡೆ ಹೋಗ್ಬೇಕಾದ್ರೆ ಈಗ ಸೀದಾ ಒಂದು ಒಳ್ಳೆ BGM ಹಾಕಿ ಕಳಿಸ್ತಾರೆ, ರಿಟರ್ನ್ ಬರೋಷ್ಟಲ್ಲಿ ಇಲ್ಲಿ ಬೇರೆ BGM ಟ್ರೋಲ್ BGM ಕೊಡ್ತಾ ಇರುತ್ತೆ. ಸೊ ಅದೆಲ್ಲ ಬೇಡ. ಮನುಷ್ಯ ಅಂದ್ಮೇಲೆ ಯಾರೇನ್ ಸಾಚಾಗಳಿಲ್ಲ. ನಾನು ಅಷ್ಟೇ, ನಾನು ಕೆಟ್ಟ ಮಾತು ಮಾತಾಡ್ತೀನಿ, ತುಂಬಾ ಸಿಟ್ಟು ಬಂದ್ರೆ ಕೆಟ್ಟ ಮಾತು ಮಾತಾಡ್ಬಿಡ್ತೀನಿ. ಸೊ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಜೊತೆಲಿ ಇದ್ದವ್ರು ಅಂತಂದ್ರೆ ಮರ್ಯಾದೆ ಹೋದ್ರೆ ಇಲ್ಲಿ 4 ಜನ ಮುಂದೆ ಹೋಗುತ್ತೆ, ಅಲ್ಲೂ ಕರ್ನಾಟಕದ ಮುಂದೆ ಮರ್ಯಾದೆ ತಕ್ಕೊಳ್ಬೇಕು ನನಗೆ. ಸೊ ನಾನು ಯಾವತ್ತೂ ಪರ್ಫೆಕ್ಟ್, ನಾನೇನು ತಪ್ಪು ಮಾಡಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಹಿಂಗಿದ್ದೀನಿ ಅಂತ ಅನ್ಸಿದ್ರೆ ಹೋಯ್ತೀನಿ. ನಾನ್ ಸರಿ ಇಲ್ಲ ಅನ್ಸಿದ್ರೆ ನನಗೆ ಏನಾದ್ರು ನನ್ನಿಂದ ಏನಾದ್ರು ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಹೋಗಲ್ಲ. ಓಕೆ, ಇವಾಗ ನೀವೇ ಹೇಳಿದ್ರಿ ತಮಿಳು ತೆಲುಗು ಅಲ್ಲಿ ಮೂವಿ ಎಲ್ಲ ಸಿಕ್ಕಿದೆ ಅಂತ. ಸೊ ಹೇಗೆ ಅದು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ? ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ನೋಡ್ಬೋದು, ಈಗ ಬರ್ತಾರಂತ ಕೆಲವೊಂದು ರೀಸೆಂಟ್ ಸಿನಿಮಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೈರಲ್ ಆಗಿದ್ದಾರೆ ಅಂತವ್ರ ರಾಮಕಗಳನ್ನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ವಲ್ಪ ಆಕ್ಟಿಂಗ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಲ್ಲ, ಹಂಗಾಗಿ ಡೈರೆಕ್ಟರ್ಸ್ ಶಾರ್ಟ್ ಮೂವಿ ಮಾಡೋರು, ಆಮೇಲೆ ನನ್ನ ಫೇಸ್ ನೋಡಿನೇ ಒಂದು ಸ್ಟೋರಿ ರೆಡಿ ಮಾಡಿ ಈಗ ಅದು ಮಾಡ್ತಾ ಇದೀವಿ. ನೆಕ್ಸ್ಟ್ ಒಂದು ಮಾಡ್ತಾ ಇದೀವಿ ವೈರಿ ಅಂತ. ಅದಾದಷ್ಟು ಬೇಗ ಪೋಸ್ಟರ್ ರಿಲೀಸ್ ಕೂಡ ಮಾಡ್ತೀವಿ. ಅವ್ರು 2 ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ನಾನೊಬ್ರು ಲಗನ್ ಅಂತ ನಮ್ಮ ಸರ್ ಇನ್ನೊಬ್ರು, ಅವರು 2 ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಆ ಒಂದು ಅದನ್ನ ಒಂದು ಶಾರ್ಟ್ ಮೂವಿನ ಈಗ ನೆಕ್ಸ್ಟ್ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ದುಡ್ಡು ಹಾಕಿ ಮಾಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಅದೊಂದು ಈಗ ಸದ್ಯಕ್ಕಿದೆ. ಸೊ ನಮ್ಮ ಆಕ್ಟಿಂಗ್ ವಿಡಿಯೋಸ್ ಎಲ್ಲ ನಾವು ಹಾಕ್ತೀವಲ್ಲ, ತುಂಬಾ ಜನ ಹೇಳ್ತಾರೆ ನಿಮ್ದು ಆಕ್ಟಿಂಗ್ ಅಂತ ಗೊತ್ತಾಗಲ್ಲ, ಏನು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಡೈರೆಕ್ಟರ್ಸ್ಗಳು ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿ ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ ಇರ್ಬೋದು. ನಾನು ನೋಡಿದ ತಕ್ಷಣ ತಮಿಳು ಅಂತ ನಾನು ಆಕ್ಚುಲಿ ಗರ್ಭದಲ್ಲೇ ಗಮನಿಸಿದೆ ಕನ್ನಡಿಗ, ತಮಿಳ್ ಅಂತ ಕಾಣ್ತಿಲ್ಲ. ಸೊ ಇದು ವಿಲನ್ ಫೇಸ್ಗೆ ಕರೆಕ್ಟ್ ಇದೆ. ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ ಕಾಲ್ಸ್ ಬಂತು. ನಾನು ಅವ್ರಿಗೆ ಏನಂದೆ ಅಂತಂದ್ರೆ, ನನ್ನ ಬೆಳೆಸಿರೋದು ಕನ್ನಡ ಜನ, ನಾನು ಕನ್ನಡ ಇಲ್ಲಿಂದ ಫಸ್ಟ್ ಕನ್ನಡ ಮುಖ್ಯ ನಮಗೆ. ಇಲ್ಲಿನ ಜನ ನಮ್ಮನ್ನ ಬೆಳೆಸಿ ಕನ್ನಡದಲ್ಲಿ ಏನಾದ್ರು ಮಾಡಿದ್ರೆ ಆಮೇಲೆ ಇಲ್ಲಿನ ಜನ ಹೋಗು ಅಂತಂದ್ರೆ ಹೋಗ್ತೀನಿ. ನಿಮ್ಮನ್ನ ನಾವು ಬೆಳೆಸಿರೋದು ಅಮಿಕೊಂಡು ಇಲ್ಲಿರೋ ಅಂತಂದ್ರೆ ಜನರು ಪಾತ್ರ ಕೇಳೋದು ಅವರೆಲ್ಲ ಬೆಳೆಸಿರೋದು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇವಾಗ ಇಲ್ಲಿ ಜನ ಕನ್ನಡದವ್ರು ಬೆಳೆಸಿದ್ಮೇಲೆ ನಾನು ತಮಿಳ್ ಸಿನಿಮಾ ಇಂಡಸ್ಟ್ರಿ ಹೋಗೋದು ಅಲ್ವ ಅಂದ್ರೆ ಇವಾಗ ಯಾರ್ಯಾರು ಹೆಂಗೆ ಟ್ರೋಲ್ ಮಾಡ್ತಿದ್ದಾರೆ ನೋಡ್ಬೇಕಲ್ವಾ, ಕ್ಯಾಮ್ರಾ ಎಲ್ಲಿದೆ ಅದೆಲ್ಲ ನೋಡಿದ್ರೆ ಅದೆಲ್ಲ ನೋಡಿ ಆಟ ನಮ್ ಬಾಳ. ಸೊ ನಮ್ಮ ಜನ ನನ್ನ ಬೆಳೆಸಿರೋ ಬಂದ್ಬಿಟ್ಟು ಎಲ್ಲರೂ ಸೊ ಕನ್ನಡ ಆ ಒಂದು ವಿಡಿಯೋ ಮಾತ್ರ ಮಾಡಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಂದ್ರೆ ಬರ್ತೀನಿ, ಇಲ್ಲ ಅಂತಂದ್ರೆ ನನ್ನ ಬಿಸ್ನೆಸ್ ನಂಗಿದೆ, ನಾನು ಟ್ಯಾಟೂ ಹಾಕೊಂಡು ಕೂತ್ಕೊಳ್ತೀನಿ. ಈ ಜನ ಏನಾದ್ರು ಆಪರ್ಚುನಿಟಿ ಬಿಡಬೇಡ, ನೀನ್ ಅಲ್ಲಿದ್ರು ಇಲ್ಲಿದ್ರು ನೀನ್ ನಮ್ಮವನೇ, ಎಲ್ಲಿದ್ರು ಬೆಳೆಸ್ತೀವಿ ಅಂತ ಅಂದ್ರೆ ತಮಿಳ್ ಸಿನಿಮಾ ಯಾವ ಇಂಡಸ್ಟ್ರಿ ಬೇಕಾದ್ರೂ ಹೋಗ್ತೀನಿ. ಯಾವ ಇಂಡಸ್ಟ್ರಿಗೆ ಹೋದ್ರು ನಮ್ಮ ಕನ್ನಡದವ್ರು ಯಾರಿದಾರೋ ನಮ್ಮ ಕರ್ನಾಟಕದ ಮೇಲೆ ಹೆಮ್ಮೆ ಪಡುವಂತ ವಿಚಾರಣೆ ಮಾಡ್ತೀನಿ. ಯಾವತ್ತಾದ್ರೂ ನಮ್ಮಿಂದ ಏನಾದ್ರು ನಮ್ಮ ಕನ್ನಡಿಗರಿಗೆ ಒಂದು ಕರ್ನಾಟಕದಲ್ಲಿ ಏನಕ್ಕಾದ್ರೂ ನನ್ನಿಂದ ಏನಾದ್ರು ಒಂದು ಬ್ಯಾಡ್ ಹೆಸರು ಬರುತ್ತೆ ಅಂದ್ರೆ ಅವತ್ತೇ ಏನಾದ್ರು ಶೂಟ್ ಮಾಡ್ಕೊಂಡು ಸರ್ ಜನ ಹೇಳಿದ್ರೆ ಹೋಗ್ತೀನಿ, ಇಲ್ಲ ಹೋಗಲ್ಲ. ಇವಾಗ ನೀವು ಬೇರೆ ನೋಡಿರ್ಬೋದು ಮೂವಿಗಳಿಗೆಲ್ಲ ಓಕೆ ನಾವು ನಿಮಗೆ ಕೊಡ್ತೀವಿ, ಆಪರ್ಚುನಿಟಿ ಕೊಡ್ತೀವಿ ಅಂತ ಕರೆಸ್ಕೊಂಡು ಅವಮಾನ ಮಾಡ್ತಾರಲ್ಲ, ಆ ತರ ಯಾವ್ದಾದ್ರು ನಡೆದಿದೆ? ಅಂದ್ರೆ ನಂದು ಫೇಸ್ ಬಂದ್ಬಿಟ್ಟು ಇದು ಸೆಲೆಕ್ಟೆಡ್ ಫೇಸ್, ಕ್ಯಾಮ್ರಾ ನೋಡಿದ್ರೆ ಗೊತ್ತಾಯ್ತು ನಿಮಗೆ, ಕ್ಯಾಮ್ರಾ ನೋಡ್ತಿರೋದು. ಇದು ಬಂದ್ಬಿಟ್ಟು ನನ್ನ ಯಾವಾಗಲೂ ಒಂದೇ ತರ ಇರೋದು, ಹೀರೋ ತರ ಇರೋರು 10 ಜನ ಸಿಕ್ಬಿಡ್ತಾರೆ ನಿಮಗೆ, ವಿಲನ್ ತರ ಇರೋ ಫೇಸ್ ಸೆಲೆಕ್ಟೆಡ್ ಮಾಡ್ತಾರೆ. ಸೊ ಹಂಗಾಗಿ ಈ ಫೇಸ್ ಏನಕ್ಕೆ ಅಂತಂದ್ರೆ ನಾನು ಏನ್ ಅನ್ಕೋತೀನಿ ಅಂದ್ರೆ ಕುಂಬಲ್ ಗೋವಿಂದ ಅನ್ನೋದು ಮಾಡೋದು. 10 ಜನ ನಿಂತಿರ್ತಾರೆ, 10 ಜನ ಸೆಂಟ್ರಲ್ ನಾನು ಒಬ್ಬ ಈಗ ಅನ್ನೋದು. ಸೊ ಫೇಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ದೇವ್ರು ಕೊಟ್ಟಿದ್ದಾರೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ, ಈ ಸ್ಕಿಲ್ ಅನ್ನ ಬಳಸ್ಕೋಬೇಕು ಅಂತ ಹೇಳೋದು. ಎಲ್ಲ ಅಲ್ಲಿ ಹೋಗ್ಬೇಕು, ಹಿಂಗ್ ಪಾಸಿಂಗ್ ರೋಡ್ ಅದು ಹೇಳ್ಕೊಟ್ಟು ನಂದು 10 ಸೆಕೆಂಡ್ ನನ್ನ 10 ಸೆಕೆಂಡ್ ಕಾಣಿಸ್ಲಿ ಸ್ಕ್ರೀನ್ ಅಲ್ಲಿ, ಒಂದು ಫೇಸ್ ಫುಲ್ಲು ಒಂದ್ಸಲಿ ಕಾಣ್ತೀವಿ. 10 ಸೆಕೆಂಡ್ ಅಲ್ಲಿ ಟೋಟಲ್ ಸ್ಕ್ರೀನ್ ತಿನ್ಕೋಬಿಡ್ತೀನಿ ನಾನು. ಆಕ್ಟಿಂಗ್ ಮಾಡ್ತೀನಿ, ತುಂಬಾ ಹಸಿರಿದೆ ಆಕ್ಟಿಂಗ್ ಅಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ. ಹಂಗಾಗಿ ನಾನೇನ್ ಅನ್ಕೊಂಡಿದ್ದೆ, ಆಪರ್ಚುನಿಟಿ ಸಿಕ್ಕಿದ್ರೆ ಸ್ವಲ್ಪ ದೊಡ್ಡದಾಗಿ ಸಿಗ್ಲಿ ಅಂತ. ಅಂದ್ರೆ ಏನಾದ್ರು ಅಲ್ಲ, ಏನ್ ಭಿಕ್ಷೆ ಕೊಡೋ ಸೀನ್ ಆಗ್ಲಿ, ಏನೇ ಸೀನ್ ಆಗ್ಲಿ, ಒಂದು 10 ಸೆಕೆಂಡ್ ಫೇಸ್ ರಿವೀಲ್ ಆದ್ರೆ ಸಾಕು. ಅಲ್ಲೆಲ್ಲ ದೂರದಲ್ಲಿ ಹಿಂಗ್ ನಡ್ಕೊಂಡು ಹೋಗು, ಅಲ್ಲಿ ನಿಂತ್ಕೊಂಡು ವಿಲನ್ ಹಿಂದ್ಗಡೆ ಹಿಂಗ್ ನೋಡ್ತಾ ಇರು, ಅದೆಲ್ಲ ಅಂತಲ್ಲ.
ಸೊ ಅದೇನಂತಂದ್ರೆ ಗುಂಪಲ್ ಗೋವಿಂದ ಅನ್ನೋದು ಬೇಡ. ಸ್ವಲ್ಪ ಏನಾದ್ರು ಯಾರಾದ್ರೂ ನೋಡ್ಬಿಟ್ಟು ಒಂದು 5 ಸೆಕೆಂಡ್ ಮಂದು ಹೋಗ್ತೀಯಪ್ಪ, ಒಂದ್ ಸೀಸನ್ ಪೂರ್ತಿ ನೀನೇ ಇರ್ತೀಯ ಅಂತ ಅನ್ಬಿಟ್ರೆ ಆ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಒಪ್ಕೊಂಡ್ಬಿಡ್ತೀನಿ. ಕನ್ನಡದವರಾಗಿದೆ. ಬೇರೆ ಕಡೆ ಅಂದ್ರೆ ನಮ್ಮ ಕನ್ನಡದವ್ರು ಹೇಳಿದ್ರೆ ಹೋಗ್ತೀನಿ. ಆಕ್ಟರ್ ಕೂಡ ಹೌದು, ಡ್ಯಾನ್ಸರ್ ಕೂಡ ಹೌದು, ಮಿಮಿಕ್ರಿ ಕೂಡ ಮಾಡ್ತೀರಾ, ಆಕ್ಟಿಂಗ್ ಕೂಡ ಮಾಡ್ತೀರಾ. ಸೊ ಹಂಗೆ ಒಂದ್ ಸಾಂಗ್ ಹೇಳ್ಬೋದೇನೋ? ನಾನು ಸಾಂಗ್ ಕೇಳಿದ್ರೆ ನೀವು ಇಂಟರ್ವ್ಯೂ ಬಿಟ್ಟು ಅವ್ರು ಕ್ಯಾಮೆರಾ ಆಫ್ ಮಾಡ್ಕೊಂಡು ಹೊರಗಡೆ ಕೊಡಿ. ಹಂಗೆ ಹೋಗ್ತಾರೆ ಹೇಳಿ ನೋಡಿ. ಸಿಂಗಿಂಗು ಕೂಡ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ಅದು ತುಂಬಾ ಜನ ಇಷ್ಟಪಟ್ರು. ಅದು ಯಾವ್ದೋ BGM ಓಡ್ತಾ ಇತ್ತು, ಅದ್ರಲ್ಲಿ ಮಾಡಿದ್ದೀನಿ. ನಾನು ಹಿಂಗ್ ಆಡಿದ್ರೆ ಇಷ್ಟೊಂದು ಕೂತ್ಕೊಂಡು ಮಾತಾಡ್ತೀರಾ, ಯಾಕಾದ್ರೂ ಕೇಳೋಣ ಅಂತ ನೀವೆಲ್ಲ ಹಿಂಗೆ ಕೇಳ್ತೀರಲ್ಲ. ಹಸುವಿನ ಬನಸಿರಿಗೆ ಒಲಿದು ಸೌಂದರ್ಯ ಚೆಲುವಿನ ಬರೆಯ ಬೀಸಿದರು ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗುಡಿ ಶ್ರೀಗಂಧ ಗುಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರು ಹೇಳ್ತಾ ಇದ್ರು ಅಂತ ನೀವೇ ಹೇಳಿದ್ರಿ, ಲೈಕ್ ಲಕ್ ಆಗುತ್ತೆ ಟ್ಯಾಟೂ ಹಾಕಿಸ್ಕೊಂಡ್ರೆ. ಸೊ ನನಗೆ ಒಂದ್ ಹಂಗೆ ಜಲಕ್ ಒಂದ್ ಚುಕ್ಕಿ ನೋಡಿ, ನಿಮ್ದು ನಿಮ್ಮ ಲೈಫಲ್ಲಿ ಒಂದು ನಿಮ್ಗೆ ಸಿಗತ್ತೆ. ಅದು ಯಾವತ್ತಾದ್ರು ನಿಮ್ಗೆ ಒಳ್ಳೇದಾಯ್ತು ಅಂದ್ರೆ ಮತ್ತೆ ನನ್ನಿಂದ ಆಯ್ತು ಅಂತ ಹೇಳ್ಬೇಡಿ, ನಿಮ್ಮ ಎಫರ್ಟ್ ಇಂದ ಆಯ್ತು ಅಂತ ಹೇಳಿ. ಸೊ ಲೈವಲ್ಲಿ ನಿಮ್ಗೊಂದು ಚಿಕ್ಕದೊಂದು ಸ್ಟಾರ್ ಹಾಕೋಣ. ನಮ್ದು ಯಾವ ತರ ಬರ್ತಿರುತ್ತೆ ಅಂತ ಹೇಳಿ ಎಲ್ಲ ತೋರಿಸಿ. ಡಾಟ್ ಹಾಕೋಣ, ಮೂನ್ ಹಾಕೋಣ. ಯಾವ್ದಾದ್ರು ಓಕೆ. ಭಯ ಆಗ್ತಿದ್ದಾನ? ಮೀಟರ್ ಬರ್ತಿದ್ದ? ಇಲ್ಲ. ಸೊ 900 ವರ್ಷದಿಂದ ಇಲ್ಲ, 1.5 ಆಯ್ತು. ಇದು 5 ವರ್ಷ ನಿಮಗೆ. ಒಂದು ವರ್ಷ ಅಂತ ಹೌದು. ನಾವು ಯೂಸ್ ಮಾಡೋದೆಲ್ಲ ಮೆಟೀರಿಯಲ್ಸ್ ಎಲ್ಲ ಹೈಜಿನಿಕ್ ಆಗಿರುತ್ತೆ ಯೂಸ್ ಮಾಡೋದು. ಇದು ನಿಮಗೆ ಕಂಪ್ನಿ ಬೇರೆ ಕಾಣ್ತಾ ಇರುತ್ತೆ, ಬಟ್ ಒಳಗಡೆ ಇಂಕ್ ಬಂದ್ಬಿಟ್ಟು ನಮ್ದು ಏನೋ ಸ್ವಲ್ಪ ಬೇರೆ ಇರುತ್ತೆ. ಅದಕ್ಕೆ ಡಾರ್ಕ್ ಬರುತ್ತೆ, ನಮ್ದು ಬೇರೆ ಕಡೆಗಿಂತ ನಮ್ಗೆ ತುಂಬಾ ಡಾರ್ಕ್ ಬರುತ್ತೆ. ಆಮೇಲೆ ಪ್ರಿಂಟರ್ದು, ಇದು ಪ್ರಿಂಟರ್ ಅಂತ ಯಾರು ನಂಬಲ್ಲ, ಒಬ್ಬರು ಇಟ್ಕೊಂಡು ಹಿಂಗೆ ಎತ್ಕೊಂಡು ಹೋಗ್ಬೋದು. ಇದು ಸೆಲೆಕ್ಟೆಡ್ ಮಿಷಿನ್ ಅಷ್ಟೇ. ನಮ್ಮ ಮಿಷಿನ್ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಯಾರಿಗೂ ಗೊತ್ತಾಗಲ್ಲ, ಇದರಲ್ಲಿ ಡೆಪ್ತ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಇದು ನೋಡಿ ಎಕ್ಸ್ಪೈರಿ ಡೇಟ್ಸ್ ಈ ತರ ಬಂದು ಟ್ಯಾಟೂ ಶಾಪ್ ತೋರಿಸ್ಬೇಕು, ಒಂದ್ಗಡೆ ತೋರಿಸಲ್ಲ. ಇದು ಬಂದ್ಬಿಟ್ಟು 2028 ಎಕ್ಸ್ಪೈರಿ ಡೇಟ್. ಇದು ತೋರಿಸ್ಬಿಟ್ಟು ಆಗ್ಬೇಕು. ನೀವು ಯಾರನ್ನ ಎಲ್ಲಾದ್ರೂ ಹೋದ್ರೆ ಟ್ಯಾಟೂ ಶಾಪ್ಗೆ ಫಸ್ಟ್ ಎಕ್ಸ್ಪೈರಿ ಡೇಟ್ ಕೇಳ್ಬೇಕು. ಇನ್ಸು ಅಷ್ಟೇ, ಇನ್ಸದು ಅಷ್ಟೇ ಎಕ್ಸ್ಪೈರಿ ಡೇಟ್ ಯಾವಾಗ ಇರುತ್ತೆ ಏನು ಅಂತ ಎಲ್ಲ ಕೊಟ್ಟಿರ್ತಾರೆ. ನಮ್ದು ಚಾನಲ್ ಅನಿಸುತ್ತೆ 2026 ಅಥವಾ ಇದನ್ನೆಲ್ಲ ಕೇಳಬೇಕು. ಕೇಳ್ಬಿಟ್ಟು ಅವ್ರನ್ನೆಲ್ಲ ಕೇಳಿದ್ರೆ ನೀವು ಅಲ್ಲೇ ಹೋಗಿ ಹಾಕ್ಸ್ಕೊಳ್ಳಿ ಹೋಗಿ ಅಂತಾರೆ. ಅವ್ರಿಗೆ ಇಸ್ಕೊಳ್ಳೋದೆ 10 ರೂಪಾಯಿ 20 ರೂಪಾಯಿ. ಅವ್ರು ಅಷ್ಟು ಹೈಜಿನಿಕ್ ಆಗಿಲ್ಲ. ನಾವು ಅದ್ರ ಕೇಳೋದು ತಪ್ಪು. ನೀವು ಆ ಥರ ಎಲ್ಲ ಇಂಕು ನೀಡಲ್ಸ್ ಎಲ್ಲ ತೋರಿಸ್ಬೇಕಂದ್ರೆ ಹೋಗಿ ಟ್ಯಾಟೂ ಶಾಪ್ಸ್ ಎಲ್ಲ ಹಾಕ್ಸು ಅಂತ ಹೇಳ್ತಾರೆ. ಸೊ ಗ್ಲೌಸ್ ಅಂತೂ ಯೂಸ್ ಮಾಡಲೇಬೇಕು. ನಿಮ್ಗೆ ಏನಾಗ್ಲಿ ಎಲ್ಲಿ ಬೇಕು? ಎಲ್ಲಿ ಹಾಕಿದ್ರೆ ಇದೆ ನಿಮಗೆ ಫೇಸ್ ಮೇಲೆ ಮಾಡೋಣ. ಇದು ಡಾಟ್ ಬ್ಯೂಟಿ ಸ್ಪಾಟ್. ನೀವು ಆಲ್ರೆಡಿ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಬೇಡ ಅಂತ. ಇಲ್ಲಿ ಮತ್ತೆ ತರ ಹಾಕ್ಸ್ಕೊಬೋದಿತ್ತು. ಮತ್ತೆ ಇಲ್ಲ, ಅದು ಆಲ್ರೆಡಿ ಇದೆಯಲ್ಲ, ನ್ಯಾಚುರಲ್ ಇದೆಯಲ್ಲ. ನಮಸ್ಕಾರ. ಫೋನ್ ಓಕೆ, ಫಸ್ಟ್ ಎಲ್ಲದೂ ನೋಡ್ಕೋಬೇಕಾ ನೀವು? ಅವ್ರು ಬಂದು ತೋರಿಸ್ತಾರ ಅನ್ಸತ್ತಲ್ವಾ ನಿಮ್ಗೆ ಇದೇ ತರ ಹಾಕ್ಬೇಕು ಅಂತ? ಕೆಲವೊಬ್ಬೊಬ್ರಿಗೆ ಗೊತ್ತಿರೋದಲ್ಲ ಯಾವ ಟ್ಯಾಟೂ ಆದ್ರೂ ಓಕೆ ಅಂತಾರಲ್ಲ, ಅವಾಗ ಆತರ ಯಾವ ಟ್ಯಾಟೂ ಆದ್ರೂ ಓಕೆ ಅಂತ ಯಾರು ಹೇಳಲ್ಲ. ಸಪೋಸ್ ಹೇಳಿದ್ರು ಅಂತಂದ್ರೆ ನಾವು ಸ್ವಲ್ಪ ಹೇಳ್ತೀವಿ, ಟ್ಯಾಟೂ ನಾವ್ ಹೇಳೋದು ಹಾಕ್ಸ್ಕೊಬಿಡಪ್ಪ, ನಿನ್ ಬಾಡಿ ಮೇಲೆ ಪರ್ಮನೆಂಟ್ ಆಗಿರುತ್ತೆ, ಹಂಗಾಗಿ ಸೆಲೆಕ್ಟ್ ಮಾಡಿ ಯೋಚನೆ ಮಾಡಿ ಹಾಕ್ಸ್ಕೊಂತ ಹೇಳ್ತೀವಿ. ಅದಾದ್ಮೇಲೆ ಅವ್ರು ಯಾವ ತರ ಅವ್ರ ಮೈಂಡ್ ಸೆಟ್ ಹೆಂಗೆ ಅಂತ ಗೊತ್ತಾರೆ, ನಾವೇ ಸಜೆಷನ್ ಮಾಡ್ತೀವಿ, ಈ ತರ ಬೇಡ ಈ ತರ ಹಾಕ್ಸ್ರಿ ಅಂತ. ಸೊ
ನಮ್ದು ರೆಫರ್ ಎಲ್ಲ ಕೇಳ್ತಾರೆ ಜನ ಬರೋರು. ಹಂಗಾಗಿ ಅವ್ರು ಯಾವ್ದು ಹೇಳ್ತಾರೋ ಅವ್ರಿಗೆ ಯಾವ ತರ ಇಷ್ಟನೋ ಆ ತರ ಹಾಕಿಸ್ತೀವಿ. ನಾವು ಜಾಸ್ತಿ ಸೆಲೆಕ್ಟ್ ಮಾಡಲ್ಲ. ಯಾರಾದ್ರೂ ಒಬ್ರು ನಿಮ್ದೇ ಹಣ ಎಲ್ಲ ನೀವು ಹೆಂಗ ಯಾವ್ದೊಂದು ಚೆನ್ನಾಗಿರೋ ತೋರಿಸಿ ಅಂದ್ರೆ ತೋರಿಸ್ತೀವಿ, ಓಕೆ ಅಂದ್ರೆ ಹಾಕ್ತೀವಿ ಆ ಥರ. ಇದು ಬಂದು ಮಷಿನ್ ಸೆಲೆಕ್ಟೆಡ್ ಇದೆ, ಬೇರೆ ಎಲ್ಲ ನೋಡಕ್ ಸಿಗೋಣ ಇದೆ. ಪರ್ಮನೆಂಟ್ ಆಗಿರುತ್ತೆ ಬಾಡಿ ಮೇಲೆ. ಸೊ ಸ್ಟಾರ್ ಅಂದ್ರೆ ಏನೂ ಆಗಲ್ಲ, ಸ್ಟಾರ್ ಮೂನ್ ಎಲ್ಲ ಅಂದ್ರೆ ಏನೂ ಆಗಲ್ಲ. ಬೇರೆ ಏನಾದ್ರು ಹಾಕ್ಸಿದ್ರೆ ಆಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಸ್ಬೋದಲ್ಲ, ಚಿಕ್ಕ ಹಾಕಿರ್ತೀನಿ. ಜಸ್ಟ್ ಇಲ್ಲ ನಿಮ್ಮ ಲಕ್ ಚೇಂಜ್ ಆಗುತ್ತಾ ಇಲ್ಲ ಅಂತ ಆಯ್ತು ಅಂತಂದ್ರೆ ಸ್ವಾಮೀಜಿ ಮಾಡ್ಬಿಡಿ ಸರ್. ಸೀರಿಯಸ್ಲಿ ಈಗ ದಿನ ಬರ್ದಿ ನಿಮ್ದು ಅಷ್ಟೆಲ್ಲ ದಿನ ಕಡೆ ನೋಡೋಣ. ಇಲ್ಲಿ ಅಂದ್ರೆ ಅಲ್ಲಿ ಬರುತ್ತೆ. ಓಕೆ, ಸೆಟ್ಟಿಂಗ್ ಮಾಡಿ ಇಟ್ಕೋಬೇಕಲ್ವಾ? ಈಗ ಆ್ಯಪ್ ಎಲ್ಲ ಇರುತ್ತೆ. ಓಕೆ ಓಕೆ ಆ್ಯಪ್ ಮುಖಾಂತರ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಇದ್ರ ಬಗ್ಗೆ ಒಂದು ರಿವ್ಯೂ ವಿಡಿಯೋ ಮಾಡ್ತೀವಿ. ಅಂದ್ರೆ ಜನ ಅನುಕೂಲ ಆಗುತ್ತೆ ಅಂದ್ರೆ ಮಾಡ್ತೀವಿ. ಬೇರೆಲ್ಲ ಬೇರೆ ಥರ ಪ್ರಿಂಟರ್ಗಳು ಯೂಸ್ ಮಾಡ್ತಾರೆ. ಸ್ವಲ್ಪ ನನ್ನ ಹತ್ರ ಬಂದ್ಬಿಟ್ಟು ಏನಂತಂದ್ರೆ ಸ್ವಲ್ಪ ಯೂನಿಕ್ ಆಗಿ ಇದು ನೋಡಿ, ನಿಮಗೆ 2 ಥರ ಸೈಜ್ ಅಂತ ಇದೆ. ಚಿಕ್ಕ ಬೇಕಂದ್ರೆ ಚಿಕ್ಕ, ದೊಡ್ಡ ಬೇಕಂದ್ರೆ ದೊಡ್ಡ. ಒಳಗಡೆ ಸಾಕು ಅಂದ್ರೆ ಒಳಗಡೆ ಒಳಗೆ ಬಿಡ್ತೀನಿ, ಇಷ್ಟು ದೊಡ್ಡ ಇದ್ರೆ ಅಷ್ಟು ದೊಡ್ಡ. ಇದು ಬಂದ್ಬಿಟ್ಟು ಇಲ್ಲಿ ಮತ್ತೆ ಇದು ಮತ್ತೆ ನಿಮಗೆ ಬೋರ್ ಅಂತಾನು ಅನ್ಸಲ್ಲ. ಸಪೋಸ್ ನಿಮ್ಗೆ ಬೋರ್ ಅಂತ ಅನ್ಸಿದ್ರೆ ಅದ್ರ ಮೇಲೆ ಕವರ್ ಅಪ್ ಕೂಡ ಮಾಡ್ಬೋದು. ಆ ಥರ ಜಾಗದಲ್ಲಿ ಹಾಕಿ ಸಮಸ್ಯೆ ಇಲ್ಲಮ್ಮ. ನಿತ್ಕೊಂಡು ಟ್ಯಾಟೋ ಹಾಕಲ್ಲ ನಾವು. ಅದ್ಯಾರೋ ರೋಡಲ್ಲಿ ಜನಗಳು ಸಿಗ್ತಾರಲ್ಲ, ಟ್ಯಾಟೋ ಹಾಕ್ಬೇಕು ಅಂತಾರೆ. ಎಲ್ಲಿ ರೋಡಲ್ಲಿ ಟ್ಯಾಟೋ ಹಾಕ್ಲಾ? ಒಂದು ಕಾಲ್ಸ್ಗಳೆಲ್ಲ ತುಂಬಾ ಬರ್ತಾ ಇರ್ತಾರೆ. ಓಕೆ, ಕಾಲ್ಸ್ಗಳೆಲ್ಲ ಪಿಕ್ ಮಾಡಕ್ ಆಗತ್ತಾ? ಆಗುತ್ತೆ, ಸ್ಟಾಫ್ಗಳಿದ್ದಾರೆ ಮಾಡ್ತಾರೆ. ಒಂದೊಂದು ಟೈಮಲ್ಲಿ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ ಅಂತ ತುಂಬಾ ಕಂಪ್ಲೇಂಟ್ಸ್ ಇದೆ. ಸ್ವಿಚ್ ಆಫ್ ಬಂತು ಅಂದ್ರೆ ಅವತ್ತು ನಮ್ಮ ಸ್ಟುಡಿಯೋ ಓಪನ್ ಇರಲ್ಲ ಅಂತ, ಸರ್ವಿಸಲ್ಲಿ ಇರಲ್ಲ ನಾವು ಅಂತ ಜನಗಳಿಗೆ ಸ್ವಲ್ಪ ಕೋಪ. ರಿಸೀವ್ ಮಾಡಲ್ಲ, ಫೋನ್ ರಿಸೀವ್ ಮಾಡಲ್ಲ ಅಂತ ಟೆಂಪೋ ಇವತ್ತಿನ ನೆಕ್ಸ್ಟ್ ಪ್ರಪಂಚದಲ್ಲೇ ದೊಡ್ಡ ಆಂಕರ್ ಆಗ್ಬಿಡ್ತೀನಿ. ಆ ಥರದ ಥಿಂಕ್ ಮಾಡಬೇಡಿ. ಆಮೇಲೆ ಇಲ್ಲ ಮೆಟೀರಿಯಲ್ ರೈಟ್ ಮಾರ್ಕ್ ಮಾಡ್ಕೊಂಡು ಪ್ಲೇಸ್ಮೆಂಟ್ ಗೊತ್ತಾಗಲ್ಲ, ಹಂಗೆ ತೆಗೆದು ತುಗುಕ್ ಅಂತ ಅನಿಸುತ್ತೆ. ಆಮೇಲೆ ಪ್ಲೇಸ್ಮೆಂಟ್ ರಾಂಗ್ ಆದ್ರೆ ಕೆಲವು ಮೆಟೀರಿಯಲ್ಸ್ ತೋರಿಸಲ್ಲ ನಾನು ಕ್ಯಾಟ್ಲಾಗಲ್ಲಿ. ಓಕೆ, ನನ್ನೊಂಥರ ಏನಿತ್ತು ಅದೊಂದು ಅದನ್ನ ಕೇಳೇ ಇಲ್ಲ ನೀವು ಏನೇನಿದೆ ಅಂತ. ಹೌದು, ಇಲ್ಲ ಬರ್ತೀನಿ ಇದನ್ನ ಹಾಕಿಸ್ಕೊಂಡೆ. ಅದು ಹೇಳಲ್ಲ, ಅದೆಲ್ಲ ಪ್ರೊಫೆಷನಲ್ ಎಥಿಕ್ಸ್. ಓಕೆ ಓಕೆ, ತೋರಿಸಿ ಅಷ್ಟೇ ಅದನ್ನ ತೋರಿಸಿ, ಕ್ಯಾಮ್ರಾ ತೋರಿಸಿ ಅದು ಏನೋ ಬರ್ತಿದ್ದೀನಲ್ಲ ಅಂತ. ಬಟ್ ಏನು ಅಂತ ಕೇಳೋದೇ ಹೇಳಲ್ಲ. ಹೌದು, ಅದು ಯಾಕೆ ಆ ಥರ ಬರ್ತಿತ್ತು? ಮತ್ತೆ ಮತ್ತೆ ಯಾರಿಗೆ ಯಾವ್ದು ಬೇಡ ಅಂತ ಅದೇ ಕ್ಯೂರಿಯಾಸಿಟಿ ಜನಕ್ಕೆ ಹೆಂಗಿರುತ್ತೆ. ಸರಿ, ನೀವು ಚಿಕ್ಕ ಬೇಕಂದ್ರೆ ಚಿಕ್ಕದು, ದೊಡ್ಡ ಬೇಕಂದ್ರೆ ಚಿಕ್ಕದಾಗಿಲ್ಲ ಅಷ್ಟು ಇಲ್ಲ. ಹೆಂಗ್ ನೋಡ್ಕೋಬೇಕು, ಫೋನೆಲ್ಲ ಹ್ಯಾಂಡಲ್ ಮಾಡೋದು ಹೆಂಗೆ? ಹ್ಯಾಂಡಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಭಯ ಬೇಕಾ? ಮೀಟರ್ ಬರ್ತಿದ್ಯಾ?
ಲೈನ್ ಮಾಡೋದಂದ್ರೆ ಲೈನ್ ಮಾಡ್ತೀನಿ, ಬ್ಲಾಂಕ್ ಅಂದ್ರೆ ಬ್ಲಾಂಕ್ ಮಾಡೋದು. ಇದು ಸೈಕಲ್ ಬೀಸ್ ಹಾಕಿದ್ದೀನಿ ಅಂತ ಅನ್ಕೋಬೇಡಿ. ಅದು ಕಲರ್ ಹಂಗಿದೆ, ಅದು ಹೇಗೆ ಆಯ್ತು ಅಂತ. ನಿಮಗೆ ಟ್ಯಾಟೂ ಹಾಕೋಕ್ಕಿಂತ ಮುಂಚೆ ಒಂದು ಕ್ಲೀನ್ ಮಾಡ್ಬೇಕಲ್ಲ, ಅದು ಬಂದ್ಬಿಟ್ಟು ಸ್ಟೆನ್ಸಿಲ್ ಮೇಕರ್ ಅವರು ಪೈನ್ ಕಮ್ಮಿ ಆಗಲಿ ಅಂತ ಹಾಕ್ಬಿಟ್ಟು ಚಿಕ್ಕದಾಕಿದ್ದೀನಿ. ಪರವಾಗಿಲ್ಲ, ಪೈನು ಅನಿಸ್ತಾ ಇದೆಯಾ? ಚುಮ್ಮು ಚುಮ್ಮು ಅನಿಸ್ತಾ ಇದೆಯಾ? ಟ್ಯಾಟೂ ಸಮಸ್ಯೆ ಬೇಕಿದ್ದಾರೆ ನಿಮಗೆ? ಟ್ಯಾಟೂ ಸಮಸ್ಯೆ ಬೇಕಿತ್ತಾ? ಮತ್ತೆ ಅದೇ ಹಾಕ್ಸ್ಕೊಂಡ್ರಿ? ಅದು ಕಷ್ಟಪಟ್ಟು ಹಾಕಿಸ್ಕೊಂಡು ಮತ್ತೆ ಇದನ್ನ ಇಷ್ಟಪಟ್ಟು ಹಾಕ್ಸ್ಕೊತಿದ್ರಿ, ಅಷ್ಟು ನೋವು ಬರುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಜನ ರಿಸಲ್ಟ್ ಏನು ಅಂದ್ರೆ, ಬೇರೆ ಟ್ಯಾಟೂ ಶಾಪ್ ಇದು ನಿಮ್ಮ ಟ್ಯಾಟೂ ಶಾಪ್ ಹೋಲಿಸ್ಕೊಂಡ್ರೆ ತುಂಬಾ ಪೇನ್ ಜಾಸ್ತಿ ಆಗಲ್ಲ ಅಂತ. ಅಲ್ಲ, ನೀವು ಎಕ್ಸ್ಪ್ರೆಷನ್ ಕಮ್ಮಿ ಮಾಡ್ಬೇಡಿ, ನೀವು ಕಿಚ್ಕೊಳ್ಳಿ. ನಮ್ಮ ಹತ್ರ ಯಾರೇ ಕಸ್ಟಮರ್ಸ್ ಬಂದ್ರು ಕಾಮಿಡಿ ಮಾಡಿ ಹೊಟ್ಟೆ ಹಿಡ್ಕೊಂಡು ನೋಡ್ಬೇಕು, ಆ ಥರ ಕಾಮಿಡಿ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಬಂದು ಆದ್ಮೇಲೆ ರೂಲ್ ಸ್ಟಾಕ್ ಮಾತಾಡ್ತಾನೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನನ್ನ ಮೈಂಡಲ್ಲಿ ಏನು ನೋಡ್ತಾ ಇರ್ತಂದ್ರೆ, ನನ್ನ ಕಸ್ಟಮರ್ಸ್ಗೆ ಪೇನ್ ಜಾಸ್ತಿ ಆಗ್ತದೆ, ಸೊ ಹಂಗಾಗಿ ನಡೆಸ್ತೀನಿ ಅಷ್ಟೇ. ಆಮೇಲೆ ಹೊರಗಡೆ ಎಲ್ಲ ಸೀರಿಯಸ್ ಆಗಿ ಇರ್ತೀನಿ. ಈ ಚೇರ್ ಕೂತ್ರೆ ಇದು ಅನ್ನದಾತ ಕೂತ್ಕೊಳ್ಳುವಂಥ ಚೇರ್ ಅಂತ. ಈಗ ಕುತ್ಕೊಂಡು ಒಬ್ರು ಟ್ಯಾಟೂ ಹಚ್ಕೊಂಡ್ರು ಅಂತ ಅವ್ರು ನನಗೆ ಅನ್ನ ಹಾಕೋದು ಅಂತ. ಸೊ ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್. ಇರೋವರೆಗೂ ನಾನು ಅವ್ರಿಗೆ ನಡೆಸಬೇಕು, ಅವ್ರಿಗೆ ಪೇನ್ ಗೊತ್ತಾಗಬಾರ್ದು, ಅಷ್ಟೇ ನನ್ನ ಮೈಂಡ್ ಹೋಗ್ತಾ ಇರ್ತದೆ, ಬೇರೆ ನೋಡ್ತಾರೆ. ಸೊ ಹಂಗಾಗಿ ನಗಿಸ್ತಾ ಇರ್ತೀನಿ. ಅದೇ ಮಾತಾಡ್ತೀನಿ. ಬರೋರೆಲ್ಲರೂ ಅದೇ ಹೇಳ್ತಾರೆ, ಯಾಕೆ ಹೋಗಿ ನಗ್ಸಾಕ್ ಕೊಡ್ತಾರಪ್ಪ, ನಾವೇ ಗೊತ್ತಾಗಿಲ್ಲ ಅಂತಾರೆ. ನಿಮಗೆ ನಗ್ಸೋಣ ಅಂತಾರೆ, ನೀವು ಕ್ಯಾಮ್ರಾ ಆನಲ್ಲೇ ಇಟ್ಕೊಂಡಿದ್ದೀರಾ. ಸ್ವಲ್ಪ ಶೇಡಿಂಗ್ ಮಾಡ್ತೀನಿ, ಲೈಟ್ ಎಕ್ಸ್ಪ್ಲೇ ಸಪೋಸ್ ನೀವು ಯಾವಾಗಾದ್ರೂ ಡಿಸೈನ್ ಮತ್ತೆ ನೀವು ಅದನ್ನ ಕವರ್ ಅಪ್ ಮಾಡ್ತೀವಿ. ಏನಾಗ್ತದೆ? ಚುಮ್ಮು ಅನಿಸ್ತಾ ಇದೆಯಾ? ಸ್ವಲ್ಪ ಹೋಗಿದೆ, ಇವಾಗ ಖುಷಿ ಇದೆ, ನನ್ನ ಲೈಫ್ ಚೇಂಜ್ ಆಗ್ಬೋದೇ ನಾನು. ಹಂಗಂತ ಅನ್ಕೋಬೇಡಿ, ಬಿ ಪಾಸಿಟಿವ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನಿಮ್ಮಿಂದ ಸಾಧ್ಯ ಆಗುತ್ತೆ. ಸೊ ನೀವು ಬೋಲ್ಡ್ ಆಗಿದ್ರೆ, ನೀವು ಮಾಡೋದಲ್ಲ ಯೋಚನೆಗಳೆಲ್ಲ ಒಳ್ಳೇದೇ ಆಗಿದ್ರೆ, ನೀವು ಮಾಡೋ ಕೆಲಸ ನೀವು ಕಾನ್ಫಿಡೆಂಟ್ ಇದೆ, ಅದು ಆಟೋಮೆಟಿಕ್ ಟ್ಯಾಟೂ ಇಂದ ಆಗಲ್ಲ, ಶ್ರಮದಿಂದ ಆಗುತ್ತೆ. ನಾನು ಆಗ್ತಾ ಇರ್ತಾ ಆಗುತ್ತೆ ಅಂತ ಅನ್ಕೋಬೇಡಿ, ನಿಮ್ಮಿಂದ ಆಗುತ್ತೆ. ನಾನು ಜನಕ್ಕೆ ಅದೇ ಹೇಳೋದು, ನನ್ನಿಂದ ಏನೋ ಆಗಿದೆ ಅಂತ ನಿಮ್ಮಿಂದ ಸಾಧ್ಯ ಇದೆ. ಬನ್ನಿ, ಇವ್ರು ಇವಾಗ ನೆಕ್ಸ್ಟ್ ಸ್ಟಾರ್ ಆಗ್ತಾರೆ ಇವರು. ಆ ಸ್ಟಾರ್ನ ಈಗ ತೋರಿಸ್ತೀವಿ. ಚಿಕ್ಕದಾಗಿ ಕ್ಯೂಟ್ ಆಗಿ ಬಂತು. ಹಲೋ ಸರ್, ಹೆಂಗಿದೆ ಕ್ವಾಲಿಟಿ ಎಲ್ಲ ಹೆಂಗಿದೆ ತೋರಿಸಿ. ತುಂಬಾ ಝೂಮ್ ಆಗ್ತದೆ. ಇದನ್ನ ನೀವು ಮೇಂಟೈನ್ ಮಾಡಲಿಕ್ಕೆ ಹೆಂಗೆ ಅಂತ ಹೇಳ್ತೀನಿ. ಅದು ಬಂದು ಮೇಂಟೆನೆನ್ಸು ಕ್ಯಾಮ್ರಾ ಇರ್ಬೇಕಾದ್ರೆ ಹೇಳಕ್ಕಾಗಲ್ಲ, ಬೇರೆ ಬೇರೆ ಥರ ಇದಿರುತ್ತೆ. ಆಮೇಲೆ ಹೇಳ್ತೀನಿ ಯಾವ ಕ್ರೀಮ್ ಯೂಸ್ ಮಾಡಬೇಕು ಏನು ಅಂತ ಹೇಳಿ. ನನ್ನ ಹತ್ರ ಬರೋ ಕಸ್ಟಮರ್ಗೆ ನನ್ನ ಸಜೆಷನ್ ಬೇರೆಲ್ಲ ಬೇರೆ ಬೇರೆ ಥರ ಹೇಳ್ತಾರೆ. ಸೊ ನಾವು ಇದನ್ನು ಹೇಳಿದ್ರೆ ಆಮೇಲೆ ಅಲ್ಲಿಂದ ಆಗಲ್ಲ ಇಕ್ಕಲ್ಲ, ನಿಮ್ಮ ವರ್ಕ್ ನಮಗೆ ಗೊತ್ತಿರುತ್ತೆ. ಮೇಂಟೆನೆನ್ಸ್ ಹೇಳ್ತೀನಿ, ಹಾಗೆ ಮಾಡ್ಕೊಳ್ಳಿ. ನಿಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಇವತ್ತಿನ ನೀವು ನೆಕ್ಸ್ಟ್ ರಾಕ್ ಸ್ಟಾರ್. ಒಳ್ಳೆದಾಗಿ. ನಿಮಗೂ ಕೂಡ ಒಂದು ಟ್ಯಾಟೂ ಅಂಗಡಿ ಮಾಡಬೇಕು, ಲೈಕ್ ನಾನು ಕೂಡ ಟ್ಯಾಟೂ ಕಲೆನ ಕಲಿಬೇಕು ಅಂದಾಗ ಯಾರು ಒಬ್ಬರು ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ. ಸೊ ನಿಮಗೆ ಯಾರಾದರೂ ಇನ್ಸ್ಪಿರೇಷನ್ ಇದ್ರಾ? ಯಾವತ್ತೋ ಇನ್ಸ್ಪಿರೇಷನ್ನ ದೊಡ್ಡದಾಗಿ ತಗೋಬೇಕಂತೆ. ಎಷ್ಟೋ ಜನ ಅಲ್ಲೊಬ್ಬ ಟ್ಯಾಟೂ ಆಗ್ತಾನೆ, ಅವನ ಥರ ಆಗಬೇಕು, ಇಲ್ಲೊಬ್ಬ ಟ್ಯಾಟೂ ಆಗ್ತಾನೆ, ಇವನ ಥರ ಆಗಬೇಕು ಅಂತಾರೆ. ಸೊ ನಾನು ಫಸ್ಟು ಟ್ಯಾಟೂ ಆರ್ಟಿಸ್ಟ್ ಇವ್ರ ಥರ ಆಗಬೇಕು ಅಂತಾರೆ. ವರ್ಲ್ಡಲ್ಲೇ ಟಾಪ್ ಬೆಸ್ಟ್ ಟ್ಯಾಟೂ ಆರ್ಟಿಸ್ಟು ಅನಿಲ್ ಗುಪ್ತಾ ಅಂತ. ಅವ್ರನ್ನೇ ಇನ್ಸ್ಪೈರ್ ಆಗಿ ತೊಗೊಂಡು
ಆದರೆ ಈ ಥರ ಆಗಬೇಕು ಅಂತ ಅಂದ್ಕೊಂಡೆ. ಸೊ ಇವತ್ತು ನನ್ನ ವಿಡಿಯೋಗೆ ಅವರೇ ಲೈಕ್ ಮಾಡಿದ್ದಾರೆ, ಆ ಥರ ಆಗಿದೆ. ಆಗಿದ್ದೀರಾ ಅಂತ. ಓಕೆ, ಇವಾಗ ಟ್ಯಾಟೂ ಹಾಕ್ಬೇಕಾದ್ರೆ ಕೆಲವರೆಲ್ಲ ನೋವು ಫಸ್ಟ್ ಟೈಮ್ ನೀವು ಟ್ಯಾಟೂ ಹಾಕ್ಬೇಕಾದ್ರೆ ನೋವು ಅಂದಿರೋ ಸಹಜ. ಬಟ್ ನಿಮಗೆ ಆ ಥರ ಏನಾದರೂ ಫೀಲ್ ಅಯ್ಯೋ ನೋವಾಗ್ತಾ ಇದೆ ನಾನು ಹೇಗಾದರೂ ಹಾಕ್ಬಿಡ್ತೀನಿ ಅನ್ನೋ ಥರ ಏನಾದ್ರು ಇತ್ತಾ? ಇಲ್ಲ, ಅದು ನೋವಾಗತ್ತೆ ಅಂತಂದರೆ ಫಸ್ಟು ಟ್ಯಾಟೂ ಹಾಕ್ಸೋಕ್ಕಿಂತ ಮುಂಚೆ ಇದು ಅಂತ ಪ್ರಿಕಾಷನ್ಸ್ ಇರುತ್ತೆ. ಬಲವಂತಕ್ಕೆ ಬಂದು ಟ್ಯಾಟೂ ಹಾಕ್ಸ್ಕೊಳ್ಳೋರು ಟ್ಯಾಟೂ ಹಾಕ್ಬಾರ್ದು. ಫಸ್ಟ್ ಆಫ್ ಆಲ್ ಅವ್ರ ಮನಸ್ಸಿಂದ ಬಂದು ಹಾಕ್ಸ್ಕೊಂಡಾಗ ಅವರು ಏನಾದ್ರು ನೋವು ಗೀವು ಆಯಿತು ಅಂತಂದರೆ ಅವ್ರು ಫಸ್ಟೇ ಮೈಂಡ್ ಸೆಟ್ಟಲ್ಲಿ ಅಲ್ಲಿಂದ ಅನ್ಕೊಂಡ್ಬರ್ತಾರೆ. ನೋವಾಗೋದು ನಾರ್ಮಲಾಗಿ ಆಗೇ ಆಗುತ್ತೆ. ಅವ್ರು ಅಲ್ಲಿಂದನೇ ಅನ್ಕೊಂಡ್ಬಂದ್ಬಿಟ್ಟಿರ್ತಾರೆ ಟ್ಯಾಟೂ ಹಾಕ್ಸ್ಕೊತೀವಿ ನೋವಾಗತ್ತೆ ತಡ್ಕೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿರ್ತಾರೆ. ಹಂಗಾಗಿ ತಡ್ಕೋತಾರೆ. ಜೊತೆಲಿರೋ ಫ್ರೆಂಡ್ಸ್ ನಾನೊಂದು ಹಾಕ್ಸ್ತೀನಿ ಬಾ ಅಂತ ಬಲವಂತ ಕರ್ಕೊಬರ್ತಾರಲ್ಲ, ಅವರು ಟ್ಯಾಟೂನ ತುಂಬ ಪೇಯ್ನ್ ಆಗುತ್ತೆ ಮತ್ತು ಒಬ್ಬೊಬ್ಬರು ಅನ್ಕಾನ್ಷಿಯಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಟ್ಯಾಟೂನ ಯಾವತ್ತೂ ನನಗೆ ಬೇಕಿದು ಅಂತ ಹಾಕ್ಸ್ಕೋಬೇಕು. ನೋವಾದರೆ ಏನು ವರ್ಷಗಟ್ಟಲೆ ಇಟ್ಕೊಂಡು ಕೊರಿಯಲ್ಲ, 20 ರಿಂದ 30 ನಿಮಿಷ ಪೇಯ್ನ್ ತಡ್ಕೊಬಿಡೋಣ, ನಾಳೆಯಿಂದ ಶೋಕಿ ಮಾಡೋಣ ಅಂತ ಅಂದ್ಕೊಂಡ್ರೆ ಟ್ಯಾಟೂ ಹಾಕ್ಸೋಕೆ ಬರ್ಬೋದು. ಬಲವಂತಕ್ಕೆಲ್ಲ ಬಂದರೆ ಪೇಯ್ನ್ ಆಗೇ ಆಗುತ್ತೆ, ಅಬ್ವಿಯಸ್ಲಿ ಪೇಯ್ನ್ ಆಗುತ್ತೆ. ಓಕೆ, ಟ್ಯಾಟೂ ಹಾಕ್ಸೋದ್ರಿಂದ ಗೌರ್ಮೆಂಟ್ ಜಾಬ್ ಸಿಗಲ್ಲ? ಹೌದು. ಅಂದರೆ ಕೆಲವೊಂದು ಸೆಲೆಕ್ಟೆಡ್ ಆರ್ಮಿ ತಗೊಳ್ಳಲ್ಲ. ಆಮೇಲೆ ವರ್ಕ್ ಆದಮೇಲೆ ಟ್ಯಾಟೂ ಹಾಕ್ಸೋರಂಥವ್ರು ಇದ್ದಾರೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೇಕು ಅಂತಿರೋರು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಇಲ್ಲಿಂದ ಇಲ್ಲಿವರೆಗೂ ಹಾಕ್ಸಂಗಿಲ್ಲ. ಯಾಕಂದರೆ ಅವ್ರು ಸೆಲ್ಯೂಟ್ ಮಾಡ್ಬೇಕಾರೆಲ್ಲ ಕಾಣಬಾರ್ದು, ಅದು ಅಫಿಷಿಯಲ್ ಆಗಿ ಇರಲ್ಲ. ಆಮೇಲೆ ಆರ್ಮಿಯಲ್ಲಿ ಇಲ್ಲ, ಫಿಸಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಅವಾಗ ಟ್ಯಾಟೂ ಇಂದ ಸಮಸ್ಯೆ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದು ಸೆಲೆಕ್ಟೆಡ್ ಗೌರ್ಮೆಂಟ್ ಜಾಬ್ಸ್ಗೆ ಮತ್ತು ಈ ಥರ ಸರ್ವಿಸ್ಗಳಿಗೆ ಇರಲ್ಲ. ಟ್ಯಾಟೂ ಹಾಕ್ಸ್ಕೊಂಡು ಕೆಲವೊಂದಕ್ಕೆ ಇರಲ್ಲ ಅಷ್ಟೇ. ನಾರ್ಮಲಾಗಿ ಟೀಚರ್ಸು ಅದು ಇದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನಾರ್ಮಲಾಗಿ ಇರುತ್ತೆ. ಕೆಲವೊಂದಕ್ಕೆ ಇರುತ್ತೆ, ಕೆಲವೊಂದಕ್ಕೆ ಇರಲ್ಲ. ಅದನ್ನು ಗೂಗಲ್ ಮಾಡಿದ್ರೆ ಟ್ಯಾಟೂ ಯಾವ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಪ್ರೊಫೆಷನಲ್ಲಿ ಟ್ಯಾಟೂ ಅಲೋ ಇದೆಯಾ ಇಲ್ವಾ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ತೋರ್ಸತ್ತೆ. ಅದ್ರ ಮುಖಾಂತರ ಬಂದು ಮಾಡಿಸ್ಕೋಬೋದು. ಈಗ ನೀವು ನೋಡ್ಬೋದು ರಸ್ತೆ ಬದಿಗಳಲ್ಲೆಲ್ಲ ಟ್ಯಾಟೂ ಅಂಗಡಿಗಳು. ಸೊ ಈ ಥರ ಟ್ಯಾಟೂ ಅಂಗಡಿಗಳು ಹಾಕಿರೋದ್ರಿಂದ ನಿಮ್ಮಂಥ ದೊಡ್ಡ ಅಂಗಡಿ ಮಾಡಿದವರಿಗೆಲ್ಲ ಹೊಡ್ತಾ ಆಗಲ್ಲ, ಲಾಭ ಆಗುತ್ತೆ. ಯಾಕಂದರೆ ಅಲ್ಲಿ ಅವರು ಟ್ಯಾಟೂ ಹಾಕ್ಸ್ಕೋತಾರೆ. ಇವಾಗ ನೀವೇ ಅಲ್ಲಿ ಹೋಗಿ ಹಾಕ್ಸ್ಕೊಂಡ್ರಿ ಅಂದರೆ ಅವರು ನಿಮ್ಗೆ 100% ಗೊತ್ತಿರುತ್ತೆ ಅವ್ರು ಚೆನ್ನಾಗಿ ಹಾಕಲ್ಲ ಅಂತ. ಅಲ್ಲಿ ಹಾಕ್ಸ್ಕೋತಾರಲ್ವಾ, ಜಾತ್ರೆಯಲ್ಲಿ ಹಾಕ್ತಾರೆ, ತುಂಬ ಚೆನ್ನಾಗಿ ಹಾಕೋರು ಇದ್ದಾರೆ. ನಾನು ಹೇಳ್ತಾರೆ ಕೆಲವೊಬ್ರು ಚೆನ್ನಾಗಿ ಹಾಕಲ್ಲ, ಅವರು ಒಂದು ಹೆಸರು ಬರಿ ಅಂದರೆ ಅವ್ರ ಸ್ಟೈಲಲ್ಲಿ ಬರ್ದಿರ್ತಾರೆ ಹಿಂಗೆ, ಅದು ಬೇರೆ ಥರ ಹೋಗ್ಬಿಟ್ಟಿರತ್ತೆ ಹಿಂಗೆ. ಅದನ್ನ ಟ್ಯಾಟೂ ಹಾಕ್ಸ್ಕೊಂಡ್ಮೇಲೆ ಅದೆಲ್ಲ ಹೀಲ್ ಆದ್ಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮ ಹತ್ರ ಬಂದು ಮತ್ತೆ ಕವರ್ ಅಪ್ ಮಾಡ್ತಾರೆ. ಸೊ ನಮ್ಗೆ ಲಾಭನೇ ಆಗುತ್ತೆ ಅಂತ. ಓಕೆ, ಕೆಲವೊಬ್ಬೊಬ್ರು ಹೇಳ್ತಾರೆ ಅಲ್ಲೆಲ್ಲ ಹಾಕೋದ್ರಿಂದ ಕ್ಯಾನ್ಸರ್ ಕಾಯಿಲೆ, ಇವಾಗ ಜಾತ್ರೆಗಳಲ್ಲೆಲ್ಲ ಹಾಕ್ತಾರಲ್ಲ, ಸೊ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳಿರ್ತೀರಾ? ಕ್ಯಾನ್ಸರ್ ಬರುತ್ತೆ ಅಂತಲೂ ಅಂತಾರೆ. ಆಮೇಲೆ HIV ಬ್ಲಡ್ಗೆ ಸಂಬಂಧಪಟ್ಟಿರೋ ಅಂತ ರೋಗ ಬರುತ್ತೆ ಅಂತ ಹೇಳ್ತಾರಲ್ವ. ಇದು ಬಂದ್ಬಿಟ್ಟು ಫಸ್ಟು ನೀಡಲ್ಸು ಆಮೇಲೆ ಅದನ್ನು ಚೇಂಜ್ ಆಗಿರಬೇಕು. ಬರುತ್ತೆ ಅಂದರೆ ಕಂಪಲ್ಸರಿ ಬರುತ್ತೆ ಅಂತಲ್ಲ. ಇವಾಗ ಹೋಗಿ ಅಲ್ಲಿ ಟ್ಯಾಟೂ ಹಾಕ್ಸ್ತೀವಿ ಅಂದರೆ ನಮಗಿಂತ ಮುಂಚೆ ಬಂದು ಯಾರನ್ನ ಟ್ಯಾಟೂ ಹಾಕ್ಸ್ಕೊಂಡೋಗಿ ಅವ್ರಿಗೆ ಬ್ಲಡ್ಡಲ್ಲಿ ಏನಾದರೂ ಸಮಸ್ಯೆ ಇದೆ, ಅವ್ರಿಗೇನೋ ರೋಗ ಇತ್ತು ಅಂದರೆ ಅವ್ರಿಗೆ ಹಾಕ್ಬಿಟ್ಟು ಅದನ್ನೇ ತೆಗೆದು ನಮ್ಗೆ ಹಾಕೋದ್ರಿಂದ ಬ್ಲಡ್ ಕನೆಕ್ಟ್ ಆಗಿ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಟ್ಯಾಟೂ ಇಂದನೇ HIV ಬರುತ್ತೆ ಅನ್ನೋದೆಲ್ಲ ಇಲ್ಲ. ಟ್ಯಾಟೂ ನೀಡಲ್ಸಿಂದ ಬರಲ್ಲ, ಬೇರೆಯವ್ರಿಗೆ ಹಾಕ್ತಾರಲ್ಲ ಅನ್ಹೈಜಿನಿಕ್ಕಿಂದ ಬರುತ್ತೆ ಅಷ್ಟೇ. ಓಕೆ, ಕೆಲವೊಬ್ಬೊಬ್ರು ನೋಡ್ಬೋದು ಕಪಲ್ಸಿಂದೆಲ್ಲ ಹಾಕಿದ್ರೆ ದೂರ ಆಗ್ತಾರೆ, ಟ್ಯಾಟೂ ಕಪಲ್ಸ್ ಇಂದು ಹಾಕಿದ್ರೆ ದೂರ ಆಗ್ತಾರೆ, ಅಮ್ಮನ ಹೆಸರು ಹಾಕೊಂಡ್ರೆ ಅಮ್ಮ ಸತ್ತೋಗ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮೈಂಡ್ ಸೆಟ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ? ಅದು ಹೌದಾ, ನಿಜವಾಗ್ಲೂ ಹೌದಾ? ಇದು ಬಂದು ಆ್ಯಕ್ಚುಲಿ ಇದೊಂದು ರೂಮರ್ಸ್. ಅಂದರೆ ಏನಂತಾರೆ, ಕಟ್ಟುಕತೆ, ಗಾಳಿ ಸುದ್ದಿ ಅಂತಾರಲ್ಲ ಆ ಥರ. ಇದು ಪ್ರೀತಿಯಿಂದನೇ ಹಾಕ್ಸಿರ್ತಾರೆ. ಅದು ದೂರ ಆಗೋದು ಅವೆಲ್ಲ ಸುಳ್ಳು. ದೂರ ಆದರೆ ಹೆಂಗಾಗಿರ್ತಾರೆ ಗೊತ್ತಾ, ಫೇಕ್ ಲವ್ ಇರುತ್ತಲ್ವಾ, ಅವ್ರೇನು ಮಾಡ್ತಾರೆ, ಇವಾಗ ಒಂದು ಹುಡುಗಿ ಬಂದ್ಬಿಟ್ಟು ಒಬ್ಬ ಹುಡುಗನ ಹೆಸರು ಹಾಕ್ಸ್ಕೊಂಡು ಹೋಗ್ಬಿಡ್ತಾಳೆ ಅನ್ಕೊಳ್ರಿ, ಅಥವಾ ಹುಡುಗ ಬಂದು ಹುಡುಗಿ ಹೆಸರು ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಅವರು ಟ್ರೂ ಲವ್ ಇದ್ದರೆ ಅವ್ರು ಖುಷಿ ಪಡ್ತಾರೆ. ಟ್ರೂ ಲವ್ ಇಲ್ಲ ಅಂದರೆ ಇವಳನ್ನೇನಪ್ಪ ನಾನು ಟೈಮ್ ಪಾಸಿಗೆ ಲವ್ ಮಾಡ್ತಿದ್ದೆ, ಅಚ್ಚನೆ ಹಾಕ್ಸ್ಕೊಂಡ್ಬಂದ್ಬಿಡೋಳೆ, ಮುಂದೆ ಒಂದು ದಿವಸ ಅವಳು ನನ್ನ ಬಿಡಲ್ವೇನೋ, ಏನೋ ಪ್ರಾಬ್ಲಮ್ ಆಗ್ಬೋದು, ನಾನು ಬೇರೆ ಏನೋ ಎಕ್ಸೆಪ್ಟೇಷನ್ ಇಟ್ಕೊಂಡೆ, ಇವಳು ಈ ಥರ ಟ್ಯಾಟೂ ಹಾಕ್ಸ್ಕೊಂಡ್ರೆ ಟ್ರೂ ಲವ್ ದೋಸ್ತಿ ನಂಗೆ ಬೇಡ ಅಂದ್ಬಿಟ್ಟು ಅಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತೆ. ಟ್ರೂ ಲವ್ ಆದರೆ ಇರ್ತಾರೆ, ಫೇಕ್ ಲವ್ ಆದರೆ ಓಡೋಯ್ತಾರೆ ಅಷ್ಟೇ. ಓಕೆ, ಇವಾಗ ನೀವು ಕೂಡ ಒಬ್ರು ಟ್ಯಾಟೂ ಆರ್ಟಿಸ್ಟ್. ಸೊ ನೀವು ಬೇರೆ ಟ್ಯಾಟೂ ಆರ್ಟಿಸ್ಟ್ ಹತ್ರ ಏನಾದರೂ ಟ್ಯಾಟೂ ಹಾಕಿಸ್ಕೊಂಡಿದ್ದೀರಾ? ನನ್ನ ಸ್ಟೂಡೆಂಟ್ ಹತ್ರನೇ ಹಾಕಿಸ್ಕೊಂಡಿದ್ದೀನಿ ಒಂದು. ಮತ್ತೆ ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕೆ ನನಗೆ ಭಯ, ನೋಯ್ತದೆ ಅಂತ. ಟ್ಯಾಟೂ ಹಾಕೋರ್ಗೆ ಭಯ, ಮತ್ತೆ ಪೇಯ್ನ್ ಎಲ್ಲರಿಗೂ ಒಂದೇ, ಟ್ಯಾಟೂ ಹಾಕೋರ್ಗೂ ಅಷ್ಟೇ, ಟ್ಯಾಟೂ ಹಾಕಿಸ್ಕೊಳ್ಳೋ ಪೇಯ್ನ್ ಒಂದೇ ಅಲ್ಲ. ಸೊ ನಂದು ಪ್ಲಾನಿಂಗ್ ಇದೆ, ಏನಕ್ಕೆ ಅಂದರೆ ಡಾರ್ಕ್ ಸ್ಕಿನ್, ನಂದು ಡಾರ್ಕ್ ಸ್ಕಿನ್ ಅಲ್ವಾ, ಬ್ಲ್ಯಾಕ್ ಕಲರ್ ಸ್ಕಿನ್ ಅಲ್ವಾ, ಬ್ಲ್ಯಾಕ್ ಟೋನ್ಗೆ ಟ್ಯಾಟೂ ಇಷ್ಟೇ ಬರುತ್ತೆ ಅಂತ ಇರುತ್ತೆ. ಸೊ ನನ್ನ ಕೈಗೆ ಟ್ಯಾಟೂ ಕಾಣಲ್ಲ. ಸೊ ಹಂಗಾಗಿ ನಾನು ಇಲ್ಲೊಂದು ಹಾಕ್ಸ್ಕೊಂಡಿದ್ದೀನಿ. ಇಲ್ಲಾಂದರೆ ಫೇಸನ್ನು ಬೇಕಾದ್ರೆ ವೈಟ್ ಮಾಡ್ಕೋಬೋದು, ಬಾಡಿನೆಲ್ಲ ವೈಟ್ ಮಾಡ್ಕೊಳಕ್ಕಾಗಲ್ಲ. ಫೇಸ್ನಲ್ಲಿ ಯಾವ್ದನ್ನ ಕ್ರೀಮ್ ಹಚ್ಚಿ ಇದಾಗುತ್ತೆ. ಸೊ ಇಲ್ಲಿ ಹಣೆ ಮೇಲೆ ಹಾಕ್ಸಿದ್ದೀನಿ. ಅದನ್ನು ಬಿಟ್ಟರೆ ಟ್ಯಾಟೂ ಇದಾವೆ, ಕಾಣಲ್ಲ ಅಷ್ಟೇ. ಅದಕ್ಕೆ ಸುಮ್ಮನೆ ಟ್ಯಾಟೂ ಹಾಕ್ಸ್ಕೊಂಡ್ರೆ ಕಾಣಲ್ವಲ್ಲ, ಅದೊಂದು ಹಾಕ್ಸ್ಕೊಂಡಿಲ್ಲ. ಸುಮಾರು ಜನ ಕೇಳ್ತಾರೆ, ಟ್ಯಾಟೂ ಆರ್ಟಿಸ್ಟ್ ನಿನ್ನ ಬಡಿಯಲ್ಲೇ ಒಂದಿಲ್ಲ, ನನ್ನ ಬಡಿಯಲ್ಲಿ ಹಾಕ್ಸ್ಕೊಂಡ್ರು ಕಾಣಲ್ಲ, ಅದಕ್ಕೋಸ್ಕರ ಹಾಕ್ಸಿಲ್ಲ. ಓಕೆ, ಇವಾಗ ನೀವು ಟ್ಯಾಟೂ ಅನ್ನೋಕ್ಕೂ ನೋಡ್ಬೋದು. ಕೆಲವೊಬ್ಬೊಬ್ರು ಹೇಗೆ ಅಂದರೆ ಇಡೀ ಬಾಡಿ ಫುಲ್ಲು
ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ. ಸೊ ಏನು ಕಾಯಿಲೆ ಏನು ಬರಲ್ವಾ ಅಂತವ್ರಿಗೆ? ಇಲ್ಲ ಬರಲ್ಲ. ಅದು ಅವರು ಬಾಡಿ ಫುಲ್ ಹಾಕಿಸ್ಕೋತಾರೆ ಅಂದರೆ ಒಳ್ಳೆ ಪ್ರೊಫೆಷನಲ್ ಟ್ಯಾಟೋ ಆರ್ಟಿಸ್ಟ್ ಹತ್ರನೇ ಹೋಗಿರ್ತಾರೆ. ಟ್ಯಾಟೋ ಹಾಕೋಕ್ಕಿಂತ ಮುಂಚೆ ಫಸ್ಟು ಯಾರು ಕ್ಲೈಂಟ್ಸ್ಗಳಿರ್ತಾರೋ ಅವರು ಟ್ಯಾಟೋ ಹಾಕೋರ ಹತ್ರ ಹೇಳ್ಬೇಕು, ನಿಮ್ಮ ನೀಡಲ್ಸ್ ತೋರಿಸಿ, ಎಕ್ಸ್ಪೈರಿ ಡೇಟ್ ತೋರಿಸಿ, ಇಂಕ್ಸ್ ಯಾವ ಥರ ಯೂಸ್ ಮಾಡ್ತೀರಾ, ಆಮೇಲೆ ಯಾವ ಥರ ಟ್ಯಾಟೋ ಮಾಡ್ತೀರಾ, ಇದರಿಂದ ಹೆಂಗೆ ಮೇಂಟೆನೆನ್ಸು ಫಸ್ಟೇ ಎಲ್ಲ ಕೇಳ್ಕೋಬೇಕು. ಒಬ್ಬೊಬ್ರು ಸುಮ್ಮನೆ ಏನೋ ಕ್ರೇಸ್ಗೆ ಹೋಗ್ಬಿಡ್ತಾರೆ, ಟ್ಯಾಟೋ ಹಾಕ್ಸ್ಕೊಬಿಡ್ತಾರೆ. ಅದಾದಮೇಲೆ ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಡಸ್ಟ್ ಆಯಿತು, ವಾಟರ್ ಡಿಫೆಕ್ಟ್ ಆಯಿತು ಅಂದರೆ ಗಾಯ ಆದಾಗ ತೊಗೊಂಡೋಗಿ ಟ್ಯಾಟೋ ಆರ್ಟಿಸ್ಟ್ ಮೇಲೆ ಹಾಕ್ಬಿಡ್ತಾರೆ. ಫಸ್ಟು ಸಜೆಷನ್ ತೊಗೋಬೇಕು, ಟ್ಯಾಟೋ ಆರ್ಟಿಸ್ಟ್ ಹತ್ರ ಕೇಳಬೇಕು, ನನ್ನ ಸ್ಕಿನ್ ಹಿಂಗಿದೆ, ನಾನು ಇಂಥ ಕೆಲಸ ಮಾಡ್ತೀನಿ. ನೀರಲ್ಲೇ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಟ್ಯಾಟೋ ಹಾಕೋರು ಅದೇನಾಗುತ್ತೆ ಗಾಯ ಥರ ಆಗ್ಬಿಡುತ್ತೆ. ಆಮೇಲೆ ಗಾರೆ ಕೆಲಸ ಮಾಡೋರೆಲ್ಲ ಬಂದು ಟ್ಯಾಟೋ ಹಾಕ್ಸ್ಕೊತಾರಲ್ಲ, ಇವತ್ತು ಟ್ಯಾಟೋ ಹಾಕ್ಸ್ಕೊಂಡು ಹೋಗ್ತಾರೆ, ಮಾರನೇ ದಿವಸ ಮೂಟೆ ಹೊರ್ತಾ ಇರ್ತಾರೆ, ಸಿಮೆಂಟ್ ಧೂಳೆಲ್ಲ ಬಿದ್ದು ಮಣ್ಣೆಲ್ಲ ಬಿದ್ದು ಏನಾಗುತ್ತೆ ಇನ್ಫೆಕ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಮೇಂಟೆನೆನ್ಸ್ ತಿಳ್ಕೊಂಡು ಹಾಕ್ಸ್ಕೊಂಡ್ರೆ ಏನಾಗಲ್ಲ. ಮೈ ಫುಲ್ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಕಣ್ಣೊಳಗೂ ಕೂಡ ಟ್ಯಾಟೋ ಹಾಕ್ಬೋದು. ಬಾಡಿಯಲ್ಲಿ ಇಲ್ಲ ಪಾಮಲ್ಲಿ ಬೀಳಲ್ಲ ಟ್ಯಾಟೋ, ಆದರೆ ಮೆರ್ಜಾಗುತ್ತೆ. ಸೊ ಕೆಲವೊಂದು ಮೆರ್ಜಾಗೋ ಟ್ಯಾಟೋ ಪ್ಲೇಸಸ್ ಇದಾವೆ, ಅಲ್ಲಿ ಟ್ಯಾಟೋ ಹಾಕಿದ್ರೆ ಮೆರ್ಜಾ ಬಿಡುತ್ತೆ, ಬಿಟ್ಟರೆ ಬಾಡಿಯಲ್ಲಿ ಎಲ್ಲಿ ಬೇಕಾದ್ರೂ ಟ್ಯಾಟೋ ಹಾಕ್ಸ್ಕೋಬೋದು. ಓಕೆ, ಡ್ರಿಂಕ್ಸ್ ಮಾಡ್ಕೊಂಬಂದು ಕೆಲವೊಬ್ರು ಹಾಕಿಸ್ಕೊಂತಾರಲ್ಲ, ಸೊ ಅವಾಗ ಏನು ಪ್ರಾಬ್ಲಮ್ ಆಗಲ್ವಾ? ಅಂದರೆ ಡ್ರಿಂಕ್ಸ್ ಮಾಡ್ಕೊಂಬಂದು ಟ್ಯಾಟೋ ಹಾಕ್ಸ್ಕೋತಾರಲ್ವಾ, ಅವ್ರು ಯಾವ ಥರ ಅಂದರೆ ನಾವು ಟ್ಯಾಟು ಅವ್ರನ್ನ ಅಟೆಂಡ್ ಮಾಡಲ್ಲ. ಯಾಕೆ ಅಂದರೆ ಡ್ರಿಂಕ್ಸ್ ಮಾಡಿರೋರಿಗೆ ಒಂಥರ ವಾಟರ್ ಬ್ಲೀಡ್ ಥರ ಶುರುವಾಗುತ್ತೆ ಟ್ಯಾಟು ಹಾಕ್ಬೇಕಾದ್ರೆ, ಜಸ್ಟ್ ವಾಟರ್ ಬ್ಲೀಡ್ ಥರ ಆಗುತ್ತೆ. ಅದು ಹಾಕೋದ್ರಿಂದ ನಮಗೆ ಸ್ವಲ್ಪ ಸರಿ ಅನಿಸಲ್ಲ. ಆಮೇಲೆ ಲೈನ್ಸ್ ಬಂದ್ಬಿಟ್ಟು ಅವರು ಕುಡ್ದಿರೋರು ಡ್ರಿಂಕ್ಸ್ ಮಾಡ್ತಾರಲ್ಲ, ಡ್ರಿಂಕ್ಸ್ ಮಾಡಿದಾಗ ಅವ್ರು ಗೂಗಲೆಲ್ಲ ಸರ್ಚ್ ಮಾಡಿ ಬ್ರೈನೆಲ್ಲ ಶಾರ್ಪ್ ಮಾಡಿಕೊಂಡು ಮಸ್ತಾಗಿರೋ ಪ್ಯಾಟ್ರನ್ ತಂದಿರ್ತಾರೆ. ಅದು ಲೈನಿಂಗು ನೀಟಾಗಿ ಸಣ್ಣಗಿರೋ ಲೈನಿಂಗ್ಸ್ ಈ ಥರದೆಲ್ಲ ತಂದಿರ್ತಾರೆ. ನಾವು ಟ್ಯಾಟೋ ಹಾಕ್ಬೇಕಾದ್ರೆ ಹಿಂಗೆ ಅಂತ ಇರ್ತಾರೆ, ಲೈನ್ ಮಿಸ್ ಆಗ್ಬಿಡುತ್ತೆ. ಲೈನ್ ಏನೋ ಮಿಸ್ ಆಯಿತು ಅಂತಂದರೆ ಅವಾಗ ಚೆನ್ನಾಗಿದೆ ಅಂತ ಹೋಗ್ಬಿಡ್ತಾರೆ. ಬೆಳಗ್ಗೆ ಎಣ್ಣೆ ಹೊಡೆದಿದ್ದೆಲ್ಲ ಇಳ್ದಾದ್ಮೇಲೆ ಬಂದ್ಬಿಟ್ಟು ಏನು ಹಿಂಗೆ ಹಾಕಿದೆ ಅಂತ ಜಗಳ ಮಾಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಹಾಕಲ್ಲ. ಅಲ್ಲಾಡ್ದಿರೋ ಲೈಟಾಗಿ ಕುಡಿಬೋದು, ಅದೆಲ್ಲ ಏನಿಲ್ಲ. ಲೈಟಾಗಿ ಕುಡಿದು ನಮ್ಗೆ ಗೊತ್ತಾಗದಿರೋ ಥರ ಬಾಡಿ ಹಿಂಗೆಲ್ಲ ಅಲ್ಲಾಡ್ದಿರೋ ಥರ ಲೈಟಾಗಿ ಕುಡ್ಕೋಬೋದು, ಕುಡ್ದು ಹಾಕ್ಸ್ಕೋತಾರೆ. ತುಂಬ ಹಿಂಗೆ ಅಲ್ಲಾಡತ್ರ ಇದ್ರೆ ಅಟೆಂಡೇ ಮಾಡಲ್ಲ ನಾವು. ಓಕೆ, ಇವಾಗ ನಿಮ್ಮ ಲೈಫ್ ಜರ್ನಿ ಅಂತ ಬಂದರೆ ಲೈಕ್ ಕೆಲವೊಬ್ಬೊಬ್ರು ನೋಡ್ಬೋದು ರೀಲ್ಸ್ ಮಾಡಿ ಸದ್ದು ಮಾಡ್ತಾ ಇರ್ತಾರೆ ಹೆವಿ ಲೆವೆಲಲ್ಲಿ. ಸೊ ನೀವು ಈಗಲೂ ಕೂಡ ಸದ್ದು ಮಾಡ್ತಾನೆ ಇದ್ದೀರಾ, ಬಟ್ ಕೆಲವೊಬ್ಬೊಬ್ರು ಸದ್ದು ಮಾಡಿ ಸಡನ್ನಾಗಿ ಬಿದೋಗ್ಬಿಡ್ತಾರೆ, ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಏನು ಹೇಳ್ತೀರಾ, ಏನು ಕಾರಣ ಇರ್ಬೋದು? ಸಡನ್ನಾಗಿ ಹೋಗೋದು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡವರು ಎಷ್ಟೋ ಜನ ಇದ್ದಕ್ಕಿದ್ದಂಗೆ ಡೌನ್ ಆಗ್ಬಿಟ್ಟಿದ್ದಾರೆ. ಒಂದು ಮೇನ್ ರೀಸನ್ ಏನು ಅಂತಂದ್ರೆ, ಈಗ ಜನ ಅವ್ರನ್ನ ಇದ್ದಕ್ಕಿದ್ದಂಗೆ ಮೇಲೆ ಒಂದು ಕಡೆ ತೊಗೊಂಡೋಗಿ ನಿಲ್ಸಿದ್ದಾರೆ ಅಂದರೆ, ಒಂದು ಜವಾಬ್ದಾರಿ ಇರೋ ಜಾಗದಲ್ಲಿ ನಿಲ್ಲಿಸಿ, ಒಂದು ಸ್ಟೇಜ್ ಮೇಲೆ ನಿಲ್ಸಿದ್ದಾರೆ. ನೀನು ಮಾತಾಡೋದು ನಂಗೆ ಇಷ್ಟ ಆಗಿದೆ, ನೀವು ಮಾತಾಡು, ನಿನ್ನ ನಾವು ಅನುಸರಿಸ್ತೀವಿ, ನೀನು ಹೇಳ್ದಂಗೆ ನಂಗೆ ಕೇಳ್ತೀವಿ ಅಂತ ಒಂದು ಸ್ಟೇಜ್ ಮೇಲೆ ನಿಲ್ಸಿರ್ತಾರೆ. ಇವರು ಅಲ್ಲಿ ನಿಂತ ಮೇಲೆ ಜವಾಬ್ದಾರಿಯಿಂದ ಮಾತಾಡಬೇಕು. ಅವ್ರು ಮಾತಾಡೋ ಮಾತುಗಳು 4 ಜನಕ್ಕೆ ಇನ್ಸ್ಪೈರ್ ಆಗಬೇಕು, ಅಥವಾ ಇವರಿಂದ ಏನೋ ಕಲಿಯೋ ಥರ ಮಾತಾಡಬೇಕು. ಸ್ಟೇಜ್ ಮೇಲೆ ಹತ್ತಿದ ತಕ್ಷಣವೇ ಇವರು ಫಸ್ಟು ಚೆನ್ನಾಗಿ ಮಾತಾಡ್ತಾ ಅಂದರೆ ರೀಲ್ಸೇ ಆಗಲಿ, ವೀಡಿಯೋಸೇ ಆಗಲಿ, ಮಾತೇ ಆಗಲಿ, ಅವ್ರು ಏನರಿಂದ ಫೇಮಸ್ ಆಗಿದ್ರು ಆ ವಿಷಯನ ಬಿಟ್ಟು ಬೇರೆ ಏನಕ್ಕೋ ಕೈ ಹಾಕ್ತಾರೆ, ಬೇರೆ ಏನೋ ಮಾತಾಡೋಕ್ಕೆ ಇದು ಮಾಡ್ತಾರೆ. ಆಮೇಲೆ ಜನ ನೋಡ್ತಾ ಇರ್ತಾರೆ, ಒಂದು 4-5 ಸಲ ನೋಡ್ತಾರೆ. ನೋಡ್ಬಿಟ್ಟು ಏನು ಮಾಡ್ತಾರೆ, ಬಡ್ಡಿ ಮಗನೇ ನಿನಗೆ ಆ ಜಾಗದಲ್ಲಿ ತಂದು ನಿಲ್ಸಿರೋದು ನಿನ್ನಿಂದ ನಾವೇನೋ ಕಲಿಬೇಕು ಅಂತ. ಇವಾಗ ನೀನೇ ಈ ಥರ ತುಕಾಲಿ ಥರ ಆಡ್ತಿದ್ದೇನೆ, ನಡಿ ಸೈಡ್ಗೆ ಅಂತ ಅಂದ್ಬಿಟ್ಟು ಇನ್ನೊಬ್ಬನ ಕರ್ಕೊಂಬಂದು ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ಅವ್ರ ಟ್ರೆಂಡ್ ಬಿದ್ದೋಗುತ್ತೆ. ಹಿಂಗೆ ಆಗಿ ಏನಾಗುತ್ತೆ ಅಂದರೆ, ಆ ಜಾಗ ಜನ ತಂದು ಅಲ್ಲಿವರೆಗೂ ನಿಲ್ಲಿಸಿದ್ದಾರೆ ಅಂತಂದರೆ ಆ ಜಾಗದಲ್ಲಿ ಇರೋವರೆಗೂ ತುಂಬ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಮಾತು ಅಷ್ಟೇ, ಕೋಪ ಬಂದಿದ್ದ ತಕ್ಷಣ ತುಬುಕಂತ ಬೈದ್ಬಿಡ್ತಾರೆ, ಆ ಥರ ಎಲ್ಲ ಇರ್ತಾರಲ್ಲ. ಬೈಯೋದು ಒಂದು ನಿಮಿಷ, ಎಲ್ಲರಿಗೂ ಕೋಪ ಬರುತ್ತೆ. ಇವಾಗ ನಾನು ಏನು ಅಂದರೆ ನೀವು ಹಿಡ್ಕೊಂಡು ಹೊಡೆದಾಕ್ಬಿಡ್ತೀರ, ಅಷ್ಟು ನಿಮಗೂ ಕೋಪ ಬರುತ್ತೆ. ಆ ಕೋಪನ ತೋರಿಸ್ಕೋಬಾರ್ದು. ತೋರಿಸ್ಕೊಳ್ಳೋದಿದ್ರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಯಾಕಣ್ಣ ಹಿಂಗೆ ಮಾತಾಡಿದೆ ಅಂದರೆ ಮುಗ್ದೇ ಹೋಯ್ತು. ಅದು ಅದನ್ನೇ ಒಂದು ಕಂಟೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನೀನು ಹಂಗಂದೆ ಅಂತೇಳಿ ಬೈತಾರಲ್ವ. ಸೊ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗು ನೋಡ್ತಾರೆ, ಮುಜುಗರ ಆಗೋಂಥದ್ದು ವಿಡಿಯೋಗಳು ಮಾಡಿಬಿಡ್ತಾರೆ. ಸೊ ಅಲ್ಲಿಂದ ಜನ ಏನು ಮಾಡ್ತಾರೆ, ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಯ್ಡ್ ಮಾಡಿ ಅವ್ರನ್ನ ಸೈಡ್ಗೆ ತಳ್ಳಿಬಿಡ್ತಾರೆ. ಇದೇ ಟ್ರೆಂಡ್ ಬೆಳಕ್ಕೆ ಕಾರಣ. ಇನ್ನೊಂದೇನು ಅಂತಂದರೆ, ಹೆಣ್ಮಕ್ಳು ಹಾಳಾಗ್ತಾರೆ ಅನ್ನೋದೊಂದಿದೆ. ಅದು ನೀವು ಕೇಳಿದ್ರೆ ಹೇಳ್ತೀನಿ, ಕೇಳಿಲ್ಲ ಅಂದರೆ ಹೇಳಲ್ಲ. ಹೆಣ್ಮಕ್ಳು ಬರ್ತಾ ಹಾಳಾಗ್ತಾರೆ ಅನ್ನೋದೊಂದು ನಿಮಗೆ ಗೊತ್ತಿದೆ, ಓಕೆನಾ? ಯಾವುದು ವಿಡಿಯೋದಲ್ಲಿ. ರೀಸನ್ ಏನು ಅಂದರೆ ಮಾನಿಟೈಸೇಷನ್. ಒಂದು ವಿಡಿಯೋ ಮಾಡ್ತಾರೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವಿಡಿಯೋ ಚೆನ್ನಾಗಿ ಬಂದ್ಬಿಡುತ್ತೆ. ಅಂದರೆ ಬೇರೆ ಥರ ಕಂಟೆಂಟು, ಸ್ವಲ್ಪ ಡೀಪಾಗಿರೋ ಥರದ್ದು. ಈ ಥರದೊಂದು ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ಏನೋ ವಿಡಿಯೋ ಮಾಡೋಕ್ಕೆ ಹೋಗಿ ಏನೋ ಕಂಡುಬಿಡುತ್ತೆ. ಸೊ ನಮ್ಮ ಹುಡುಗರಿದ್ದಾರಲ್ವಾ, ಹುಡುಗರುಗಳು ಸ್ವಲ್ಪ ಆ ಥರ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಂಥವ್ರು, ಅದು ಅವ್ರವ್ರ ಮೈಂಡ್ ಸೆಟ್ಟು, ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಲೈಕ್ ಕೊಟ್ಟು ಫಾಲೋ ಕೊಟ್ಟು ಅವ್ರನ್ನ ಒಂದು ರೇಂಜಿಗೆ ತೊಗೊಂಡು ನಿಲ್ಲಿಸ್ಬಿಡ್ತಾರೆ.
ಈ ವಿಡಿಯೋ ಬರ್ತಿದ್ದಂಗೆ ಪಕ್ಕದವ್ರು ಯಾರೋ ಹೇಳ್ತಾರೆ ಮಾನಿಟೈಸೇಷನ್ ಮಾಡಿಸ್ಕೋ, ಇದರಿಂದ ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಇವ್ರೇನು ಮಾಡ್ತಾರೆ, ಮಾನಿಟೈಸೇಷನ್ ಮಾಡಿಸ್ಕೋತಾರೆ, 1-2 ವಿಡಿಯೋಗೆ ದುಡ್ಡು ಬರುತ್ತೆ. ನೆಕ್ಸ್ಟ್ ಆ ಹುಡುಗಿ ಅದೇ ಥರ ಕಂಟೆಂಟ್ ಮಾಡಿದ್ರೆ ಮಾತ್ರ ಜನ ನೋಡ್ತಾರೆ. ಹೌದು, ಆ ಹುಡುಗಿ ಏನಾನ ಗೌರಮ್ಮನ್ ಥರ ಒಂದೇ ಮಾತರಂ ಇದೆಲ್ಲ ಹೇಳಿದ್ರೆ, ಸೀರೆ ಎಲ್ಲ ಉಟ್ಕೊಂಡು ಬಂದು ಇವೆಲ್ಲ ಮಾಡಿದ್ರೆ, ನಮ್ಮ ನೇಷನ್ಗೆ ಸಂಬಂಧಪಟ್ಟಿರೋದಾಗಲಿ ಇನ್ನೊಂದು ಕಲ್ಚರ್ಗೆ ಸಂಬಂಧಪಟ್ಟಿರೋ ಏನು ಮಾಡಿದ್ರು ಜನ ನೋಡಲ್ಲ. ಆ ಹುಡುಗಿ ಫಸ್ಟು ಯಾವ ವಿಡಿಯೋದಿಂದ ಇವ್ರು ಫಾಲೋ ಮಾಡಿದ್ರು ಆ ಥರ ಬಂದರೆ ನೋಡೋದು. ಈ ಹುಡುಗಿ ಏನು ಮಾಡ್ತಾಳೆ, 2 ವಿಡಿಯೋ ಮಾನಿಟೈಸೇಷನ್ ಆಗಿ ಚೆನ್ನಾಗಿ ಬಂತು, ನಮಗೆ ಅಮೌಂಟ್ ಬಂತು. ಈಗ ನಾನು ಒಳ್ಳೆ ವೀಡಿಯೋಸ್ ಮಾಡ್ತೀನಿ, ಅಮೌಂಟ್ ಬರ್ತಿಲ್ವಲ್ಲ, ಹಂಗಂದ್ರೆ ಅಮೌಂಟ್ ಬರಬೇಕು ಅಂದರೆ ನಾನು ಹಿಂಗೆ ಮಾಡಬೇಕು ಅಂತ ಏನು ಮಾಡ್ತದೆ, ಡೀಪಾಗಿರೋದನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆವಾಗ ಜಾಸ್ತಿ ಮಾಡ್ತಾ 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 ಏನಾಗ್ತದೆ, ದುಡ್ಡನ್ನು ನೋಡ್ಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗೋ ಮಾಡ್ತಾರೆ. ಮ್ಯಾಮ್ ದುಡ್ಡಿದ್ರೆ ದುನಿಯಾ ಆಳ್ಬೋದು, ಹಂಗಲ್ಲ. ಅವ್ರದ್ದು ಸೌಂದರ್ಯ ಏನಿರುತ್ತೋ ಅದು ಒಂದು ಅಷ್ಟು ಟೈಮ್ ಅಂತ ಇರುತ್ತೆ, ಒಂದು 5-6 ವರ್ಷ. ಅದಾದ್ಮೇಲೆ ಅವ್ರ ಮುಖ ನೋಡೋರು ಇರಲ್ಲ, ಗೊತ್ತಾ. ಅಲ್ಲಿ ಒಳ್ಳೇದೇನಾದ್ರು ಮಾಡಿಬಿಡ್ಬೇಕು. ಅಲ್ಲಿ ಹಾಳಾಯ್ತು ಅಂತಂದ್ರೆ ಅಲ್ಲೇನ ಆ ಒಂದು ಅಷ್ಟೇ 5-6 ವರ್ಷವರೆಗೂ ಬ್ಯೂಟಿ ಇರುತ್ತೆ, ಹೌದಲ್ವಾ, ಆಬ್ವಿಯಸ್ಲಿ. ಆಮೇಲೆ ಹೋಗಿ ನೆರಿಗೆ ಬೀಳತ್ತಾರೆ ಶುರುವಾಗುತ್ತೆ, ವೈಟ್ ಏರ್ಸ್ ಶುರುವಾಗುತ್ತೆ. ಆಮೇಲೆ ಅಷ್ಟೊತ್ತಿಗೆ ಬೇರೆ ಯಾರೋ ಬಂದ್ಬಿಟ್ಟಿರ್ತಾರೆ. ಸೊ ಜನ ಇವ್ರನ್ನ ಬಿಟ್ಬಿಟ್ಟು ಆ ಕಡೆಗೆ ನೋಡೋಕೆ ಶುರು ಮಾಡ್ತಾರಲ್ಲ, ಇವ್ರು ನೋಡಿ ಬೋರ್ ಹೊಡೆದ್ಬಿಟ್ಟಿರತ್ತಲ್ವಾ. ಇವ್ರನ್ನ ಬಿಟ್ಬಿಟ್ಟು ಅಲ್ಲಿ ಇನ್ನೊಂದು ಕಡೆ ನೋಡೋಕೆ ಶುರು ಮಾಡಿದ್ರು ಅಂದರೆ ಇವ್ರು ಟ್ರೆಂಡು ಬಿದ್ದೋಗುತ್ತೆ. ಆಲ್ರೆಡಿ ಮಾನಮರ್ಯಾದೆನೂ ಹೋಗಿರುತ್ತೆ, ಆಲ್ರೆಡಿ ಎಲ್ಲ ಇದೆಲ್ಲ ಆಗಿರುತ್ತೆ, ಎಲ್ಲ ಹೋಗಿರುತ್ತೆ, ಜೀವನ ಮಾಡೋಕ್ಕಾಗಲ್ಲ. ಹೌದು, ಇವಾಗ ಕೆಲವೊಬ್ಬೊಬ್ರು ನೋಡ್ಬೋದು, ನೀವು ಕೆಲವೊಬ್ರು ಹೇಳ್ತಾರೆ, ಲೈವಿಗೆ ಬಂದು ಹೇಳಿರೋದು ಅಂತ, ನಾವು ಬಟ್ಟೆ ಬಿಚ್ಚಿದ್ರೆ ಮಾತ್ರ ಎಲ್ಲರೂ ನೋಡೋದ ನಮ್ಮ ರೀಲ್ಸ್ಗಳನ್ನ, ನಾವು ಸೀರೆ ಉಟ್ಕೊಂಬಂದ್ರೆ ಯಾರು ಕೂಡ ನೋಡಲ್ವಾ? ಅದನ್ನೇ ಇದು ಏನಂತಂದ್ರೆ, ನಾನು ಹೇಳ್ಬೋದೋ ಹೇಳೋದು ಗೊತ್ತಿಲ್ಲ, ಹೇಳಿ, ಅದು ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ 60% ಸೆಕ್ಷುವಲ್ ಕಂಟೆಂಟ್ಸೇ ಇದೆ. ಸೊ ಜನ ಸೋಷಿಯಲ್ ಮೀಡಿಯಾನ ಆಗಲಿ ಇನ್ನೊಂದು ಏನೋ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಗುಡ್ ಥಿಂಗ್ಸ್ ತುಂಬ ಕಮ್ಮಿ, ಬ್ಯಾಡ್ ಥಿಂಗ್ಸೇ ಜಾಸ್ತಿ ಇದೆ. ಓಕೆನಾ. ಈ ಹಾಕ್ಕೊಂಡಿರೋ ಬಟ್ಟೆ ಬಗ್ಗೆ ಮಾತಾಡ್ತಾರಲ್ಲ, ನೀವು ಆ ಥರ ಇವಾಗ ಸೀರೆ ಉಟ್ಕೊಂಬಂದ್ರೆ ಏನು ಕ್ವಶನ್ ಅಂದರೆ, ಸೀರೆ ಉಟ್ಕೊಂಬಂದ್ರೆ ಯಾರು ಕೂಡ ನೋಡಲ್ಲ, ಲೈಕ್ ಅದೇ ಒಂದು ಸ್ವಲ್ಪ ಡೀಪ್ ಆಗಿರೋದು ಹಾಕಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಅಂದ್ರೆ ಅದನ್ನೇ ಹೇಳ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದನ್ನ ಯೂಸ್ ಮಾಡೋವಂಥದ್ದು ಸ್ವಲ್ಪ ಜನ ಹುಡುಗರುಗಳೇ, ಯೂತ್ಸ್ಗಳೇ ಯೂಸ್ ಮಾಡೋದು. ಇವಾಗ ನಮ್ದು ಒಂದು ವಿಡಿಯೋದಲ್ಲಿ ಇನ್ಸೈಟ್ಸ್ ಅಂತ ಬರುತ್ತೆ, ಅದನ್ನ ತೆಗೆದು ನೋಡಿದ್ರೆ ಈ ವಿಡಿಯೋನ ಎಷ್ಟಿಂದ ಎಷ್ಟು ಏಜ್ ಅವ್ರು ಜಾಸ್ತಿ ಜನ ನೋಡ್ತಿದ್ದಾರೆ ಅಂತ ಅದರಲ್ಲೇ ತೋರಿಸುತ್ತೆ. ಯಾವ ಊರಲ್ಲಿ ಜಾಸ್ತಿ ನೋಡ್ತಿದ್ದಾರೆ, ಯಾವ ಸ್ಟೇಟಲ್ಲಿ, ಯಾವ ದೇಶದಲ್ಲಿ ಜಾಸ್ತಿ ನೋಡ್ತಿದ್ದಾರೆ ನಮ್ಮ ವಿಡಿಯೋಸ್ ಅಂತೆಲ್ಲ ತೋರಿಸುತ್ತೆ. ಅದರಲ್ಲಿ ನೀವು ತೆಗೆದು ನೋಡಿದ್ರೆ, ಇವಾಗ ಯಾರ್ಯಾರು ಆ ಥರ ಇರ್ತಾರಲ್ಲ ವೀಡಿಯೋಸು, ಆ ಥರ ಎಲ್ಲ ಸೀರೆ ಉಟ್ಕೊಂಬಂದ್ರೆ ನೋಡಲ್ಲ, ಇನ್ನೊಂದು ಥರ ಬಂದರೆ ನೋಡ್ತಾರೆ ಅಂತ, ಅವ್ರ ವೀಡಿಯೋನ ಒಂದ್ಸಲ ಇನ್ಸೈಟ್ ಚೆಕ್ ಮಾಡಿದ್ರೆ 20-25 ವರ್ಷದವ್ರು ಮಾತ್ರ ನೋಡಿರ್ತಾರೆ. ಸೊ ಅಂಥವ್ರು ಮಾತ್ರ ನೋಡ್ತಾ ಇರ್ತಾರೆ. ಇನ್ನು ಮಿಕ್ದವ್ರ ಫ್ಯಾಮಿಲಿ ಅವ್ರು ನೋಡೋರೆಲ್ಲ ನೋಡಲ್ಲ. ಜನರು ಮೈಂಡ್ಸೆಟ್ ಆ ಥರ. ನಾನು ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾನ ತುಂಬ ಜನ ಒಳ್ಳೇದಕ್ಕೆ ಬಳಸ್ಕೊಳ್ಳೋರು ತುಂಬ ಕಮ್ಮಿ. ಒಂದು 40% ಒಳ್ಳೇದಕ್ಕೆ ಬಳಸ್ಕೋತಾರೆ, 60% ಕೆಟ್ಟದಕ್ಕೆ ಬಳಸ್ಕೋತಾರೆ. ಹಂಗಾಗಿ ಜನಗಳು ಹಂಗೆ ಇರ್ತಾರೆ, ಇವರು ಜನರ ಕಣ್ಣಿಗೆ ಕಾಣಬಾರ್ದು ಅಷ್ಟೇ. ಹೌದು. ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ ಮಾಡ್ತಾ ಇದೆ, ಗಿವ್ ಅವೇ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನ ತುಂಬಾ ಜನ ಶೋಕಿ ಅಂತಾರೆ, ನಾನು ಅದನ್ನ ಸೇವೆ ಅಂತೀನಿ. ನಾನು ದುಡ್ಡು ಹಾಕ್ತಾ ಇದ್ದೆ. ದುಡ್ಡು ಹಾಕೋದು ಅಂತಂದ್ರೆ ನಾನು ಇದು ಫಾಲೋ, ಲೈಕು ಇದಕ್ಕೆಲ್ಲ ಮಾಡಿಲ್ಲ. ಇವಾಗ ಎಷ್ಟೋ ಜನ ಓಪನ್ ಆಗಿ ಹೇಳ್ತಾರೆ, ನಾನು ನಿಮಗೆ ಒಂದು 1000 ರೂಪೀಸ್ ಗಿವ್ ಅವೇ ಮಾಡ್ತೀನಿ, 1000 ರೂಪೀಸ್ ಮಾಡ್ಬೇಕಂದ್ರೆ ನನ್ನ ನೀವು ಫಾಲೋ ಮಾಡಿರ್ಬೇಕು ಅಂತ. ಹಂಗಾದ್ರೆ 1 ಮಿಲಿಯನ್ ಫಾಲೋವರ್ ಆದ್ರೆ 10 ಲಕ್ಷ ಜನಕ್ಕೂ 1,000 ಕೊಟ್ಕೊಬರ್ಬೇಕು. ಅದು ಎಷ್ಟು ದುಡ್ಡು ಇರುತ್ತೆ ನನಗಂತೂ ಲೆಕ್ಕಕ್ಕೆ ಬರಲ್ಲ. ಗಿವ್ ಅವೇ ಅನ್ನೋದು ಬಂದ್ಬಿಟ್ಟು ಯಾವ ಥರ ಇರಬೇಕು ಅಂದರೆ, ಕಮೆಂಟ್ಸ್ಗಳು ಫೇಕ್ ಆಗೇ ಬರುತ್ತೆ, ತುಂಬ ಕಮೆಂಟ್ಸು. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಆಲ್ಮೋಸ್ಟ್ ಟಾಪ್ ಜಾಸ್ತಿ ಕಮೆಂಟ್ಗಳೇ ಅಮ್ಮನಿಗೆ ಹುಷಾರಿಲ್ಲ, ಅಮ್ಮನಿಗೆ ಹುಷಾರಿಲ್ಲ. ನಾವೊಂದು ಸ್ವಲ್ಪ ತಾಯಿ ಸೆಂಟಿಮೆಂಟಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಬೇಗ ಬಿದ್ದೋಗ್ಬಿಡ್ತೀವಿ. ಅದನ್ನೇ ಗೊತ್ತಿದೆ ಜನಕ್ಕೆ, ನಾವು ತಾಯಿ ಬಗ್ಗೆ ವಿಡಿಯೋ ಎಲ್ಲ ಮಾಡಿದ್ದೀವಲ್ಲ, ಹಂಗಾಗಿ ಜನ ಏನು ಮಾಡ್ತಾರೆ, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತಾರೆ. ನಂಗೆ ಅದು ನೋಡ್ತಿದ್ದಂಗೆ ಅವ್ರ ಫೋಟೋಸು, ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾನು ಬಂದ್ಬಿಟ್ಟು ಆಧಾರ ಇದ್ದರೆ ಮಾತ್ರನೇ ನಾನು ಇದು ಮಾಡೋದು. ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ, ಅದರ ಇರಲಿ ಬಿಡಲಿ, ಒಂದು ದುಡ್ಡು ಹಾಕಿ ಒಂದು ವಿಡಿಯೋ ಮಾಡಿದ್ರೆ ಅದೊಂದು ಸ್ವಲ್ಪ ಫಾಲೋವರ್ಸ್ ಬರುತ್ತೆ ಅಂತ ಮಾಡೋರು ಇದ್ದಾರೆ, ತುಂಬ ಜನ ಹಾಗೆ ಮಾಡ್ತಾ ಇದ್ದಾರೆ. ಇವಾಗ ನಾನು ಅದು ಮಾಡಲ್ಲ. ನಂದು ಏನಿದೆ, ನನ್ನ ಸೇವೆಗಳು ನಾನು ಹೇಳಿದ್ನಲ್ಲ, ನಾನು ಒಂಥರ ಬೈಲಿದ್ದಂಗೆ. ನಂದು ಹೆಂಗೆ ಅಂತಂದರೆ, ಸ್ಕ್ರೀನ್ಶಾಟ್ ಹಾಕಲ್ಲ ನಾನು, ನಂದು ವಿಡಿಯೋಸ್ ನೋಡಿ ದುಡ್ಡು ಹಾಕಿದ್ದೀನಿ ಅಂತ ಸ್ಕ್ರೀನ್ಶಾಟ್ ಹಾಕಲ್ಲ. ಅವ್ರು ಕಳಿಸಿರೋ ಮೆಸೇಜು ಮತ್ತು ಅಲ್ಲಿಂದ ನಾನು ಫೋನ್ಪೇ ಆ್ಯಪ್ಗೆ ಹೋಗಿ ಅವ್ರ ನಂಬರ್ನ ಕಾಪಿ ಮಾಡಿ ಹಾಕಿ, ಆಮೇಲೆ ಅಲ್ಲಿಂದ ದುಡ್ಡು ಹಾಕಿ ಅದು ಸೆಂಡ್ ಆಗೋವರೆಗೂ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಜನ ನಂಬಲ್ಲ, ನಾನು ಫಸ್ಟ್ ನನ್ನ ಮುಖ ನೋಡ್ರೆ ನಂಬಲ್ಲ, ಆಮೇಲೆ ಗಿವ್ ಅವೇ ಮಾಡಿದ್ರೆ ನಂಬಲ್ಲ ಅಂತ ನಂದು ಏನಿದ್ರು ಟ್ರಾನ್ಸ್ಫರ್, ನಾವು ಒಂಥರ ಬೈಲಿದ್ದಂಗೆ, ನಂದೆಲ್ಲ ಜನಕ್ಕೆ ಕಾಣಿಸ್ತಾನೆ ಇರುತ್ತೆ. ಓಕೆ, ನೀವು ಇವಾಗ ಅಷ್ಟೇ ಹೇಳಿದ್ರೆ, ನಾವು ಜನ ಸೇವೆನೇ ಜನಾರ್ದನ ಸೇವೆ ಅಂದಂಗೆ, ನೀವು ಯಾಕೆ ರಾಜಕೀಯಕ್ಕೆ ಬಂದೆ?
ಜನ ಸೇವೆ ಅಲ್ಲಿಂದ ಮಾಡಬಾರ್ದು. ರಾಜಕೀಯದವ್ರ ಥರ ಒಂದೆರಡು ಫೋರ್ಸ್ ಬೇಕಾದ್ರೆ ಕೊಡ್ತೀನಿ, ರಾಜಕೀಯಕ್ಕೆ ಬರಲ್ಲ. ಹಂಗೆ ಒಂದೆರಡು ಫೋರ್ಸ್ ಕೊಡಿ ಸಿದ್ದರಾಮಯ್ಯ ಅಂತಾರ ನೋಡೋಣ. ಅವರೆಲ್ಲ ದೊಡ್ಡ ಮನುಷ್ಯರು, ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗಲ್ಲ. ಒಂದು ಏನಂತಂದರೆ, ಈಗ ಜನ ನಮ್ಮನ್ನ ಒಂದೊಂದು ಥರ ಇಷ್ಟಪಟ್ಟಿರ್ತಾರೆ. ನಾನು ಯಾವತ್ತೂ ಜಾತಿ ಧರ್ಮ ರಾಜಕೀಯದ ಬಗ್ಗೆ ಮಾತಾಡಲ್ಲ ಅಂತ ಜನರ ಮುಂದೆ ಮಾತು ಕೊಟ್ಟಿದ್ದೀನಿ, ಯಾವತ್ತೂ ಮಾತಾಡಲ್ಲ. ಓಕೆ. ಯಾರನ್ನ ಕೇಳಿದ್ರು ಅಷ್ಟೇ, ಇವಾಗ ಸ್ಮೈಲ್ ಬಂತಲ್ಲ ಅಷ್ಟೇ ನಮ್ಮ ರಿಯಾಕ್ಷನ್ನು. ಯಾವತ್ತೂ ನಾವು ರಾಜಕೀಯದ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ ಮಾತಾಡೋಕ್ಕೆ ಶುರು ಮಾಡ್ತೀವೋ, ನಾವು ಒಂದು ಕಡೆ ಮಾತ್ರ ಫೇವರಾಗಿ ಮಾತಾಡೋಕ್ಕಾಗೋದು. ಇವಾಗ ನಿಮ್ಮ ಪಕ್ಷದ ಬಗ್ಗೆ ನಾನು ಫೇವರಾಗಿ ಮಾತಾಡಿದ್ರೆ, ಇನ್ನೊಂದು ಪಕ್ಷದವರು ನಮ್ಗೆ ಅಲ್ಲಿಂದ ಗುಂಡಿ ತೊಡೋಕ್ಕೆ ಶುರು ಮಾಡ್ತಾರೆ, ಹಾಕಿ ಮುಚ್ಚಿಬಿಡ್ತಾರೆ ಒಂದು ದಿವಸ. ಇನ್ನೊಂದು ಯಾವುದೋ ಧರ್ಮದ ಬಗ್ಗೆ ಒಂದು ಧರ್ಮನ ಓಲೈಸಕ್ಕಂತ ಹೋಗಿ ಇನ್ನೊಂದು ಧರ್ಮನ ಹರ್ಟ್ ಮಾಡೋದು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನಂದು ಸರ್ವಧರ್ಮ ಸಮನ್ವಯ, ಎಲ್ಲ ಒಂದೇ. ನಾವೆಲ್ಲ ರಾಜಕೀಯದಲ್ಲಿ ಪಾರ್ಟಿ ಅಂತ ಅಲ್ಲ, ವ್ಯಕ್ತಿಗಳಾದರೆ ಇಷ್ಟಪಡ್ಬೋದು. ಯಾರನ್ನ ಒಳ್ಳೆ ಕೆಲಸ ಮಾಡಿರೋರು ನೋಡಿದ್ರೆ, ನನಗೆ ರಾಜಕೀಯದ ಬಗ್ಗೆ ಅಷ್ಟು ಗೊತ್ತಿದ್ರು ನಾನು ತೋರಿಸ್ಕೊಳ್ಳಲ್ಲ. ರಾಜಕೀಯದ ಬಗ್ಗೆ ಯಾರನ್ನ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಮನಸ್ಸಲ್ಲಿ ಮುಕ್ಕೊಂಡು ಸುಮ್ಮನೆ ಆಗ್ತೀವಿ. ರಾಜಕೀಯದ ಬಗ್ಗೆ ಮಾತಾಡಲೂಬಾರ್ದು ಮ್ಯಾಮ್. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಅದೊಂಥರ. ಸ್ವಲ್ಪ ಇವಾಗ ನಾವು ಇವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಆ ಕಡೆಯಿಂದ ಥ್ರೆಟ್ನಿಂಗ್ಸ್ ಆ ಥರದ್ದು ಇರುತ್ತೆ. ಇವ್ರ ಬಗ್ಗೆ ಒಳ್ಳೆದಾಗ ಮಾತಾಡಿದ್ರೆ ಆ ಕಡೆ ಇರೋರು ಇದು ಮಾಡಲ್ಲ. ಒಟ್ಟಿನಲ್ಲಿ ರಾಜಕೀಯದ ಬಗ್ಗೆ ಮಾತಾಡಿದ್ರೆ ನಿಧಾನ ಗುಂಡಿ ತೋಡಿ ಅದ್ರಲ್ಲಿ ಮುಚ್ಚಿ ನಮ್ಮ ಎದೆ ಮೇಲೆ ಒಂದು ಕಲ್ಲಿಟ್ಟು ಒಂದು ಆಲ್ಮರ ಗಿಡ ಹಾಕ್ಬಿಡ್ತಾರೆ. ಅದಕ್ಕೆ ನಾನು ಮಾತಾಡಲ್ಲ. ಧರ್ಮದ ಬಗ್ಗೆ ಜಾತಿ ಬಗ್ಗೆ ಎಲ್ಲ ಮಾತಾಡಬಾರ್ದು. ಒಳ್ಳೇದು ಮಾತಾಡೋಣ, ಅಂದರೆ ಎಲ್ಲ ಒಂದೇ ಅಂತ ಒಳ್ಳೇದು ಮಾತಾಡೋಣ. ನಾವೆಲ್ಲರೂ ಒಂದೇನೆ. ಹೌದು, ಯಾವ ಜಾತಿ ಯಾವ ಧರ್ಮ. ಓಕೆ, ನಿಮ್ಮದು ಟ್ಯಾಟೂ ಫೀಲ್ಡು. ಬೇರೆ ಟ್ಯಾಟೂ ಅವ್ರು ಏನಾದ್ರು ಬೆದರಿಕೆ ಕಾಲ್ಗಳು, ನೀನು ನಂತರ ಹಾಕಬಾರ್ದು ಆ ಥರ ಏನಾದರೂ ಬಂದಿದೆಯಾ? ತುಂಬ ಬಂದಿದೆ. ತುಂಬ ಅಂತಂದರೆ ಬೆದರಿಕೆ ಕರೆ ಅಲ್ಲ, ನಮ್ಮದು ಇನ್ನೂ ಬೇರೆ ಲೆವೆಲಲ್ಲಿ ಇರುತ್ತೆ. ಕೆಟ್ಟದಾಗ ಬೈತಾರೆ. ಟ್ಯಾಟೂನ ಏನು ಅಂದ್ಕೊಂಡಿದ್ಯಾ ನೀನು, ನಮಗೆಲ್ಲ ಬಿಸ್ನೆಸ್ ಇಲ್ಲ, ಟ್ಯಾಟೂನ ಹೆಸರೇ ಹಾಳು ಮಾಡ್ಬಿಟ್ಟೆ ಅಂತಾರೆ. ಇನ್ನೊಬ್ಬೊಬ್ಬರು ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಅಡ್ರೆಸ್ ಹೇಳಿ ಹುಡ್ಕೊಂಬಂದು ಹೊಡಿತೀನಿ ಅಂತಾರೆ. ಅಡ್ರೆಸ್ ನಾನು ಹಂಗೇನೋ ಹುಡ್ಕೊಂಬಂದು ಹೊಡಿತೀನಿ ಅಂತಂದರೆ ನಂದು ಪ್ರೊಫೈಲಲ್ಲಿ ಹಾಕಿದ್ದೀನಿ, ಲೊಕೇಶನ್ ಬನ್ನಿ ಅಣ್ಣ ನೋಡೋಣ ಅಂತೀನಿ. ಅಷ್ಟೇ. ತುಂಬ ಬೆದರಿಕೆ ಕರೆಗಳೆಲ್ಲ ಇದ್ದಾವೆ. ಓಕೆ. ಸಿಕ್ಕಿದಾಗ ಇವಾಗ ಎಕ್ಸಾಂಪಲ್ ನೀವೆಲ್ಲರೂ ಹೋಗಿರ್ತೀರಾ, ಹಿಡ್ಕೊಂಡೆಲ್ಲ ಹೊಡೆದಿದ್ದಾರೆ ನನಗೆ. ಒಂದು ಸ್ವಲ್ಪ ಜನ ಬೇರೆ ಬೇರೆ ಟ್ಯಾಟೂ ಆರ್ಟಿಸ್ಟ್ಗಳೆಲ್ಲ ಹಿಡ್ಕೊಂಡು ರೌಡಿಸಮ್ ಎಲ್ಲ ಮಾಡಿ ಹಿಡ್ಕೊಂಡು. ಯಾವ ಕಾರಣಕ್ಕೆ? ಅಂದರೆ ತುಂಬ ಕಮ್ಮಿಗೆ ಟ್ಯಾಟೂ ಮಾಡ್ತಿದ್ದೀನಲ್ವಾ. ಒಂದು ಕರ್ನಾಟಕದಲ್ಲಿ ಟ್ಯಾಟೂ ಅಂತಂದರೆ ಒಂದು ಕಿವಿಗೆ ಒಂದು ಹೆಸರು ಕೇಳುತ್ತೆ, ಗೋಸ್ಟ್ ಅಂತ. ಟ್ಯಾಟೂ ಅಂದರೆ ಗೋಸ್ಟ್ ಅಂತ ಹೇಳಿ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಬೇರೆ ಲಕ್ಕಿ ಆ್ಯಂಡ್ ಟ್ಯಾಟೂ ಆರ್ಟಿಸ್ಟ್ ಅಂತ ಅದೊಂದು ರೂಮರ್ ಇದೆ. ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡ್ರೆ ಲಕ್ ಚೇಂಜ್ ಆಗುತ್ತಂತೆ. ಅದಂತ ತುಂಬ ಜನ, ಆಲ್ಮೋಸ್ಟ್ ಆಲ್ ಜನ ಎಲ್ಲರೂ ನಂಬಿದ್ದಾರೆ. ಆಗ್ತಾನೂ ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಟ್ಯಾಟೂ ಅಂತಂದರೆ ಟ್ಯಾಟೂ ಗೋಸ್ಟ್ ಫಸ್ಟು. ನಂದೇನ ಅಪಾಯಿಂಟ್ಮೆಂಟ್ಸ್ ಏನಾದ್ರು ಸಿಗಲಿಲ್ಲ ಅಂತಂದರೆ ಆಮೇಲೆ ಬೇರೆ ಕಡೆ ಹೋಗೋ ಥರ ಯೋಚನೆ ಮಾಡ್ತಾರೆ. ಹಂಗೆ ಇರೋದು ಜಾಸ್ತಿ ಕ್ಲೈಂಟ್ಸ್ಗಳು, ಅದೇ ಥರ ಯೋಚನೆ ಮಾಡೋದು. ಸೊ ಬೇರೆಯವರೆಲ್ಲ ಜಾಸ್ತಿ ಬಂಡವಾಳ ಹಾಕೊಂಡು, ನನ್ನ ಅಂಗಡಿ ನೋಡಿದ್ರಲ್ಲ ತುಂಬ ಚಿಕ್ಕದು. ಸೊ ಇವನಿಗೆ ಯಾವುದೋ ಗೂಡು ಥರ ಇಟ್ಕೊಬಿಟ್ಟು ಇಷ್ಟೆಲ್ಲ ಇದು ಮಾಡ್ತಾನೆ, ನಾವು ಇಷ್ಟಿಷ್ಟು ದೊಡ್ಡ ಅಂಗಡಿ ಮಾಡಿ ಎಲ್ಲ ಅವನ ಹತ್ರ ಹೋಗ್ತಿದಾರಲ್ಲ, ನಮಗೆ ಬಿಸ್ನೆಸ್ ಇಲ್ವಲ್ಲ, ಆ ಥರ ಏನೋ ರೀಸನ್ಗೆ ಸ್ವಲ್ಪ ಜನ ಕಾಲ್ ಮಾಡ್ತಾರೆ. ನಂಗೆ ತುಂಬ ಕೆಟ್ಟದಾಗೆಲ್ಲ ಬೈತಾರೆ. ಕೆಟ್ಟದಾಗಿ ಬೈದು ಒಂದ್ಸಲ ಹಂಗೆ ಫಿಸಿಕಲ್ ಆಗಿ ಇಟ್ಕೊಂಡು ಹೊಡೆದಾಕ್ಬಿಟ್ಟಿದ್ರು. ಅಟ್ಯಾಕ್ ಕೂಡ ಆಗಿದೆ ಅಂತ. ಹೌದು, ಫಿಸಿಕಲ್ ಆಗಿ ಇಟ್ಕೊಂಡು ಹೊಡೆದಾಕ್ಬಿಟ್ರು ನನಗೆ. ಏನು ಮಾಡೋಕ್ಕಾಗಲ್ಲ. ಅದೇ ಬಡವನ ಕೋಪ ದೌಡೆಗೆ ಮೂಲ ಅಂತಾರಲ್ಲ, ಹೊಡಿತಾ. ಅದಾದ್ಮೇಲೆ ಯಾಕೆ ಇಷ್ಟೊಂದು ಹುಚ್ಚು ನಾನು ಮಾಡಬೇಕು ಅನ್ನೋದು? ಈ ಕೆಲಸ ಮಾಡಲೇಬೇಕು. ಇದು ಹೊಟ್ಟೆಪಾಡು ಒಂದು. ಮತ್ತು ಅವರು ಯಾರ್ಯಾರು ಹೊಡೆದು ನಂಗೆ ಹಿಂಸೆ ಕೊಟ್ಟು ಇದೆಲ್ಲ ಮಾಡಿದಾರಲ್ವ, ಅವ್ರಿಗೆ ಮಾಡೋಕೆ ಕೆಲಸದ ಮುಖಾಂತರ ಉತ್ತರ ಕೊಡಬೇಕಷ್ಟೇ. ಅವ್ರನ್ನೂ ಪ್ರೀತಿಯಿಂದ ಪಡ್ಕೋಬೇಕು. ಅವ್ರು ಈಗ ಬಂದ್ರೂ ಏನೋ ಆಯ್ತು ಬಾಳೋಣ ಅಂತ ಅವ್ರನ್ನೂ ಪ್ರೀತಿಯಿಂದ ಮಾತಾಡ್ತೀನಿ. ನನ್ನ ಹತ್ರ ಯಾವ ಆರ್ಟಿಸ್ಟ್ಗಳು ಚೆನ್ನಾಗಿದ್ದಾರೋ ಅವ್ರಿಗೆ ನನಗೆ ಬರೋ ಎಷ್ಟೊಂದು ಟ್ಯಾಟೂನ ಅವ್ರ ಕಡೆ ಡೈವರ್ಟ್ ಮಾಡಿಬಿಡ್ತೀನಿ, ಅವ್ರಿಗೂ ಬಿಸ್ನೆಸ್ ಆಗಲಿ ಅಂತ. ಸುಮಾರು ಟ್ಯಾಟೂ ಶಾಪ್ಸಲ್ಲಿ ಅಲ್ಲಿ ಉತ್ತರ ಕರ್ನಾಟಕದವರು ಅವರೆಲ್ಲ ಅದರಲ್ಲಿ ಸ್ವಲ್ಪ ಜನ ಏನು ಮಾಡಿದ್ದಾರೆ, ನನ್ನ ಫೋಟೋನ ಅವ್ರ ಅಂಗಡಿ ಒಳಗೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಅವರು DP-ಯಲ್ಲೂ ನನ್ನ ಫೋಟೋಗಳು ಇಟ್ಕೊಂಡಿರ್ತಾರೆ. ಕೇಳಿದ್ರೆ ಟ್ಯಾಟೂ ಗೋಸ್ಟ್ ಅವ್ರ ಕಡೆಯವರು ಅಂತಂದರೆ ಜನ ನನ್ನನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಅವ್ರನ್ನೂ ಪ್ರೀತಿಸೋಕೆ ಶುರು ಮಾಡ್ತಾರೆ. ಇವರು ಟ್ಯಾಟೂ ಗೋಸ್ಟ್ ಜೊತೆ ಒಂದು ಫೋಟೋ ಇದ್ರೆ ಸಾಕು, ಅವ್ರ ಥರನೇ ಅವ್ರ ರೇಂಜ್ಗೆ ಹಾಕ್ಬೋದು, ಅವ್ರ ಥರನೇ ಇರ್ಬೋದು ಅಂತ ಅವ್ರ ಶಾಪ್ಸ್ಗೆಲ್ಲ ವಿಸಿಟ್ ಮಾಡಿ ಎಷ್ಟೋ ಜನ ಜೀವನ ಕಟ್ಕೊಂಡವರು ಇದ್ದಾರೆ. ಆಮೇಲೆ ನಮ್ಮನ್ನ ನೋಡಿ ಬೈಯೋರು ಇದ್ದಾರೆ. ಸೊ ಎಲ್ಲದನ್ನು ಸಮಾನವಾಗಿ ತಗೋಬೇಕು. ಈ ಕಡೆ ಪ್ರೀತಿಸೋ ಜನನೂ ಇರ್ತಾರೆ. ಈ ಸೋಷಿಯಲ್ ಮೀಡಿಯಾ ಅಂದರೆ ಹಿಂಗೇನೆ. ಒಂದು
ಯಾವ್ದಾನ ಒಂದು 100K 50K ವ್ಯೂಸ್ ಹೋಯ್ತು ಅಂದರೆ ಏನು ಟೆನ್ಷನ್ ಇರಲ್ಲ. ಮಿಲಿಯನ್ ದಾಟ್ತು ಅಂದರೆ ನಾವು ಎಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಯಾಕಂದರೆ ಮಿಲಿಯನ್ ದಾಟ್ತು ವ್ಯೂಸು ಅಂದರೆ ಹೊಸ ಹೊಸ ಜನಗಳಿಗೆ ಹೋಗುತ್ತೆ ವಿಡಿಯೋ. ಹೌದು. ಇವಾಗ ನೀವು ನನ್ನ ಫಾಲೋ ಮಾಡ್ತೀರಿ ಅಂದರೆ ನಿಮ್ಗೆ ಒಬ್ರಿಗೆ ಗೊತ್ತಿರುತ್ತೆ ನಾನೇನು ಅಂತ. ಮಿಲಿಯನ್ ದಾಟ್ತು ಅಂದರೆ ನಿಮ್ಮ ಅಕ್ಕಪಕ್ಕ ಊರವ್ರಿಗೆಲ್ಲ ಹೋಗುತ್ತೆ, ಅವ್ರಿಗೆ ನಾವೇನಂತ ಗೊತ್ತಿರಲ್ಲ. ಸೊ ಅಲ್ಲಿಂದ ಮುಖ ನೋಡಿದ ತಕ್ಷಣ ಜಡ್ಜ್ ಮಾಡೋವಂಥ ಜನ ಇರ್ತಾರಲ್ವಾ, ಅವ್ರ ಪ್ರೊಫೈಲ್ ನೋಡಲ್ಲ, ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಒಂದು ವಿಡಿಯೋ ನೋಡ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಆಮೇಲೆ ಅವ್ರಿಗೆ ಇನ್ನೊಂದು ವಿಡಿಯೋ ಹೋಗುತ್ತೆ, ಸ್ವಲ್ಪ ವೈರಲ್ ಆದ್ಮೇಲೆ ಇನ್ನೊಂದು ವಿಡಿಯೋ ಹೋಗುತ್ತೆ, ಇನ್ನೊಂದು ವಿಡಿಯೋ ಹೋಗುತ್ತೆ. ಒಂದು 3-4 ವಿಡಿಯೋ ಹೋಗ್ತಿದ್ದಂಗೆ ಈ ಅಪ್ಪ ನಾನು ಫಸ್ಟ್ ಏನೋ ಅನ್ಕೋಬಿಟ್ಟಿದ್ನಲ್ಲ, ಇವಾಗ ವಿಡಿಯೋ ಬರ್ತಾ ಇದೆ, ಏನೋ ಒಳ್ಳೇದು ಮಾಡ್ತಿರ್ಬೋದು ಅಂತ ಬ್ಯಾಡ್ ಕಮೆಂಟ್ ಹಾಕೋದು ಬಿಟ್ಬಿಡ್ತಾರೆ. ಜನಕ್ಕೆ ನಂಬಿಕೆ ಬರೋವರೆಗೂ ಅಷ್ಟೇ. ಬೇರೆ ಟ್ಯಾಟೂ ಶಾಪಿಂದ ಥ್ರೆಟ್ನಿಂಗ್ ಬಗ್ಗೆ ಮಾತಾಡ್ತಿದ್ವಿ. ನೀನು ಅಂಗಡಿ ಎತ್ಬಿಡ್ಬೇಕು, ಇರಬಾರ್ದು, ಆಫರ್ ಕ್ಲೋಸ್ ಮಾಡ್ಕೋಬೇಕು. ನಮ್ದೆಲ್ಲ ಇದರಲ್ಲಿ ಅಂದರೆ ಟ್ಯಾಟೂದು ಒಂದು ಅಥಾರಿಟಿ ಇದೆ, ಅದರಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ. ಇಷ್ಟೇ ಇರಬೇಕು, ಈ ಥರ ಚಾರ್ಜಸ್ಗಳು ಮಾಡಬೇಕು, ಹಿಂಗೆ ಇರಬೇಕು ಅಂತೆಲ್ಲ ರೂಲ್ಸ್ ಇದೆ. ನಂದು ಹೆಂಗೆ ಅಂತಂದರೆ, ನಾನು ಫಸ್ಟು ಟ್ಯಾಟೂ ಶುರು ಮಾಡಿದಾಗ ನನ್ನ ಜನ ನನ್ನ ವರ್ಕನ್ನು ನಂಬ್ತಾ ಇರಲಿಲ್ಲ. ಕೆಲಸ ಬರುತ್ತೋ ಇಲ್ವೋ, ಏನು ಚೆನ್ನಾಗಿ ಆಗ್ತಾರೋ ಆ ಥರ ಎಲ್ಲ ಇತ್ತಲ್ವ. ಅವಾಗ ನಾನು ಹೊಟ್ಟೆಪಾಡಿಗೋಸ್ಕರ ಬೇರೆ ಬೇರೆ ಟ್ಯಾಟೂ ಶಾಪ್ಗೆಲ್ಲ ಹೋಗಿ ಭಿಕ್ಷೆ ಬೇಡಿದ್ದೀನಿ, ನನಗೊಂದು ಕೆಲಸ ಕೊಡಿ, ಯಾವುದೋ ಒಂದು ಕೆಲಸದಲ್ಲಿ ನಿಮ್ಮ ಹತ್ರ ಆರ್ಟಿಸ್ಟ್ ಆಗಿ ತೊಗೊಳ್ಳಿ, ನನಗೆ 20% ಕಮಿಷನ್ ಕೊಟ್ಟರು ಸಾಕು ಅಂತೆಲ್ಲ ಹೇಳಿದ್ದೀನಿ. ಯಾರೂ ಕೊಡಲಿಲ್ಲ ಅವಾಗ ಕೆಲಸ. ಹೋಗು ಅಂದ್ಬಿಟ್ರು. ಅದಕ್ಕೆ ನಾನೇನು ಮಾಡಿದೆ, ತುಂಬ ಕಮ್ಮಿ ಬಜೆಟಲ್ಲಿ ಟ್ಯಾಟೂ ಹಾಕೋ ಥರ ಆಫರ್ ಬಿಟ್ಟೆ. ಆಫರ್ ಬಿಟ್ಟಾದ್ಮೇಲೆ ಇವತ್ತು ಅವ್ರು ಯಾರು ನಂಗೆ ಕೆಲಸ ಕೊಡಲ್ಲ ಅಂದ್ರಲ್ಲ, ಅವ್ರು ಯಾರಿಗೂ ಕೆಲಸ ಇಲ್ಲ, ನನಗೆ ಜಾಸ್ತಿ ಬರ್ತಾಯಿದೆ. ಸೊ ಕೋಪ ಬಂದೇ ಬರುತ್ತಲ್ವ. ಅವ್ರ ಕೋಪ ಇರಲಿ, ಪಾಪ ಮನುಷ್ಯನ ಮೇಲೆ ಕೋಪ ಬರುತ್ತೆ, ಬೈತಾರೆ. ಅಂದರೆ ಫಿಸಿಕಲಾಗಿ ಒಬ್ಬ ಮನುಷ್ಯನ ಬಂದು ಅಟ್ಯಾಕ್ ಮಾಡೋದೆಲ್ಲ ತಪ್ಪು. ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾನು ಪ್ರೀತಿಯಿಂದಲೇ ಉತ್ತರ ಕೊಡ್ತೀನಿ. ಹೊಟ್ಟೆ ಉರಿ ಇರ್ಬೋದು ಅದು ಹೇಳೋಕ್ಕಲ್ಲ. ಪಾಪ ಅವರೆಲ್ಲ ಹೆಂಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನನಗೆ ಹಿಡ್ಕೊಂಡು ಒಂದು ಕಡೆ ಹೊಡೆದಿದ್ರು, ಒಂದು 15 ಜನ ಸೇರಿಕೊಂಡು ಕಿತ್ಕೊ ಒಂದು ಮೊಬೈಲ್, ಆ ಮೊಬೈಲಿಂದ ಇಷ್ಟೆಲ್ಲ ಆಟ ಆಡ್ತಿರೋದು, ವೀಡಿಯೋಗಳೆಲ್ಲ ಮಾಡಾಕ್ತಾನೆ. ನಾನು ಆ್ಯಕ್ಟಿಂಗ್ ವೀಡಿಯೋದಿಂದ ಸ್ವಲ್ಪ ಜನ ಫಾಲೋವರ್ಸ್ ಇದ್ದಾರೆ, ಟ್ಯಾಟೂ ವೀಡಿಯೋದಿಂದ ಇದ್ದಾರೆ, ಸ್ವಲ್ಪ ಜನಸೇವೆ ಮಾಡ್ತೀನಿ ಅದರಿಂದ ಇದ್ದಾರೆ. ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದ್ದೀನಿ, ಮಾತು ಏನೋ ಇನ್ಫಾರ್ಮೇಷನ್ ಅವೇರ್ನೆಸ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಬರೀ ಟ್ಯಾಟೂಗಂತ ಫಾಲೋ ಮಾಡ್ತಿಲ್ಲ ಜನ. ಸೊ ಬೇರೆ ಬೇರೆ ಥರ ಕಾನ್ಸೆಪ್ಟ್ಗಳಿಗೆ ನಾನು ಒಂಥರ ಎಲ್ಲ ಆಲ್ರೌಂಡರ್ ಥರ ವೀಡಿಯೋಸ್ ಮಾಡ್ತೀನಲ್ಲ, ಬೇರೆ ಬೇರೆ ಜನಗಳೆಲ್ಲ ಫಾಲೋ ಮಾಡ್ತಿದ್ದಾರೆ. ಫಾಲೋವರ್ಸ್ ಇನ್ಕ್ರೀಸ್ ಆಗಿಬಿಟ್ಟಿದೆ ಅನ್ನೋ ಥರ. ಆಮೇಲೆ ಹಿಡ್ಕೊಂಡು ಒಬ್ಬ ಮನುಷ್ಯನ ಫಿಸಿಕಲಾಗಿ ಅಟ್ಯಾಕ್ ಮಾಡೋದು, ದೇವ್ರ ಶಕ್ತಿ ಕೊಡೋದು ಬಂದು ಸೆಲ್ಫ್ ಡಿಫೆನ್ಸ್ಗೆ. ನಿನಗೇನೋ ತೊಂದರೆ ಆದರೆ ನೀನು ಕಾಪಾಡ್ಕೊ ಅಂತ ಕೊಡೋದು, ಅದನ್ನು ತೊಗೊಂಡೋಗಿ ಇನ್ನೊಬ್ಬರ ಮೇಲೆ ತೋರಿಸಿ. ಅವತ್ತೇನೋ ಮಾತಾಡಲ್ಲ, ಮೊಬೈಲೆಲ್ಲ ಕಿತ್ಕೊಬಿಟ್ರು. ಮೊಬೈಲ್ ಕಿತ್ಕೊಳಕ್ಕೆ ಬಂದ ಯಾರೋ, ಆವಾಗ ಒಂದು ಸ್ವಲ್ಪ ಹಿಂಗೆ ತಳ್ದೆ ಅಷ್ಟೇ. ಎಲ್ಲ CCTV ಫುಟೇಜ್ ಎಲ್ಲ ಇದೆ, ಬಟ್ ಅದು ಏನು ಬೇಡ. ಇಷ್ಟೊಂದೆಲ್ಲ ಅವಮಾನಗಳಾಗಿದೆ. ಸೊ ಅದಾದ್ಮೇಲೆ ನೀವು ಬಂದು ಡಿಪ್ರೆಷನ್ಗೆ ಹೋಗಿ, ಬೇಡ ನನಗೆ ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅಂತ ಯಾವಾಗಾದರೂ ಅನಿಸಿದೆ? ಸುಮಾರು ಸಲ ಅನಿಸಿದೆ. ಅಂದರೆ ಇವರಿಂದ ಇದಕ್ಕೆಲ್ಲ ಆಗಿಲ್ಲ, ಸಮ್ಟೈಮ್ಸ್ ಈಗೆಲ್ಲ ಅನ್ನಿಸ್ತಾ ಇಲ್ಲ. ಈಗ ಡಿಪ್ರೆಷನಲ್ಲಿ ಇರ್ತೀನಿ, ಸ್ವಲ್ಪ ಡಿಸ್ಟರ್ಬಿಂಗ್ ಆಗೋ ಥರ ಕೆಲವೊಂದೆಲ್ಲ ಬರುತ್ತೆ. ಅದಕ್ಕೆ ನಾನು ಯಾವತ್ತೂ ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ, ಫ್ಯಾಮಿಲಿ ಎಲ್ಲ ಇಲ್ಲ, ಬೇರೆ ನಮ್ಮ ಜೊತೆಲಿರೋರನ್ನ ಯಾವತ್ತೂ ನಾನು ರಿವೀಲ್ ಮಾಡಿಲ್ಲ. ಯಾಕಂದರೆ ನನಗೆ ಕೊಡೋ ತೊಂದರೆ ಅವ್ರಿಗೂ ಕೊಟ್ಬಿಡ್ತಾರೆ ಅಂತ. ಹಂಗಾಗಿ ನಾನು ಯಾರ ಬಗ್ಗೆನೂ ಎಲ್ಲೂ ಹೇಳ್ಕೊಳ್ಳಲ್ಲ. ನಾನೊಬ್ಬ ಏನು ಕಾಣಿಸ್ತಿದ್ದೀನಿ ಇಷ್ಟೇ ನಾನು. ಸೊ ನಾನು ಹಾಗೆ ನಂದು ಪರ್ಸ್ನಲ್ ಲೈಫ್ ಬಗ್ಗೆ ಯಾರ ಹತ್ರನೂ ಹೇಳಿಲ್ಲ. ನನಗೆ ಥ್ರೆಟ್ನಿಂಗ್ಸ್ ಎಲ್ಲ ಇದೆ, ತುಂಬ ಥ್ರೆಟ್ನಿಂಗ್ಸ್ ಇದೆ. ಆಮೇಲೆ ಬೇರೆಯವ್ರು ಏನು ಮಾಡ್ತಾರೆ, ನೀನಂದರೆ ಇಷ್ಟ ಅನ್ನೋ ಥರ ತುಂಬ. ನಾನು ಸ್ವಲ್ಪ ಎಮೋಷ್ನಲ್ ಫೇಲು, ನೋಡೋಕೆ ಹಿಂಗಿದ್ದೀನಲ್ಲ, ಸಖತ್ ಎಮೋಷ್ನಲ್ ಫೇಲು. ಎಮೋಷ್ನಲಿ ನನ್ನ ಹತ್ರ ಆಟ ಆಡಿ ಆಮೇಲೆ ಲಾಸ್ಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಬ್ಲ್ಯಾಕ್ ಮೇಲ್ ಅಂತಲೇ ಹಣಕ್ಕೋಸ್ಕರ. ಸೊ ಅವಾಗ ಏನಾಗ್ತೀನಿ ಅಂತಂದರೆ, ಅವಾಗ ಒಂದು 2 days ಡಿಪ್ರೆಷನ್ ಆಗುತ್ತೆ. ಅದಾದಮೇಲೆ ಏನು ತಪ್ಪು ಮಾಡಿದ್ದೀನಿ ನಾನು? ಏನೂ ತಪ್ಪು ಮಾಡಿಲ್ಲ, ಮತ್ತೆ ಯಾಕೆ ನಾನು ಡಿಪ್ರೆಷನಲ್ಲಿ ಇರಬೇಕು? ಡಿಪ್ರೆಷನ್ ಏನಕ್ಕೆ ಅಂದರೆ ಜನ ಹಿಂಗಿರ್ತಾರಲ್ವಾ ಅನ್ನೋ ಥರ ಅದೊಂದು ಸ್ವಲ್ಪ ಮನಸ್ಸಲ್ಲಿ ನೋವಿರುತ್ತೆ. ಅಷ್ಟು ಬಿಟ್ಟರೆ 2 ದಿವಸಕ್ಕೆ ರಿಕವರ್ ಆಗಿಬಿಡ್ತೀನಿ. ಸ್ವಲ್ಪ ಮೈಂಡ್ ಸ್ಟ್ರಾಂಗ್ ನಂದು. ಅದಕ್ಕೇ ಇಲ್ಲಿವರೆಗೂ ದೇವ್ರು ಕರ್ಕೊಂಬಂದುಬಿಟ್ಟಿದ್ದಾನೆ. ಇಲ್ಲಾಂದರೆ ಯಾವತ್ತೋ ತೊಳೆದು ಬಿಸಾಕ್ತಿದ್ರು. ಸ್ವಲ್ಪ ಮೈಂಡ್ ಸ್ಟ್ರಾಂಗ್ ಅಲ್ವಾ, ಯಾವತ್ತೂ ಕರೆಕ್ಟಾಗಿರೋರು ಯಾವತ್ತೂ ಎದುರಬಾರ್ದು. ನಾನು ಒಂದು ಟೈಮಲ್ಲಿ ಅದೊಂದು ಏನೋ ಅನಿಸುತ್ತೆ, ಆ ಟೈಮಲ್ಲಿ ಯಾರೋ ಪ್ರೀತಿಯಿಂದ ಮಾತಾಡ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಏನೋ ಹೇಳ್ತಾರೆ, ಆಮೇಲೆ ಏನೋ ಎಕ್ಸೆಪ್ಟೇಷನ್ ಎಲ್ಲ ಇಟ್ಕೋತಾರಲ್ಲ, ಅದು ನಮಗೆ ಗೊತ್ತಾಗುತ್ತೆ. ಅವ್ರ ಕಡೆಯಿಂದ ಗೊತ್ತಾಗಲ್ಲ, ನಮಗೆ ಗೊತ್ತಾಗ್ಬಿಡುತ್ತೆ, ಅದು ಸೆನ್ಸ್ ಹೊಡೆದ್ಬಿಡುತ್ತೆ. ಏನೋ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದಾಗ, ಇವ್ರು ಯಾಕೆ ನನ್ನ ಜೊತೆ ಹಿಂಗೆ ಫ್ರೆಂಡ್ಶಿಪ್ಪು, ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಹೌದು, ಏನು ಇಷ್ಟೊಂದೆಲ್ಲ ಅಂದರೆ ಹೇಳ್ತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಯಾರು ತುಂಬ ಕ್ಲೋಸಾಗಿ ಇದು ಮಾಡ್ತಾರೋ ಅವ್ರ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಬೇರೆಯವ್ರಿಗೆ ಹೆಂಗಂತ ಗೊತ್ತಿಲ್ಲ, ನನಗಂತೂ ಯಾಕೆ ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅನುಮಾನ ಬಂದ್ಬಿಡುತ್ತೆ.
ಸೊ ನಾನು ಸ್ವಲ್ಪ ಯೋಚನೆ ಮಾಡಿದಾಗ ಕರೆಕ್ಟಾಗಿ ತಿಳ್ಕೊಂಡಾಗ ಗೊತ್ತಾಗ್ಬಿಡುತ್ತೆ, ಇವರು ದುಡ್ಡು ಫೇಮಸ್ ಇದ್ದಾನೆ ಅಂತ ಇರಬೇಕು, ದುಡ್ಡಿದೆ ಅಂತ ಇರಬೇಕು, ಆ ಥರ ಎಲ್ಲ ಯೋಚನೆ ಮಾಡ್ತಾರಲ್ಲ. ಆವಾಗ ನನಗೂ ಒಂದು ಸ್ವಲ್ಪ ಡಿಪ್ರೆಷನ್ ಆಗುತ್ತೆ. ಇವ್ರನ್ನ ಇಷ್ಟು ಸಲ ಎಷ್ಟು ಚೆನ್ನಾಗಿ ಏನು ಕೇಳ್ದಂಗೆ ಏನು ಬೇಕೋ ಅದು ಕೊಟ್ಕೊಂಡು ಹೆಲ್ಪ್ ಮಾಡಿಕೊಂಡು ಹಿಂಗೆಲ್ಲ ಇದ್ದಾಗ ಈಗ ನೋಡಿದ್ರೆ ಇವ್ರ ಮೈಂಡ್ ಸೆಟ್ ಈ ಥರ ಇದ್ದಾರೆ. ನನಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಚೆನ್ನಾಗೇ ಇರ್ತಾರೆ. ಅಂದರೆ ನನಗೆ ಗೊತ್ತಾದಾಗ ಅವಾಗ ಏನು ಮಾಡ್ತೀನಿ, ಮೈಂಡಲ್ಲಿ ಅದು ಸೆನ್ಸ್ ಆದಾಗ ಸ್ವಲ್ಪ ಡಿಪ್ರೆಷನ್, ಅದೊಂದೇ ವಿಚಾರಕ್ಕೆ, ಬೇರೆ ಏನು ವಿಚಾರ ಎಲ್ಲ ಇಲ್ಲ, ಪರ್ಸ್ನಲಾಗೆಲ್ಲ ಏನೂ ಇಲ್ಲ ನಮ್ಮದು. ಅದೊಂದು ವಿಚಾರ ಡಿಪ್ರೆಷನ್ ಆಗ್ತೀನಿ, ಹಂಗೆ ಸ್ವಲ್ಪ ಅವಾಯ್ಡ್ ಮಾಡಿಬಿಡ್ತೀನಿ. ಅವ್ರಿಗೂ ಬೇಜಾರಾಗ್ಬಾರ್ದಲ್ವ, ಹಂಗೆ ಅವಾಯ್ಡ್ ಮಾಡಿ ಬಿಟ್ಟು ಮತ್ತೆ ನನ್ನ ಲೈಫನ್ನು ನಾನು ಮುಂದುವರಿಸ್ತೀನಿ ಅಷ್ಟೇ. ಓಕೆ, ನೀವು ಕೂಡ ಟ್ಯಾಟೂ ಕೋರ್ಸ್ ಏನಾದರೂ ಮಾಡ್ತಾ ಇದ್ದೀರಾ? ಲೈಕ್ ಯಾರು ಬರ್ತಾ ಇದ್ದಾರಾ ಹೇಳ್ಕೊಡಿ ಅಂತ ಹೇಳಿ? ಆ ಟ್ಯಾಟೂ ಕೋರ್ಸ್ ಕೇಳ್ತಾರೆ ತುಂಬ ಜನ, ಟ್ಯಾಟೂ ಕಲಿಬೇಕು ಅಂತ. ಸೊ ಈಗ ನಾನಿರೋ ಬ್ಯುಸಿ ಶೆಡ್ಯೂಲಲ್ಲಿ ಬಂದ್ಬಿಟ್ಟು ಟ್ಯಾಟೂ ಕೋರ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದು 3 ಮಂತ್ಸ್ ಆದಮೇಲೆ ಸ್ವಲ್ಪ ಇನ್ನೂ ಬೇರೆ ಆರ್ಟಿಸ್ಟ್ಗಳನ್ನ ಹೈರ್ ಮಾಡ್ಕೋತೀನಿ. ಹೈರ್ ಮಾಡಿಕೊಂಡು ಆಮೇಲೆ ಟ್ಯಾಟೂ ಟ್ರೈನಿಂಗ್ ಕ್ಲಾಸ್ ಶುರು ಮಾಡ್ತೀನಿ. ಟ್ರೈನಿಂಗ್ ಏನಂತಾರೆ, ನಾನು ಅಲ್ಲಿ ಇರಬೇಕು ಅಂತ ಏನಿಲ್ಲ, ಅವ್ರಿಗೆ ಇವತ್ತಿನ ದಿವಸ ಇದು ಕಲಿಬೇಕು ಅಂತ ಹೇಳ್ಬಿಟ್ಟು ಬಂದರೆ ಒಂದು ಕ್ಲಾಸ್ ಥರ ಶುರು ಮಾಡಿದ್ರೆ ಅವ್ರು ಮಾಡ್ಕೋತಾರೆ. ಸೊ ಇನ್ನೊಂದು 4 ಮಂತ್ಸಲ್ಲಿ ಶುರು ಮಾಡ್ತೀನಿ. ಶುರು ಮಾಡಿದ್ಮೇಲೆ ಕಮ್ಮಿ ಬಜೆಟಲ್ಲಿ, ಬೇರೆ ಕಡೆ ಎಲ್ಲ 80,000 90,000 ಕೇಳ್ತಾರೆ. ನಮ್ಮ ಹತ್ರ ಎಲ್ಲ ಕೇಳಿದ್ರು ಶಾಕ್ ಆಗಿಬಿಡ್ಬೇಕು, ಅಷ್ಟು ಕಮ್ಮಿ ರೇಟಲ್ಲಿ ಮಾಡ್ತೀನಿ. ರೇಟ್ ಅಷ್ಟು ಐಡಿಯಾ ಗೊತ್ತಿಲ್ಲ ಪಕ್ಕ, ಅದು ಕೋರ್ಸ್ ತೊಗೋಬೇಕಾದ್ರೆ ಮಾಡ್ತೀನಿ. ಸೊ ಟ್ಯಾಟೂ ಆರ್ಟಿಸ್ಟ್ಗಳು ಯಾರ್ಯಾರು ನನ್ನ ನೋಡಿ ಎಷ್ಟೋ ಜನ ನಾನು ನಿಮ್ಮ ಥರ ಟ್ಯಾಟೂ ಆರ್ಟಿಸ್ಟ್ ಆಗಬೇಕು ಅಂತಾರಲ್ಲ, ಸೊ ಅಂಥವ್ರಿಗೆ ನನಗೇನು ಬರುತ್ತೋ ಅದನ್ನು ಕಲಿಸ್ಕೊಡ್ತೀನಿ. ನಾನು ದೊಡ್ಡ ಪ್ರೊ ಆರ್ಟಿಸ್ಟ್ ಅಂತೆಲ್ಲ ಹೇಳಲ್ಲ, ನನಗೇನು ಬರುತ್ತೋ ಅಷ್ಟನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಅವ್ರು ಅದನ್ನು ಅದೇ ಥರ ಗಮನ ಇಟ್ಟು ಕಲಿತ್ರೆ ನನ್ನ ಥರನೇ ಬರುತ್ತೆ. ಇಲ್ಲ ಅಂತಂದರೆ ಅವ್ರ ಇಷ್ಟ, ಅದು ಡೆಡಿಕೇಶನ್ ಅವ್ರದ್ದು ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟ್ಯಾಟೂ ಕ್ಲಾಸ್ ಶುರು ಮಾಡ್ತೀನಿ. ಇವಾಗ ಕೆಲವರು ಹೇಳ್ತಾರೆ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕಿಂತ ಟ್ಯಾಟೂ ರಿಮೂವ್ ಮಾಡಿಸೋದು ಹೆವಿ ನೋವಾಗತ್ತೆ ಅಂತ. ನೋವು ಅಂತಂದರೆ ಅದೊಂಥರ ಲೇಸರ್ ಟ್ರೀಟ್ಮೆಂಟು, ನೋವಲ್ಲ. ಒಂದು ಟ್ಯಾಟೂ ರಿಮೂವ್ ಮಾಡಿಸೋದಕ್ಕೆ ತುಂಬ ಜನ ಬೇರೆ ಕಡೆ ಹೋಗ್ತಾರೆ. ನಂದೇನು ಅಂತಂದರೆ, ನಾನು ಈಗ ತುಂಬ ಟ್ಯಾಟೂ ರಿಮೂವ್ ಮಾಡಿಸೋದು ತುಂಬ ಜನ ಕೇಳ್ತಾರೆ, ಹಾಕ್ಸೋದಕ್ಕಿಂತ ತಗ್ಸೋದು ತುಂಬ ಜನ ಕೇಳ್ತಿದ್ದಾರೆ. ಸೊ ನಂದೇನು ಅಂತಂದರೆ, ಈಗ ಮಿಷಿನ್ ತಂದು ಇಟ್ಬಿಟ್ರು ನಾನು ನಾಳೆಯಿಂದ ತುಂಬ ಸಂಪಾದನೆ ಮಾಡ್ಬೋದು. ಇದು ಸ್ಕಿನ್ನಿಗೆ ಸಂಬಂಧಪಟ್ಟಿರೋ ಮ್ಯಾಟ್ರು, ತಂದು ಇಟ್ಬಿಟ್ಟು ಬಿಸ್ನೆಸ್ ಮಾಡೋದು ದೊಡ್ಡದಲ್ಲ, ಕರೆಕ್ಟಾಗಿ ಮಾಡಬೇಕು ಅದನ್ನು. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಅದನ್ನೇ ಕೋರ್ಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ಯಾವ ಥರ ಇರುತ್ತೆ, ಯಾವ ಸ್ಕಿನ್ನಿಗೆ ಯಾವ ಥರ ಹೆಂಗೆ ರಿಮೂವ್ ಮಾಡೋದು, ಟ್ಯಾಟೂ ಲೇಸರ್ ಟ್ರೀಟ್ಮೆಂಟ್ ಯಾವ ಥರ ಕೊಡೋದು. ಸೊ ಪಿನ್ ಟು ಪಿನ್ ತಿಳ್ಕೊಂಡು ಪಕ್ಕ ಗೊತ್ತಾಗಾದ್ಮೇಲೆ ಫಸ್ಟು ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ನನಗೇನು ಸಮಸ್ಯೆ ಆಗಿಲ್ಲ ಅಂತ ಸಮಸ್ಯೆ ಆದ್ರೂ ಅದನ್ನ ಹೆಂಗೆ ಸರಿ ಮಾಡ್ಕೊಳ್ಳೋದು, ಯಾಕೆ ಸಮಸ್ಯೆ ಆಯಿತು, ಏನು ಕೋರ್ಸ್ ಆದ್ರೂ ಪ್ರಾಕ್ಟಿಕಲಾಗಿ ಮಾಡಿ ನೋಡಬೇಕು. ಇವಾಗ ಡೈರೆಕ್ಟಾಗಿ ಅದು ಕೋರ್ಸ್ ಮಾಡಿದ್ಮೇಲೆ ತಂದು ಡೈರೆಕ್ಟಾಗಿ ನಾವು ಕ್ಲೈಂಟ್ಸ್ ಮೇಲೆ ಹಾಕೋಕ್ಕಾಗಲ್ಲ. ಫಸ್ಟ್ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಬೇಕು. ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ನಿಂಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ಅಂತಾರೆ. ಅವರು ಬಾಯಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಓಡೋಗ್ಬೋದು, ಇಟ್ಕೊಂಬಂದು ಕೂರ್ಸ್ಕೊಂಡು ಅವ್ರ ಮೇಲೆ ಫಸ್ಟು ಪ್ರಯೋಗ ಮಾಡ್ತೀನಿ. ನನ್ನ ಮೇಲೆ ನಾನು ಮಾಡ್ಕೋತೀನಿ ಪ್ರಯೋಗ. ನಂದು ಓಕೆ ಅಂತ ಅನಿಸ್ತು ಅಂದರೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಸಿದ್ರೆ ಅದನ್ನು ನಾನು ಕ್ಲೈಂಟ್ಸ್ ಮೇಲೆ ಇದು ಮಾಡ್ತೀನಿ. ಹಾಳಾಗಿದ್ರೆ ನಾವೇ ಆಗೋಣ, ಕ್ಲೈಂಟ್ಸ್ನ ಹಾಳು ಮಾಡ್ಬಾರ್ದು. ಅವರೆಲ್ಲ ಅನ್ನಕ್ಕೆ ಹಾಕೋ ದೇವ್ರುಗಳು, ಅವ್ರ ಮೇಲೆ ಎಲ್ಲ ಪ್ರಯೋಗ ಮಾಡಲ್ಲ. ಸೊ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೋತೀನಿ. ಪ್ರಯೋಗ ಮಾಡಿ ಇವಾಗ ಕೋರ್ಸಲ್ಲಿದ್ದೀನಿ, ಅದು ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಫಸ್ಟು ಪ್ರಾಕ್ಟಿಕಲಾಗಿ ನೋಡಿ, ಒಂದು ಟ್ಯಾಟೂ ರಿಮೂವ್ ಆಗೋಕ್ಕೆ ಮಿನಿಮಮ್ 8 ಮಂತ್ಸ್ ಬೇಕು. ಎಷ್ಟೋ ಜನ ಅಂತಾರೆ ಹಿಂಗೆ ಬಂದ್ಬಿಟ್ಟು ನೀವು ಟ್ಯಾಟೂ ರಿಮೂವ್ ಮಾಡ್ಸ್ಕೊಂಡು ಹೋಗ್ಬೇಕಂತ. ಒಂದು ಟ್ಯಾಟೂ ಅಷ್ಟು ಈಸಿಯಾಗಿ ರಿಮೂವ್ ಆಗಲ್ಲ. ಅದು ಹೆಂಗೆ ಅಂತಂದರೆ, ಫಸ್ಟು ಒಂದು ಸೆಕ್ಷನ್ ಮಾಡಿದ್ರೆ ಸ್ವಲ್ಪ ಲೈಟ್ ಆಗುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹೀಲಿಂಗ್ ಪ್ರೊಸೆಸ್ ಇರುತ್ತೆ. ಹೀಲಿಂಗ್ ಪ್ರೊಸೆಸ್ ಒಂದಿಷ್ಟು ದಿವಸ ಅಂತ ಇರುತ್ತೆ, 2 ಮಂತ್ಸ್ ಇರುತ್ತೆ. ಒಂದು 2 ಮಂತ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸೆಕ್ಷನ್ ತೆಗಿಬೇಕು. ಅದಾದ್ಮೇಲೆ ಇನ್ನು ಸ್ವಲ್ಪ ಲೈಟ್ ಆಗುತ್ತೆ. ಸೊ ಅದು ಸೆಕ್ಷನ್ ವೈಸು ಲೈಟ್ ಆಗ್ತಾ ಹೋಗಿ ಆಮೇಲೆ ಇದಾಗುತ್ತೆ. ಒಂದೇ ಸಲ ರಿಮೂವ್ ಆಗ್ಬೇಕಂದ್ರೆ ಇದು ಅದ್ಯಾವುದು KGF ಅಲ್ಲಿ ಹೊಡೆದಾಗ ಬಡ ಅಂತ ಹೊಡೆದ್ಬಿಟ್ಟು ಕೈ ಗಾಯ ಆಗಿಬಿಡುತ್ತೆ. ಆಮೇಲೆ ಅದು ಮತ್ತೆ ರಿಕವರ್ ಆಗಲ್ಲ. ಕೈ ಗಾಯ ಆಯಿತು ಅಂತಂದರೆ ಯಾವ ರೇಂಜಿಗೆ ಆಗುತ್ತೆ ಅಂದರೆ, ಅದು ನಿಂಗೆ ನೋಡಿದ್ರೆ ಒಂದ್ಸಲಿ ಊಟ ಸೇರಲ್ಲ, ಹಂಗಾಗ್ಬಿಡುತ್ತೆ. ಸೊ ಅಷ್ಟು ಪ್ರಾಬ್ಲಮ್ಸ್ ಇದೆ ಸ್ಕಿನ್ನಿಗೆ ಸಂಬಂಧಪಟ್ಟಿರೋದು. ಬೇರೆ ಏನೋ ಕೈಯಲ್ಲಿ ಬರೆಯೋ ಡ್ರಾಯಿಂಗ್ಸ್ ಅಂದರೆ, ಈ ಪೆನ್ನಲ್ಲಿ ಮಾರ್ಕರಲ್ಲಿ ಬರೆಯೋದಂದ್ರೆ ಹಿಂಗೆ ಅಳ್ಸ್ಕೊಂಡ್ರೆ ಹೋಗ್ಬಿಡುತ್ತೆ. ಇದು ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು ಪರ್ಮನೆಂಟ್ ಆಗಿರೋದಲ್ವಾ, ಒಂಚೂರು ಹೆಚ್ಚು ಕಮ್ಮಿ ಆದರೆ ಜನ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಸೊ ಪ್ರೊಫೆಷ್ನಲ್ ಆಗಿ ಕಲಿತಾ ಇದ್ದೀನಿ. ಅದು ಕೋರ್ಸ್ ಮುಗಿದ್ಮೇಲೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡ್ತೀನಿ. ಮಾಡಾದ್ಮೇಲೆ ಈ ಕರ್ನಾಟಕದಲ್ಲೇ ಯಾರು ಅಷ್ಟು ಕಮ್ಮಿ ಬಜೆಟ್ಗೆ ಮಾಡಬಾರ್ದು, ಆ ಬಜೆಟಲ್ಲಿ ಮಾಡ್ತೀನಿ. ಓಕೆ, ಇವಾಗ ಟ್ಯಾಟೂ ಅಂದ್ರೇನೆ ಒಂಥರ ಟ್ರೆಂಡ್ ಆಗಿದೆ. ಯಾರ ಕೈಯಲ್ಲಿ ನೋಡ್ಬೋದು, ಯಾರ ಬಾಡಿಲಿ ನೋಡ್ಬೋದು, ಒಂದಾದ್ರೂ ಸಣ್ಣದಾದ್ರೂ ಒಂದು ಟ್ಯಾಟೂ ಇದ್ದೇ ಇರುತ್ತೆ. ಯಾಕೆ ಅಷ್ಟೊಂದು ಟ್ರೆಂಡ್? ಅದು ಟ್ರೆಂಡ್ ಅಂತಂದ್ರೆ, ಇದು ಟ್ಯಾಟೂ ಅನ್ನೋದು ಬಂದ್ಬಿಟ್ಟು ಮನುಷ್ಯನ ಮೈಂಡ್ ಸೆಟ್ಟನ್ನೇ ಹೇಳುತ್ತೆ. ಇವಾಗ ನೀವು ಏನಾದ್ರು ಒಂದು ಟ್ಯಾಟೂ ಹಾಕ್ಸ್ಕೊತೀರಾ ಅಂದರೆ, ಒಬ್ಬೊಬ್ರು ಸುಮ್ಮನೆ ಏನಾದರೂ ಇರಲಿ ಅಂತ ಹಾಕಿಸ್ಕೊಳ್ಳೋರು ಇದ್ದಾರೆ. ಕೆಲವರು ಕಾನ್ಸೆಪ್ಟೆಡ್ ಟ್ಯಾಟೂ ಹಾಕ್ಸ್ಕೊತಾರೆ. ಅವ್ರ ಲೈಫನ್ನು ಅವ್ರು ಹಾಕಿರೋ ಅವ್ರ ಮೈ ಮೇಲಿರೋ ಟ್ಯಾಟೂ ನೋಡಿದ್ರೆ ಅವ್ರ ಮೈಂಡ್ ಸೆಟ್ ಕಂಡು ಹಿಡಿಬೋದು. ನನಗೆ ಗೊತ್ತಾಗುತ್ತೆ, ಅದು ಬೇರೆಯವ್ರಿಗೆ ಹೆಂಗಂತ ಗೊತ್ತಿಲ್ಲ. ಒಬ್ರು ಯಾರನ್ನ ಒಂದು ಇಲ್ಲೇನೋ ಒಂದು ಟ್ಯಾಟೂ ಹಾಕ್ಸಿದ್ರೆ ಅವ್ರನ್ನ ಹಿಂಗೆ ನೋಡಿದ ತಕ್ಷಣ ಇವ್ರ ಮೈಂಡ್ ಸೆಟ್ ಹಿಂಗೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ನಾವಿದೇ ಪ್ರೊಫೆಷ್ನಲ್ ಇದೀವಲ್ಲ, ಮೈಂಡ್ ರೀಡಿಂಗ್ ಮಾಡ್ದಂಗೆ ಅದು. ಟ್ಯಾಟೂ ಅನ್ನೋದು ಒಬ್ಬೊಬ್ರಿಗೆ ಇಷ್ಟ, ಏನೋ ಒಂದು ಫೆದರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಕೆಲವೊಬ್ರು ಇನ್ನೊಬ್ರು ನೋಡಿರ್ತಾರೆ ಮೈ ಮೇಲೆ ಟ್ಯಾಟೂ ಇತ್ತು ಅಂತಂದರೆ
ಹೆಂಗಸರು ಜಾಸ್ತಿ. ಯಾರನ್ನ ಒಂದು ಟ್ಯಾಟೂ ಹಾಕ್ಸ್ಕೊಂಡು ಸ್ಟೇಟಸ್ ಹಾಕ್ಬಿಟ್ರು ಅಂತಂದ್ರೆ ಈ ಕಡೆಯಿಂದ ಬರ್ನಿಂಗ್ ಶುರುವಾಗುತ್ತೆ, ಹಿಂಗೆ ಹೊಗೆ ಆಡ್ತಾ ಇರುತ್ತೆ. ಅವಳು ಹಾಕ್ಸ್ಕೊಂಡಿದ್ದಲ್ಲ, ನಾನು ಹಾಕ್ಸ್ಕೊಬೇಕಂದ್ರೆ ಟುಬುಕ್ ಅಂತ ಹೋಗಿ ಹಾಕ್ಸ್ಕೊಬಿಡ್ತಾರೆ, ಆ ಥರದ್ದು ಇದೆ. ಆಮೇಲೆ ಇನ್ನೊಬ್ಬೊಬ್ರು ಏನು ಅಂತಂದರೆ ಸಿಂಗರ್ ಇದ್ರು ಅಂತಂದರೆ ಅವ್ರಿಗೆ ಹಿಂಗೆ ಮೈಕಿಗೆ ಇಟ್ಕೊಂಡಾಗ ಇಲ್ಲಿ ಚೆನ್ನಾಗಿ ಕಾಣಬೇಕು, ಆ ಥರದೊಂದು ಅವ್ರಿಗೆ ಒಬ್ಬೊಬ್ಬರು ಈ ಸಿಂಗರ್ಸ್ಗಳು ಮ್ಯೂಸಿಕ್ದು ಹಾಕ್ಸ್ಕೊತಾರೆ, ಡ್ಯಾನ್ಸರ್ಗಳು ಮೈಕಲ್ ಜಾಕ್ಸನ್, MJ ಈ ಥರದೆಲ್ಲ ಹಾಕ್ಸ್ಕೊತಾರೆ. ಸೊ ಒಂದು ಟ್ಯಾಟೂ ಅವ್ರ ಪ್ರೊಫೆಷನ್ನ ಹೇಳುತ್ತೆ. ಬಾಡಿ ಬಿಲ್ಡರ್ಸ್ಗಳಿಗೆ ಬೇರೆ ಬೇರೆ ಥರ ಇದೆ. ಒಬ್ಬ ನೋಡಿದ್ರೆ ಅವ್ರ ಮೈಂಡ್ ಸೆಟ್ಟು ಅರ್ಥ ಆಗ್ಬಿಡ್ಬೋದು. ಮತ್ತು ಟ್ಯಾಟೂ ಬಾಡಿ ಮೇಲೆ ಇರೋದು ಇದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಫಸ್ಟ್ ಎಲ್ಲ ಬೇರೆ ಕಡೆ ಎಲ್ಲ ನೋಡಿರ್ತಾರಲ್ಲ, ಹಂಗೆ ಹಾಕೋತಾರೆ. ಟ್ಯಾಟೂ ಅಲ್ಲಿ ನ್ಯೂಮರಾಲಜಿ ಇದೆ, ಟ್ಯಾಟೂದಲ್ಲಿ ಕೂಡ ಶಾಸ್ತ್ರ ನೋಡೋದೆಲ್ಲ ಇದೆ. ಈ ಟ್ಯಾಟೂ ಹಾಕ್ಸ್ಕೊಂಡ್ರೆ ಗ್ರೌಟ್ ಟ್ಯಾಟೂಸ್ ಅಂತ ಬರುತ್ತೆ, ಇನ್ಫಿನಿಟಿ ಟ್ಯಾಟೂಸ್ ಅಂತ ಬರುತ್ತೆ. ಅದು ಹಾಕ್ಸ್ಕೊಂಡು ಲೈಫ್ ಎಷ್ಟೋ ಜನ ಚೆನ್ನಾಗಾಗಿದೆ. ಬಟ್ ಅದು ನಾನು ಅದನ್ನು ಹೇಳ್ತಾ ಹೋದ್ರೆ ಗುರೂಜಿ ಅಂದ್ಬಿಡ್ತಾರೆ, ಗೋಸ್ಟ್ ಅನ್ನೋದು ಬಿಟ್ಬಿಟ್ಟು ಟ್ಯಾಟೂ ಗುರೂಜಿ ಅಂದ್ಬಿಡ್ತಾರೆ. ಟ್ಯಾಟೂ ಇಂದನೂ ಕೂಡ ಲಕ್ಗಳು ಚೇಂಜ್ ಆಗೋದಾಗ್ಲಿ, ಆಮೇಲೆ ಅವ್ರ ಪ್ರೊಫೆಷನಲ್ ಚೆನ್ನಾಗಿ ಆಗೋದಾಗ್ಲಿ, ಇದೆಲ್ಲ ಆಗುತ್ತೆ. ನಿಮ್ಗೊಂದು ಟ್ಯಾಟೂ ಹಾಕ್ಕೊಡ್ತೀನಿ, ನೀವು ಚೆನ್ನಾಗಿದೆ ಅಂದ್ರೆ ನನಗೆ ಯಾಕೋ ಹೋಗಿಬಾರ್ದು. ಅದರಲ್ಲೂ ಗ್ರೌಟ್ ಟ್ಯಾಟೂಸ್ ಅಂತೆಲ್ಲ ಇರುತ್ತೆ, ಸ್ವಲ್ಪ ಜಿಯೋಮೆಟ್ರಿ ಇದು ಟೈಪಲ್ಲೆಲ್ಲ ಬರುತ್ತೆ. ಅದನ್ನ ಹಾಕಿಸ್ಕೊಂಡ್ಮೇಲೆ ಎಷ್ಟೋ ಜನರ ಜೀವನ ಬದಲಾಗಿದೆ ಅಂತಲೂ ಹೇಳ್ತಾರೆ. ನನ್ನ ಹತ್ರನೇ ಹೇಳಿದ್ದಾರೆ. ಒಬ್ರು ಒಂದ್ಸಲಿ ಟ್ಯಾಟೂ ಹಾಕ್ಸ್ಕೊಂಬಂದು ಮತ್ತೊಂದ್ಸಲಿ ಬಂದ್ಬಿಟ್ಟು ಸಾಲದೇನ ಯಾವ ಒಂದು ಟ್ಯಾಟೂ ಅಂತಂದರೆ ಇನ್ನೊಂದು ಹಾಕೋಣ, ಹೋದ್ಸಲಿ ನೀನು ಟ್ಯಾಟೂ ಹಾಕಿದ್ದಕ್ಕೆ ಬಿಸ್ನೆಸ್ ಚೆನ್ನಾಗಿ ಆಗ್ಬಿಡ್ತು, ಇನ್ನೊಂದ್ಸಲಿ ಹಾಕು ಅಂತಾರೆ. ಅವಾಗ ಏನಾರ ಬಿಸ್ನೆಸ್ ಡಲ್ ಆಗಿದ್ರೆ ನನಗೆ ಬೈಕೋತಾರೆ. ಹಂಗಾಗಿ ನಾನು ಎಲ್ಲರಿಗೂ ಹೇಳೋದು ಅಷ್ಟವಲ್ಲ, ನಂಬೇಡ್ರಿ. ನನ್ನ ಕೈಯಿಂದ ಹಾಕ್ಸ್ಕೊಂಡು ಹಿಂಗೇನೋ ಒಳ್ಳೇದಾಗುತ್ತೆ ಅಂತ ಯಾರ ಹತ್ರನೂ ಹೇಳಬೇಡ್ರಿ. ಒಳ್ಳೇದಾದರೆ ಒಳ್ಳೇದು ಅಂತ. ಟ್ಯಾಟೂ ಹಾಕ್ಸೋದ್ರಿಂದ ಲಕ್ ಕೂಡ ಚೇಂಜ್ ಆಗುತ್ತೆ, 100% ಆಗುತ್ತೆ. ಟ್ಯಾಟೂ ಇಂದ ಆಗುತ್ತೆ, ನಮ್ಮಿಂದ ಆಗಲ್ಲ. ಆಮೇಲೆ ನೀವು ಇದನ್ನು ಟೆಲಿಕಾಸ್ಟ್ ಮಾಡಿಬಿಟ್ರೆ ಆಮೇಲೆ ಜನ ಹುಡ್ಕೊಂಡ್ಬಿಡ್ತಾರೆ. ಬಂದ್ರೆ ನಿಮಗೆ ಅಲ್ವಾ ಒಳ್ಳೇದು, ಲಾಭ ಚೆನ್ನಾಗಿ. ಲಾಭಕ್ಕೋಸ್ಕರ ಮಾಡೋನಲ್ಲ ನಾನು, ಲಾಭಕ್ಕೋಸ್ಕರ ಮಾಡಬೇಕು ಅಂತಂದ್ರೆ ಹೆಂಗ್ ಬೇಕಾದ್ರೂ ನಾಟಕ ಮಾಡ್ತಿದ್ದೆ ನಾನು. ಹಿಂಗೆ ನಾನು ಗುರೂಜಿ ಬನ್ನಿ ನಾನು ಹತ್ರ ಟ್ಯಾಟೂ ಹಾಕ್ಸ್ಕೊಳ್ಳಿ, ಮನೆ ಕಟ್ಬಿಡ್ತೀರಾ, ಇದು ಮಾಡ್ತೀರಾ. ದುಡ್ಡು ನನಗೆ ಅವಶ್ಯಕತೆನೇ ಇಲ್ಲ. ನಾನು ಹೇಳಿದ್ನಲ್ವ, ನನ್ನ ಖರ್ಚೆ 300 ರೂಪಾಯಿ. ನಾನು ಯಾಕೆ ದುಡ್ಡುಗೋಸ್ಕರ ಸುಳ್ಳು ಹೇಳಿ? ಎಷ್ಟೋ ಜನ ಹಿಂಗೆ ಒಂದು ಯಾವ್ದಾನ ಒಂದು ಕಿವಿಗೆ ಬಿದ್ದುಬಿಡ್ತು ಅಂದರೆ ಅದನ್ನೇ ಹಂಗೆ ಸ್ಪ್ರೆಡ್ ಮಾಡಿ ನನ್ನ ಕೈ ಟ್ಯಾಟೂ ಹಾಕ್ಸ್ರೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡಿ 1000 ಜನ ಇರ್ಬೋದು, ಗುರೂಜಿಗಳನ್ನ ನೋಡೋದು ಎಷ್ಟು ಜನ ಇದ್ದಾರೆ. ಬಟ್ ನಾನು ಆ ಥರ ಅಲ್ಲ, ನಾನು ಸ್ವಲ್ಪ ಗೋಸ್ಟ್ ಅಂದರೆ ಗೋಷ್ಟೇ. ನಾನು ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ. ಸೊ ಲಾಭಕ್ಕೋಸ್ಕರ ದುಡ್ಡುಗೋಸ್ಕರ ಮಾಡೋನಲ್ಲ ನಾನು ಪ್ರಮೋಷನ್ ಮಾಡೋದು ಯಾವತ್ತೂ ನೋಡಿದ್ದೀರಾ? ನಾನು ಪ್ರಮೋಷನ್ನೇ ಮಾಡಲ್ಲ. ನನಗೆ ಬೇಕಾಗಿರೋ ದುಡ್ಡು ಇಲ್ಲೇ ಬರ್ತಾ ಇದೆ. ಒಳ್ಳೆ ಕೆಲಸಕ್ಕೆ ಪ್ರಮೋಷನ್ನೇ ಬೇಕಾಗಿಲ್ಲ, ಗೊತ್ತಾ? ಯಾವುದೋ ಒಬ್ಬ ಗುರೂಜಿ ಅಂದಾಗ ನೆನಪಾಯಿತು. ಜಾಸ್ತಿ ಜನ ಪ್ರಮೋಷನ್ಸು ಜ್ಯೋತಿಷ್ಯಾಲಯ ಬಗ್ಗೆ ಇದು ಮಾಡು ಅಂತೇಳಿ. ಯಾರು ಇವಾಗ ನಿಮ್ಗೆ ಬಂದ್ಬಿಟ್ಟು ಅವ್ರು ಏನೋ ಕರೆಕ್ಟಾಗಿ ನಿಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ನಿಮ್ಗೆ ಒಳ್ಳೇದಾದ್ರೆ ನೀವೇನು 10 ಜನ ಕರ್ಕೊಂಡು ಹೋಗ್ತೀರಾ? ಪ್ರಮೋಷನ್ ಹಾಕಬೇಕು. ಆಮೇಲೆ ಯಾವ್ಯಾವುದೋ ಪ್ರಮೋಷನ್ಗಳು ಬರ್ತವೆ, ನಾನು ಪ್ರಮೋಷನ್ನೇ ಮಾಡಲ್ಲ. ಪ್ರಮೋಷನ್ ಮಾಡೋದು ಅಂದರೆ ಮಾಡ್ತೀನಿ, ಇದುವರೆಗೂ ಮಾಡಿಲ್ಲ. ಮಾಡಿದ್ರು ಯಾರಿಗಾನ ಬಡವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ, ನಮ್ಮ ಸಮಾಜಕ್ಕೆ ನಮ್ಮನ್ನ ಫಾಲೋ ಮಾಡ್ತಿರುವಂಥ ಜನಗಳಿಗೆ ಹೆಲ್ಪ್ ಆಗೋ ಥರ ಇದ್ರೆ ಮಾಡ್ತೀನಿ. ಸುಮ್ಮನೆ ಯಾವ್ಯಾವುದೋ ಪ್ರಮೋಷನ್ಸ್ ಮಾಡಲ್ಲ. ಓಕೆ ಡನ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸದ್ ಮಾಡ್ತಾ ಇದೆ, ದರ್ಶನ್ ಸರ್ ಅವ್ರ RR ಪದ ಮೇಲೆ ಏನು ಹೇಳ್ತೀರಾ? ಅಂದರೆ ಇದು ಬೇರೆ ಬೇರೆಯವ್ರಿಗೆಲ್ಲ ಇದು ಕ್ವಶನ್ ಕೇಳಿದಾಗ ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ನಂದೇನು ಅಂತಂದರೆ, ನೀವು ಅವರೆಲ್ಲ ಆವಾಗಿಂದನೂ ಬಂದು ದೊಡ್ಡ ವ್ಯಕ್ತಿ ಅಂದರೆ ಈ ಜನಗಳೆಲ್ಲ ಅವ್ರಿಗೆಲ್ಲ ತುಂಬ ಜನ ಅಭಿಮಾನಿಗಳಿದ್ದಾರೆ. ಸೊ ಅವ್ರದ್ದು ಲೆವೆಲ್ ಬೇರೆ ಇದೆ. ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇದೆಯಾ ಇಲ್ಲ ಗೊತ್ತಿಲ್ಲ. ಸೊ ನಾನು ಮನುಷ್ಯರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಲ್ಲ, ಇಷ್ಟೇ ಹೇಳೋದು. ಅವ್ರ ಬಗ್ಗೆ ಮಾತಾಡೋಂಥ ಯೋಗ್ಯತೆ ನಮಗಿಲ್ಲ. ನಾನು ಮನುಷ್ಯರ ಬಗ್ಗೆನೂ ಮಾತಾಡಲ್ಲ. ನಿಮ್ಮ ಬಗ್ಗೆ ನೀವೇನ ಕೇಳಿದ್ರು ನಿಮ್ಮ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇದೆಯಾ ಇಲ್ಲ ಗೊತ್ತಿಲ್ಲ. ಸೊ ನನ್ನ ಬಗ್ಗೆ ನಾನು ಹೇಳ್ಕೊತೀನಿ. ನಿಮ್ಮ ಬಗ್ಗೆ ನೀವು ಹೇಳ್ತೀರಾ, ಬೇರೆಯವ್ರ ಬಗ್ಗೆ ಮಾತಾಡಲೂಬಾರ್ದು ಆ್ಯಕ್ಚುಲಿ. ಯಾಕಂದ್ರೆ ಮನುಷ್ಯನ ಇನ್ನೊಬ್ರ ಬಗ್ಗೆ ತಪ್ಪೋ ಸರಿನೋ ಅದಕ್ಕೆಲ್ಲ ಬೇರೆಯವ್ರು ಇದ್ದಾರೆ ನೋಡ್ಕೊಳ್ಳೋದಕ್ಕೆ. ನಾವು ಹೇಳಿದ ತಕ್ಷಣ ಒಪಿನಿಯನ್ ಚೇಂಜ್ ಆಗಲ್ಲ. ಆಮೇಲೆ ಅವ್ರು ಏನಾದ್ರು ಇವಾಗ ನಾವು ತಪ್ಪು ಅಂತ ಹೇಳ್ಬೋದು, ತಪ್ಪು ಅಂತೇಳಿ ನಾಳೆ ದಿವಸ ಅವ್ರು ತಪ್ಪು ಮಾಡಿಲ್ಲ ಅಂದರೆ ನನಗೆ ಅಲ್ಲಿ ಟ್ರೋಲಲ್ಲಿ ರೂಪ್ತಾರೆ. ನಾನು ಇವಾಗ ಇಲ್ಲ ತಪ್ಪು ಮಾಡಿಲ್ಲ ಅನ್ಬೋದು, ನಾಳೆ ದಿವಸ ತಪ್ಪಾಗಿರೋದು ಗೊತ್ತಾರೆ, ನನಗೂ ಇದು ಮಾಡ್ತಾರೆ. ಈಗ ಹೆಂಗೆ ಅಂದ್ರೆ 2 ಕಡೆನೂ ಮಾತಾಡಂಗಿಲ್ಲ, ಸರಿ ಮಾತಾಡಿದ್ರು ಟ್ರೋಲೆ, ತಪ್ಪು ಮಾತಾಡಿದ್ರು ಟ್ರೋಲೆ. ಹಂಗಾಗಿ ತಿಳ್ಕೊಂಡ್ರೇನೆ ಅದು ಸರಿನೋ ತಪ್ಪು ಅಂತ ಗೊತ್ತಾಯ್ತದೆ. ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಯಾವ ಮನುಷ್ಯರ ಬಗ್ಗೆ ಇದು ಮಾಡೋದು. ನಾನು ಅದು ಏನಾಯ್ತು, ಏನು ಎಲ್ಲಿ ಹೋದ್ರು, ಏನು ಯಾವ ಸ್ಟೇಷನ್ ಅಂತ ಏನಂತ ತಿಳ್ಕೊಳಕ್ಕೆ ಹೋಗಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ತಿಳ್ಕೊಂಡಿದ್ರೆ ಮಾತಾಡ್ತಿದ್ದೆ, ನಂಗೆ ಗೊತ್ತೇ ಇಲ್ಲ ಅಷ್ಟೇ. ಇವಾಗ ನಿಮ್ಮ ಲೈಫ್ ಸ್ಟೈಲಿಗೆ ಬರ್ತೀನಿ ನಾನು. ಸಾಯಿಬಾಬಾ, ನಾನು ಎಂಟ್ರೆನ್ಸ್ ಆಗಿದ ತಕ್ಷಣ ಸಾಯಿಬಾಬಾದ್ದು 1-2-3 ಫೋಟೋಸ್ಗಳಾಗಿರ್ಬೋದು, ಮೂರ್ತಿಗಳಾಗಿರ್ಬೋದು, ಯಾಕೆ ಅಷ್ಟೊಂದು ಸೆಂಟಿಮೆಂಟ್ ಅಂದರೆ ನನ್ನ ಪ್ರತಿಯೊಂದು ವಿಚಾರದಲ್ಲೂ ಸಾಯಿಬಾಬಾನ ಬೇರೆಯವರು ಯಾರ್ಯಾರು ಹೆಂಗೆ ನೋಡ್ತಾರೆ ಅಂತ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನೀವು ಕ್ವಶನ್ ಕೇಳಿರೋದು. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಕೇಳಿದ್ದೀರಾ. ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಒಂದೊಂದೇ ಬ್ಲಾಸ್ಟ್ ಮಾಡ್ತಾ ಇದ್ದೀರಾ ನೀವು. ಸಾಯಿಬಾಬಾ ಬಂದು ನನ್ನ ಗುರುಗಳು, ಅಂದರೆ ನನ್ನ ಆರಾಧ್ಯ ದೇವರು. ನನಗೇನೋ ಒಂದು ತೊಂದರೆ ಆಗುತ್ತೆ ಅಂತಂದರೆ ಅವರಿಂದ ಗೊತ್ತಾಗುತ್ತೆ ನನಗೆ. ಅಂದರೆ ನನಗೆ ಕನ್ಸಲ್ ಬರ್ತಾರೆ. ಜಸ್ಟ್ ಇದೆಲ್ಲ ಜನ ಎಲ್ಲ ಏನು ಅನ್ಕೊಂತಾರ ಗೊತ್ತಿಲ್ಲ, ಬಟ್ ನಾನು ಇರೋದು ಹೇಳ್ತೀನಿ. ಜನಗಳೆಲ್ಲ ಏನೋ ವ್ಯೂಸ್ಗೋಸ್ಕರ ಏನೋ ಮಾಡಿದ್ದಾರೆ ಅಂತ ಅನ್ಕೋಬೋದು.
ಇಟ್ಸ್ ಓಕೆ. ನನಗೇನ ಕನ್ಸಲ್ಲಿ ಬಂದರು ಅಂತಂದರೆ ಬರೀ ಸನ್ನೆ ಏನೋ ಅನ್ನೋದು, ಕೋಪದಲ್ಲಿ ಗುರಾಯಿಸಿ ನೋಡೋದು ಆ ಥರದೆಲ್ಲ ಆಗುತ್ತಲ್ಲ. ಏನೋ ಕೋಪದಲ್ಲಿ ಏನೋ ಹಿಂಗೆ ಬಂದು ಹಿಂಗೆ ನಾಲ್ಗೆಲ್ಲ ಕಚ್ಚಿಂಗ್ ಅಂತಾರೆ. ಆ ಯಪ್ಪಂದು ಎಲ್ಲರೂ ಸೌಮ್ಯ ಸ್ವರೂಪ ನೋಡಿದ್ದಾರೆ, ನಾನೊಬ್ಬ ಕೋಪ ಸ್ವರೂಪ ನೋಡಿರೋದು. ಹಂಗೇನೋ ಅಂದರು ಅಂದ್ರೆ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಪ್ಪು ಮಾಡ್ತಿದ್ದೀನಿ, ನಾನು ಏನು ತಪ್ಪು ಮಾಡ್ತೀನಿ ಅಂತ ನೋಡ್ತೀನಿ. ಆಲ್ಮೋಸ್ಟ್ ನಂಗೆ ಗೊತ್ತಿಲ್ಲದೆ ಏನು ತಪ್ಪು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಡೆಯುತ್ತೆ ಅನ್ನೋದನ್ನ ತೋರಿಸ್ಬಿಡ್ತಾರೆ. ಆ ನೆಕ್ಸ್ಟ್ ಏನಾದರೂ ನನಗೇನಾದರೂ ಏನೇ ಬಂದ್ಲಿ ನಾನು ಅದನ್ನ ಅವಾಯ್ಡ್ ಮಾಡ್ಬಿಡ್ತೀನಿ. ಆಮೇಲೆ ಒಳ್ಳೇದಾಗತ್ತೆ ಅಂದ್ರೂ ನಾನು ಯಾವ್ದನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದ್ರೆ ಬಾಬಾ ಹಿಂಗೆ ಓಪನ್ ಮಾಡಿದ ತಕ್ಷಣ ನಾನು ಸಾಯಿಬಾಬಾದ ಎಷ್ಟೊಂದು ಇದು ಫಾಲೋ ಮಾಡ್ತಾ ಇದ್ದೀನಿ. ಹಿಂಗೆ ಓಪನ್ ಮಾಡಿದ ತಕ್ಷಣ ಬಾಬಾನ ಫೋಟೋ ಅಲ್ಲಿ ಕಾಣಬೇಕು, ಕಂಡ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ, ಅದು ಎಷ್ಟೇ ಒಳ್ಳೆ ವಿಡಿಯೋ ಆಗಿರಲಿ ಬಿಟ್ಬಿಡ್ತೀನಿ. ಸೊ ಎಲ್ಲ ಅವ್ರನ್ನ ಕೇಳ್ಕೊಂಡೇ ಮಾಡ್ತಿರೋದು. ನನ್ನ ಅಂಗಡಿಯಲ್ಲಿ ಒಂದು ಪುಸ್ತಕ ಕೂಡ ಇದೆ, ಅಲ್ಲಿ ಏನಾನ ಕ್ವೆಶನ್ಸ್ ಇದ್ದರೆ ಆ ಬುಕ್ಕಲ್ಲಿ ತೆಗೆದು ನೋಡಿದ್ರೆ ಅದಕ್ಕೆ ಆನ್ಸರ್ ಕೂಡ ಬರುತ್ತೆ, ಸತ್ಯ ಆಗಿರುತ್ತೆ 100%. ನಾನು ಭಕ್ತಿಯಿಂದ ಅವ್ರನ್ನ ದೇವರು ಅಂತ ಎಷ್ಟೋ ಜನ ಅನ್ಕೋತಾರಲ್ಲ, ನಾನು ದೇವರು ಅಂತ ಅಂದ್ಕೊಂಡಿಲ್ಲ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀನಿ. ಪಕ್ಕದಲ್ಲಿ ನಿಂತು ಇದು ಮಾಡ್ತಿದ್ಯಾ, ಇದು ತಪ್ಪು ಅಂತ ಹೇಳೋಕ್ಕೆ ಅದು ಹಿಡನ್ ಆಗಿ ವಾಯ್ಸ್ ಕೇಳಿಸ್ತಾ ಇರುತ್ತೆ ಅಂತ ಅನಿಸುತ್ತೆ. ಏನೋ ತಪ್ಪು ಮಾಡೋಕ್ಕೆ ಹೋದರೆ ನಾನು ತಡೀತಾರೆ, ಏನೋ ಒಳ್ಳೇದು ಮಾಡೋಕ್ಕೆ ಹೋದರೆ ಇನ್ನೂ ಒಳ್ಳೇದು ಮಾಡು ಅಂತ ಇಟ್ಕೊಂಡು ಪುಷ್ ಮಾಡ್ತಾರೆ. ಆ ಥರ ಒಬ್ಬ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಸಿಕ್ಕಿದ್ಮೇಲೆ ನನ್ನ ಜೀವನ ತುಂಬ ಚೆನ್ನಾಗಾಯಿತು. ಸೊ ಮೊದಲೆಲ್ಲ ನಾನು ಸ್ವಲ್ಪ ಸರಿ ಇರಲಿಲ್ಲ. ಯಾರು ಇಲ್ದಿದ್ದ ಟೈಮಲ್ಲಿ ಸಿಕ್ಕಿದ್ದ? ಹೌದೌದು, ಯಾರು ಇಲ್ದಿರೋ ಟೈಮಲ್ಲಿ ಆ ಬಾಬಾ ಸಿಕ್ಕಿದ್ದೆ. ಅದ್ರ ಬಗ್ಗೆನೇ ಮಾಡಿದ್ರೆ ತುಂಬ ದೊಡ್ಡ ಇದಾಗುತ್ತೆ. ಸೊ ನಾನು ತುಂಬ ಅಂದರೆ ನಾನು ಸ್ವಲ್ಪ ಫಸ್ಟು ಅಂದರೆ ಸ್ವಲ್ಪ ಹೊರಟ ಅಂತಂದರೆ ಏನಾದರೂ ಯಾರನ್ನ ಅಂದ್ಬಿಟ್ರೆ ಇದ್ದಕ್ಕಿದ್ದಂಗೆ ರಿಯಾಕ್ಟ್ ಮಾಡೋದು, ಯಾರನ್ನ ಬೈದ್ರೆ ರಿಟರ್ನ್ ಬೈದ್ಬಿಡೋದು, ಈ ಥರದೆಲ್ಲ ಮಾಡ್ತಿದ್ದೆ. ಯಾವಾಗ ಸಾಯಿಬಾಬಾ ನನ್ನ ಲೈಫಲ್ಲಿ ಬಂದರು ಅವತ್ತಿಂದ ನಾನು ಯಾರಿಗೂ ನನ್ನ ಬೈಯೋದು ನೋಡಿದ್ರೆ ಯಾರಿಗಾದ್ರು ಇದುವರೆಗೂ ನೋಡಿದ್ದೀರಾ? ಯಾರಿಗೂ ಬೈಯಲ್ಲ ನಾನು. ಎಷ್ಟು ತುಂಬ ರಿಯಾಕ್ಟ್ ಆಗಿಬಿಟ್ರೆ ಸುಮ್ಮನೆ ಗುರಾಯಿಸಿ ನೋಡ್ಬಿಡ್ತೀನಿ ಅಷ್ಟೇ. ಕೋಪ ಬಂದುಬಿಡುತ್ತೆ, ಗುರಾಯಿಸಿ ನೋಡ್ಬಿಡ್ತೀನಿ. ಯಾರ ಮನಸ್ಸನ್ನು ಹರ್ಟ್ ಮಾಡಬಾರ್ದು ಅಂತ. ಆಮೇಲೆ ಸಾಯಿಬಾಬಾ ಬಂದ್ಬಿಟ್ಟು ಅವರು ಸರ್ವಧರ್ಮ ಸಮನ್ವಯ ಅಂತಲೇ ಹೇಳ್ತಾ ಬಂದವರು, 2 ಕಮ್ಯುನಿಟಿನ ಒಂದು ಮಾಡೋಕ್ಕಂತಲೇ ಬಂದವರು. ಸೊ ನಾವು ಅವ್ರನ್ನ ಫಾಲೋ ಮಾಡ್ತಿದ್ದೀವಿ ಅಲ್ವಾ. ನಾನು ಯಾವತ್ತೂ ಜಾತಿ ಧರ್ಮ ಅದು ಬೇರೆ ಬೇರೆ ಅಂತ ಅಂದ್ಕೊಂಡಿಲ್ಲ. ನನ್ನ ಜೀವನದಲ್ಲಿ ತುಂಬ ಅವ್ರ ಜೀವನನೇ ನನಗೆ ಮಾದರಿ. ಅವ್ರು ಹೆಂಗೆ ಬದುಕಿರೋ, ಅವ್ರು ಭಿಕ್ಷೆ ಬೇಡ್ಕೊಂಡೇ ಬದುಕಿದ್ದಂಥವ್ರು. ಸೊ ನನಗೆ ಇವಾಗ ನೆನ್ನೆ ವಿಡಿಯೋ ನೋಡಿದ್ರೆ ಭಿಕ್ಷೆ ಬೇಡಕ್ಕೆ ಅಂತ ಒಂದು ವಿಡಿಯೋದಲ್ಲಿ ಹೋಗಿದೆ. ಆವಾಗ ನಾನು ನಂಬಿರೋ ಸಾಯಿಬಾಬಾನೇ ಭಿಕ್ಷೆ ಬೇಡಿರೋ ಮನುಷ್ಯ, ನಾನು ಯಾಕೆ ನಾಚಿಕೆ ಪಟ್ಕೊಳ್ಳಿ? ಫಸ್ಟೆಲ್ಲ ನರ್ವಸ್ ಆಯಿತು, ಆಮೇಲೆ ಮನಸ್ಸಲ್ಲಿ ಅದೊಂದು ಅಂದ್ಕೊಂಡೆ, ಬಾಬಾನೇ ಭಿಕ್ಷೆ ಬೇಡಿದಾರೆ, ನಾನು ಯಾಕೆ ನರ್ವಸ್ ಮಾಡ್ಕೊಳ್ಳಿ ಅಂತ ಹೋಗಿ ಡೈರೆಕ್ಟಾಗಿ ಕೇಳಿ. ಭಿಕ್ಷೆ ಬೇಡೋದಲ್ಲ ನಮ್ಗೆ ಹೊಸದಲ್ಲ. ನಾನು ಅವಾಗೂ ಅಷ್ಟೇ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬೇಡಿದ್ದೀನಿ ಅನ್ನಲ್ಲ, ಅಲ್ಲೂ ಅಷ್ಟೇ ಬಾಬಾನೇ ಭಿಕ್ಷೆ ಬೇಡಿದವರು. ಅವ್ರನ್ನ ನಂಬಿರೋರು ನಾವು, ನಮಗೇನು ಮುಜುಗರ ಅಂತ. ಸಾಯಿಬಾಬಾನ ನಂಬಿರೋರ ಮನೆಯಲ್ಲಿ ಊಟಕ್ಕೆ ಉಡೋ ಬಟ್ಟೆಗೆ ಯಾವತ್ತೂ ತೊಂದರೆ ಬರಲ್ಲ. ನೀವು ನಂಬ್ರಿ, ನಿಮಗೂ ಒಳ್ಳೇದಾಯ್ತದೆ. ಮನಸ್ಸಿಂದ ನಂಬಿ, ನಾನು ಹೇಳ್ತಿದ್ದೀನಿ ಅಂತಲ್ಲ, ನಂಬಿ. ಆಮೇಲೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಕಷ್ಟಗಳಿಗೆ, ಇದು ಮಾಡ್ತಾರೆ. ನನಗೆ 12 ವರ್ಷ ಕಾಯಿಸಿ 12 ವರ್ಷ ಸತಾಯಿಸಿ ನಾನು ಬಾಬನ ವಿಗ್ರಹಾಲಯ ಹೊಡೆದಾಕಿದ್ದೀನಿ, ಹಾಕ್ಬಿಟ್ಟಿದ್ದೀನಿ ತಬಾರ್ ಅಂತ. ಆಮೇಲೆ ಅದನ್ನೆಲ್ಲ ಆರಿಸ್ಕೊಂಡು ಕೂತ್ಕೊಂಡು ಹತ್ತು ಇದ್ದೀನಿ ನಾನು, ತಪ್ಪಾಯ್ತಪ್ಪ ಅಂತ. 12 ವರ್ಷ ನನಗೆ ಆಟಾಡಿಸಿದ್ದಾರೆ. 12 ವರ್ಷ ಆಟಾಡಿಸಿ 12 ವರ್ಷದಲ್ಲಿ ಸ್ವಲ್ಪ ಅವ್ರು ಯಾರು ಅಂತ ಗೊತ್ತಾಗ್ತಾ ಹೋಯ್ತು. ಒಂದು 9 ವರ್ಷದಿಂದ ಡೈ ಹಾರ್ಡ್ ಭಕ್ತ ನಾನು. ಸತ್ತೋಗ್ಬಿಡ್ತೀನಿ ಅವ್ರಿಗೋಸ್ಕರ ಬೇಕಾರೆ, ಆ ಥರ ನಾನು. ಅವ್ರು ಬಂದ್ಬಿಟ್ಟು ಅವರು ಮತ್ತೆ ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಇಲ್ಲಿ ಗಂಧ ಇಟ್ಟಿದ್ದೀನಲ್ಲ ಕೊರಗಜ್ಜ ಅಂತ. ಆ ಯಪ್ಪನ ಮೇಲೆ ಭಯ ಜಾಸ್ತಿ ನನಗೆ. ಆಮೇಲೆ ಎಲ್ಲ ದೇವರು ಒಂದೇನೆ. ಸೊ ನಾನು ಕೊರಗಜ್ಜ ಇದ್ದಾರಲ್ವ ಅವ್ರನ್ನ ನಂಬ್ತೀನಿ, ಸಾಯಿಬಾಬಾನ ತುಂಬ ನಂಬ್ತೀನಿ. ಅವ್ರಿಗೋಸ್ಕರ ಸತ್ಯ ಪ್ರಾಣನೇ ಬಿಟ್ಬಿಡ್ತೀನಿ ಅಷ್ಟನ್ನು. ಅವ್ರು ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಜೀವನ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಏನು ತಪ್ಪು ಮಾಡ್ತಿಲ್ಲ. ತಪ್ಪು ಮಾಡಿದ್ರೆ ನಾನು ಒಪ್ಪಿಸ್ಬಿಡ್ತೀನಿ. ಅಂದರೆ ಬೈದೀನಿ, ಕೆಟ್ಟ ಮಾತಲ್ಲಿ ಬೈತೀನಿ. ನನಗೆ ಅವ್ರಿಗೆ ಬೈಯೋ ಅಧಿಕಾರ ನನಗಿದೆ. ಬೈತೀನಿ, ಎತ್ಕೊಂಡು ಹೊಡೆದಾಕ್ಬಿಟ್ಟಿನಿ, ವಿಗ್ರಹ ಎಲ್ಲ ಹೊಡೆದಾಕಿ, ಫೋಟೋ ಎಲ್ಲ ಚಿತ್ರಾನ್ನ ಮಾಡಿ ಎಲ್ಲ ಮಾಡಿದ್ದೀನಿ. ಅಷ್ಟು ಮಾಡಿದ್ರು ನನ್ನ ಕ್ಷಮಿಸಿ ಇದೆಲ್ಲ ಮಾಡಿ ತಾಯಿ ಗುಣ ಎಪ್ಪೊಂದು 12 ವರ್ಷ ನನಗೆ ಒಂದು 9 ವರ್ಷ ಬೇವರ್ಸಿ ಥರ ಅಲಿಸಿದ್ದಾರೆ. ಆದರೆ ಭಗವಂತ ಕೊಟ್ಟರೆ ಹೆಂಗಿರುತ್ತೆ ಅಂದರೆ ಮತ್ತೆ ಯಾರ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ವಂತೆ, ಆ ಥರ ಕೊಟ್ಬಿಡ್ತಾರೆ. ಒಂದು ಹೊತ್ತು ತಿನ್ನೋಕ್ಕೂ ಅನ್ನಕ್ಕೂ ಕಷ್ಟಪಡ್ತಾ ಇದ್ದೆ. ಇವತ್ತು 100 ಜನಕ್ಕೆ ಅನ್ನ ಹಾಕೋಷ್ಟು ಇಟ್ಟಿದ್ದಾರೆ ಅಂದರೆ ಬಾಬಾನೇ. ಆಯಪ್ಪ 12 ವರ್ಷದಿಂದನೂ 12 ವರ್ಷ ಒಂದು 9 ವರ್ಷ ಈಗ 12 ವರ್ಷ ಒಂದು 4 ವರ್ಷ ನಂಬಿರಲಿಲ್ಲ. ಭಕ್ತ ಅಷ್ಟೇ. ಒಂದು 9 ವರ್ಷದಿಂದ ಇತ್ಲಾಗೆ ಜೀವನ ಕೊಡೋಷ್ಟು ನಂಬಿಟ್ಟೆ. ಅದಾದಮೇಲೆ ಇವಾಗ ಅಯ್ಯಪ್ಪ ಕೊಟ್ಟರೆ, ದೇವ್ರು ಕೊಟ್ಟರೆ, ಮನುಷ್ಯರು ಕೊಟ್ಟರೆ ಆಮೇಲೆ ಯಾವತ್ತಾದರೂ ಶಾಶ್ವತ ಅಲ್ಲ. ದೇವ್ರು ಕೊಟ್ಟರೆ ಹೆಂಗೆ ಕೊಡ್ತಾನೆ, ಇವಾಗ ನಾನೇ ಉದಾಹರಣೆ. ನನಗೆ ಹೆಂಗೆ ಕೊಟ್ಟಿದ್ದಾರೆ ನೋಡಿ, ದೇವ್ರು ಕೊಟ್ಟರು, ನನ್ನ ಕೈಯಿಂದ ಏನೋ ಒಳ್ಳೇದಾಗುತ್ತೆ ಅಂತಲೂ ಹೇಳಿದ್ರು. ಮತ್ತು ದೇವ್ರ ಮುಂದೆ ಜೀವನ ಮಾಡ್ತಿದ್ದೀನಿ, ಅವರಿಂದನೇ ನಾನು ಬದುಕಿರೋದು. ಅವ್ರು ಕೊಟ್ಟಿದ್ದಾರೆ, ಮತ್ತು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ನಾನು. ಇನ್ನೇನು ಕೇಳಲ್ಲ, ಕೊಟ್ಟಿರೋದು ಸಾಕು. ಮತ್ತೆ ನಾನು ಕೇಳಕ್ಕೆ ಹೋದ್ರೆ ಮೆಟ್ ತೊಗೊಂಡು ಹೊಡಿತಾರೆ ಅಷ್ಟೇ ಬಾಬಾ. ಓಕೆ, ನಿಮ್ಮ ಬದುಕಿನ ಒಂದು 3 ಸೂತ್ರಗಳಾಗಿರ್ಬೋದು ಏನಾದರೂ ಹೇಳೋದಾದರೆ? ಶ್ರದ್ಧೆ, ತಾಳ್ಮೆ. 2 ಇನ್ನೊಂದು 3 ಹೇಳ್ಬೇಕಂದ್ರೆ ಪ್ರೀತಿ. ಶ್ರದ್ಧೆ, ತಾಳ್ಮೆ, ಪ್ರೀತಿ ಇದ್ರೆ ನೀವು ಕೂಡ
ನಾನೇನು ಮಾಡೆಲ್ ಅಲ್ಲ, ನಂತರ ಆಗಬೇಡಿ ಯಾರು, ನಾನು ಒಂಥರ ದೆವ್ವ ಥರನೇ, ಗೋಸ್ಟ್ ಅಂತಲೇ ಹೇಳ್ತೇನೆ. ನಾವು ಶ್ರದ್ಧೆ, ತಾಳ್ಮೆ, ಪ್ರೀತಿ, ಇದು ಮೂರು ಪ್ರೀತಿ ಇದ್ರೆ ಅಂತ ಹೇಳಿದ್ರಿ. ಸೊ ಯಾರು ಆ ಥರ ಪ್ರೀತಿ ಅಲ್ಲ, ಪ್ರೀತಿ ಯಾರ ಮೇಲೆ ಬೇಕಾದ್ರೂ ಬರ್ಬೋದು. ಹೌದು. ಪ್ರೀತಿ ಪ್ರಾಣಿಗಳ ಮೇಲೂ ಪ್ರೀತಿ ತೋರಿಸ್ಬೋದು, ವಯಸ್ಸಾಗಿರೋ ಬಟ್ ನಾನ್ ಕೇಳ್ತಿರೋದು ಆ ತರ ಪ್ರೀತಿ ಬಗ್ಗೆ ಎಲ್ಲ ಹೇಳಲ್ಲ ನಾವು. ಯಾಕೆ ಅದೆಲ್ಲ ಬೇಡ ಬಿಡಿ. ಹಂಗೆ ಒಂದ್ ಲೈನಲ್ಲಿ ಒಂದು ಲೈನ್ ಅಲ್ಲ, ಏನು ಹೇಳೋದು, ಯಾವ್ದನ್ನ ಹಾಡು ಹೇಳ್ಬೇಕಷ್ಟೇ. ಈಗಲೂ ಇದೆಯಾ ಪ್ರೀತಿ? ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ ಮ್ಯಾಮ್. ನಿಮ್ಗೆ ಅಂತ ಅರ್ಧಾಂಗಿ ಅರ್ಧಂಗೆ ಹಾಫ್ ಶರ್ಟಾ? ನಾನು ಫುಲ್ ಶರ್ಟ್ ಹಾಕೋದು ನೋಡಿ. ಇನ್ನು ಮುಂದಕ್ಕೆ ಆಗೋರು ಹಾಫ್ ಶರ್ಟ್. ಎಲ್ಲ ಇರುತ್ತೆ, ಅವೆಲ್ಲ ಹೇಳಕ್ಕಾಗಲ್ಲ, ಸುಮ್ಮನೆ ಬಿಡ. ಓಕೆ, ಏನಾದರೂ ಹೇಳೋದಾದ್ರೆ ಆ ಪ್ರೀತಿ ಬಗ್ಗೆ? ಪ್ರೀತಿ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲರನ್ನೂ ಪ್ರೀತಿಸೋನೆ. ಪ್ರೀತಿಯಿಂದ ಏನ ಬೇಕಾದ್ರೂ ಪಡ್ಕೋಬೋದು ಅಂತ, ಪ್ರೀತಿಯಿಂದ ಯಾರನ್ನ ಬೇಕಾದ್ರೂ ಪಡ್ಕೋಬೋದು, ಏನ ಬೇಕಾದ್ರೂ ಪಡ್ಕೋಬೋದು. ಪ್ರೀತಿಯಿಂದನೇ ಜನ ಸಂಪಾದನೆ ಇದು ಮಾಡಿರೋದು. ಪ್ರೀತಿಯಿಂದನೇ ಆ ಪ್ರೀತಿನ ಪಡ್ಕೊಂಡಿದ್ದೀರಾ ಅಷ್ಟೇ. ನಾನು ಇರೋದೇ ಹಿಂಗೆ, ಒಬ್ಬೊಬ್ರಿಗೆ ನಾನು ಮಾತಾಡೋದು ಸ್ವಲ್ಪ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ. ಇನ್ನು ಕೆಲವೊಬ್ರು ನಾನು ಮಾತಾಡೋದನ್ನ ಇಷ್ಟಪಡೋಂಥವ್ರು ಇರ್ತಾರೆ. ನಾನು ಇರೋದೇ ಹಿಂಗೇನೆ. ಸೊ ಹಂಗಾಗಿ ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. 10 ಜನ ಅಲ್ಲ, 50 ಜನ ಅಲ್ಲ, 50,000 ಜನ ಎಷ್ಟಿದ್ರು. ನಾನು ಇವಾಗ ಒಟ್ಟು ನನಗೆ ಎಷ್ಟು ಜನ ಗೊತ್ತಾ, ನಾನು ಎಷ್ಟು ಜನ ಪ್ರೀತಿಸ್ತಿದ್ದೀನಿ ಗೊತ್ತಾ? 300K ಕಂಪ್ಲೀಟ್ ಆಯ್ತಲ್ಲ, 3 ಲಕ್ಷ ಜನ ಲವರ್ಸ್ ಇದ್ದಾರೆ ನನಗೆ. ಹಾಂ ಮ್ಯಾಮ್, 3 ಲಕ್ಷ ಜನ ನನ್ನ ಫಾಲೋವರ್ಸ್ ಇರೋದು. ಯೂಟ್ಯೂಬಲ್ಲಿ ಒಂದು 10,000 ಜನ ಇರ್ಬೋದು ಮೇ ಬಿ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು 10,000 ಆಗಿರ್ತಾರೆ. ಈಗ 8,500 9,000 ಇದೆ. ಸೊ ನನಗೆ 3,10,000 ಜನ ಲವರ್ಸ್ಗಳಿದ್ದಾರೆ. ಅಷ್ಟು ಜನ ಇದ್ದಾರೆ. ಎಲ್ಲರನ್ನೂ ಪ್ರೀತಿಸ್ತೀನಿ ಅಷ್ಟೇ. ಪ್ರೀತಿ ಹಂಚೋಣ, ನಂದೆಲ್ಲ ಸ್ಪ್ರೆಡ್ ಲವ್, ಎಲ್ಲ ಪ್ರೀತಿ ಹಂಚೋಣ ಅಂತ ಅಷ್ಟೇ. ಈ ಮಕ್ಕಕ್ಕೆಲ್ಲ ಯಾವ ಹುಡುಗಿನೂ ಬೀಳಲ್ಲ. ಬನ್ನಿ ಮ್ಯಾಮ್, ನೀವು ಕ್ಯೂರಿಯಾಸಿಟಿ ಅಂತ ಕೇಳ್ತಾನೆ ಇದ್ದೀರಾ. ಓಕೆ, ನಿಮ್ಮ ಮುಖ ಒಂಥರ ರೌದ್ರ ಥರ ಇದೆ. ಸೊ ಯಾವುದಾದ್ರೂ ಮಿಮಿಕ್ರಿ ಆಗಿರ್ಬೋದು, ಯಾವುದಾದ್ರೂ ಲೈಕ್ ನಾನು ನಿಮ್ಮ ವಿಡಿಯೋ ನೋಡಿದಾಗ ಎಲ್ಲದು ಸಿಟ್ಟು, ಕೋಪ, ರೌದ್ರ ಆ ಥರನೇ ಇದೆ. ಸೊ ಯಾಕೆ ಅಂದರೆ ನಂದು ನೀವು ವಿಡಿಯೋದಲ್ಲಿ ನಾನು ವಿಡಿಯೋ ಅಂತ ಬಂದರೆ ಕಣ್ಣೀರು ಹಾಕ್ಸ್ಬಿಡ್ತೀನಿ. ನೀವು ಕೆಲವೊಂದು ವಿಡಿಯೋ ನೋಡಿದ್ರೆ ಹತ್ಕೊಬಿಡ್ತೀರಾ 2 ದಿವಸ, ಆ ಥರ ಇರುತ್ತೆ. ನಗಿಸ್ತೀನಿ, ಮತ್ತು ವಿಲನ್ ಕ್ಯಾರೆಕ್ಟ್ರು ಎಲ್ಲ ಮಾಡ್ತೀನಿ. ಈ ಮುಖದ ಬಗ್ಗೆ ಒಂದು ಮಾತು ಹೇಳಬೇಕು. ನನಗೆ ಒಂದು ಡಿಸೀಸ್ ಇದೆ. ಏನು ಅಂತಂದರೆ ನನಗೆ ನಿದ್ರೆ ಕಮ್ಮಿ, ಚಿಕ್ಕ ವಯಸ್ಸಿಂದನೂ ನಿದ್ರೆ. ಅದೊಂಥರ ರೋಗ ಅಂತಾರೆ, ನಿದ್ರೆ ಬರಲ್ಲ. ಬೇರೆಯವರೆಲ್ಲ ಮಲಗಿದ್ರು ನಾನು ಎದ್ದಿರ್ತಾ ಇದ್ದೆ. ಅವಾಗ ಎಲ್ಲ ಮುಖ ಚಿಚ್ಕೋತಾ ಇದ್ದೆ ನಾನು. ಏನು ನಿದ್ದೆ ಬರಲ್ವಲ್ಲ, ಏನೋ ರೋಗ ಇದೆ ಅಂತ. ಆಮೇಲೆ ನೋಡಿದ್ಮೇಲೆ ಏನೋ ರೋಗ ಇದೆ ನನಗೆ, ನಿದ್ದೆ ಬರಲ್ಲ. ಅದೊಂಥರ ರೋಗ, ಅದೊಂದು ಡಿಸೀಸ್ ಅದು. ಅದನ್ನು ನಾನು ಏನು ಮಾಡಿದೆ, ಸರಿ ನಿದ್ದೆ ಬರಲ್ವಲ್ಲ, ಹಾಳಾಗೋಗ್ಲಿ, ಈ ನಿದ್ದೆ ಮಾಡೋವಂಥ ಟೈಮ್ ಇದೆಯಲ್ಲ ಅದನ್ನೇನೋ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಅದನ್ನೇ ಡ್ರಾಯಿಂಗೋಸ್ಕರ ಬಳಸ್ಕೊಂಡೆ. ಸೊ ಬ್ಲಡ್ ಆರ್ಟ್ ಅಂತ ಮಾಡ್ತೀನಿ, ತುಂಬ ಫೇಮಸ್ ಇದೆ ನಾವು ಮಾಡೋ ಬ್ಲಡ್ ಆರ್ಟು, ಪಕ್ಕ ರಿಯಲಿಸ್ಟಿಕ್ ಆಗಿ ಬರುತ್ತೆ. ಆ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಆ ಟೈಮನ್ನು ನಿದ್ದೆ ಬರದೇ ಇರೋ ಟೈಮನ್ನು ಈ ಥರ ವರ್ಕ್ ಮೇಲೆ ಗಮನ ಕೊಟ್ಟೆ. ಸೊ ಅದಕ್ಕೆ ಇವತ್ತು ಪ್ರೊಫೆಷ್ನಲ್ ಆಗಿದ್ದೀನಿ ಆ ವರ್ಕಲ್ಲಿ. ಈ ಮುಖನೂ ಅಷ್ಟೇ, ಈ ಮುಖ ನಂಗೆ ಇಷ್ಟ ಇರಲಿಲ್ಲ. ಯಾರ ನೋಡ್ರೆ ನಮ್ಮ ಹತ್ರ ಯಾರೂ ಮಾತಾಡ್ತಿರ್ಲಿಲ್ಲ. ಒಂಥರ ಕರ್ರಗಿರೋದು, ನಾವು ಒಂಥರ ನಾಯಿ ಇದ್ದಂಗೆ ಕಾಣಿಸ್ತಿಲ್ಲ ನಿಮ್ಮ ಕಣ್ಣಿಗೆ, ಹಿಂಗಿದ್ದೀನಿ. ಸೊ ಈ ಮುಖ ನನಗೆ ಇಷ್ಟ ಇರಲಿಲ್ಲ. ಇವಾಗ ಅನ್ನಿಸ್ತಾ ಇದೆ, ಯಾವುದು ನಮಗೆ ಇದು ಶಾಪ ಅಲ್ಲ, ವರ ಇದು. ನಮ್ಗೆ ಯಾವುದು ಇಷ್ಟ ಆಗಲ್ವೋ ನಮ್ಮನ್ನು ನಾವು ಪ್ರೀತಿಸೋಕೆ ಶುರು ಮಾಡಬೇಕು. ನಾನು ಫಸ್ಟು ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಮುಖ ನೋಡೋಣ ನಂಗೆ ಇಷ್ಟ ಇರಲಿಲ್ಲ. ಈ ಮುಖ ಯಾರಿಗೂ ತೋರ್ಸೋಕೆ ಇಷ್ಟ ಆಗ್ತಿತ್ತು, ಯಾರು ನಂಬ್ತಾನೂ ಇರಲಿಲ್ಲ. ನೋಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರು ಜನ ನಂಬ್ತಿರ್ಲಿಲ್ಲ. ಯಾರನ್ನ ಒಂದು 4 ಸಲ ಮಾತಾಡ್ಸಿದ್ರೆ ಮಾತ್ರ ನೋಡೋಕೆ ಹಂಗಿದಾನೆ ಹಂಗೆ ಅನ್ನೋರು ನಂಬ್ತಾನೆ. ಈ ಮುಖದ ಮೇಲೆ ಇಷ್ಟನೇ ಇರಲಿಲ್ಲ. ಇವತ್ತು ಈ ಮುಖ ಬಂದ್ಬಿಟ್ಟು ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ 3 ಸಿನಿಮಾಗೆ ಮೇನ್ ವಿಲನ್ ರೋಲ್ ಕ್ಯಾರೆಕ್ಟರ್ ಬನ್ನಿ ಅಂತ ಅಂದರು. ಸೊ ಆ ಥರ ಮುಖ ಇದು. ಈ ಮುಖ ಫಸ್ಟು ಶಾಪ ಅಂದ್ಕೊತಿದ್ದೆ. ಸೊ ಇದು ಶಾಪ ಅಲ್ಲ, ವರ. ಯಾರಿಗೇ ಆಗಲಿ, ಮನುಷ್ಯನಿಗೆ ಏನಾದರೂ ಅವನ ದೇಹದಲ್ಲಾಗಲಿ ಅವನಲ್ಲಾಗಲಿ ಏನಾದರೂ ಕೊರತೆ ಇತ್ತು ಅಂದರೆ ಅದನ್ನು ವರ ಅಂತ ಅನ್ಕೋಬೇಕು. ಅದನ್ನು ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೋಬೋದು. ನಾನು ಇದನ್ನು ಈ ಫೇಸನ್ನು ತುಂಬ ಹೇಟ್ ಮಾಡ್ತಾಯಿದ್ದೆ. ಕಪ್ಪೆ ಈ ಫೇಸನ್ನು, ಈ ಕಲರ್ನ ತುಂಬ ಹೇಟ್ ಮಾಡ್ತಿದ್ದೆ. ಇವತ್ತು ನನಗೇನಾದರೂ ವಿಲನ್ ಕ್ಯಾರೆಕ್ಟರ್ಸ್ ಬರ್ತಾಯಿದೆ, ಆಮೇಲೆ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸು ಸಿನಿಮಾದಲ್ಲಾಗಲಿ ಇನ್ನೊಂದು ಬರ್ತಾಯಿದೆ ಅಂತಂದರೆ ನನ್ನ ಈ ಸ್ಕಿನ್ ಟೋನು ಮತ್ತು ಈ ಫೇಸೇ ಕಾರಣ. ಸೊ ಈ ಫೇಸು ದೇವ್ರು ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸು. ನೀವು ನೋಡ್ತಾ ಇದ್ದೀರಲ್ಲ, ನಿಮಗೂ ಥ್ಯಾಂಕ್ಸು. ಧೈರ್ಯವಾಗಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇವರು. ಓಕೆ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ಬೋದು, ಸೋಷಿಯಲ್ ಎಕ್ಸ್ಪೀರಿಮೆಂಟ್ ಮಾಡ್ತಾ ಇದ್ದೀರಾ ನೀವು. ಸೊ ಶಾರ್ಟ್ ಫಿಲಮ್ ಆಗಿರ್ಬೋದು, ಸೊ ಅದರಿಂದ ಒಂದು ಜನರಿಗೆ ಮೆಸೇಜ್ನ ಕೊಡ್ತಾ ಇದ್ದಾರೆ. ಸೊ ಯಾಕೆ ಈ ಕಾನ್ಸೆಪ್ಟ್ ಯಾಕೆ? ಒಂದು ಏನು ಅಂತಂದರೆ ಹಸಿವು ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಈಗ ಪಬ್ಲಿಕ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಒಂದು ಮಾಡಿದೆ, ಹಸಿವು. ಇದು ನಮ್ಮ ಜೀವನದಲ್ಲಿ ನಡೆದಿರೋದೆ. ನಾವೆಲ್ಲ ತುಂಬ ಕಷ್ಟಪಟ್ಕೊಂಡು ಬಂದಿರೋದು ಮ್ಯಾಮ್. ಇವತ್ತು ಏನೇ ನಗ್ತಾ ಮಾತಾಡ್ಬೋದು, ನಮ್ಮೊಳಗೂ ತುಂಬ ನೋವಿದೆ. ನಮಗೆಲ್ಲ ಯಾರೂ ಊಟನೇ ಹಾಕಿಲ್ಲ ಗೊತ್ತಾ. ಭಿಕ್ಷೆ ಕೇಳಿದ್ರೆ ಹೋಗು ಮುಂದೆ ಅನ್ನೋರು.
ಇದು ಸಮಾಜಕ್ಕೆ ತೋರಿಸ್ಬೇಕಾಗಿತ್ತು. ಈಗ ನಾನು ಸ್ವಲ್ಪ ಫೇಮಸ್ ಇದ್ದೀನಿ ಅಂತ ಎಲ್ಲ ಕರೆದು ನಾನು ಉಪವಾಸ ಇರಕ್ಕೆ ಬಿಡಲ್ಲ. ಅವ್ರು ಯಾರೋ ಊಟ ತಂದು ಕೊಡ್ತಾರೆ, ಇವ್ರು ಯಾರೋ ಊಟ ತಂದು ಕೊಡ್ತಾರೆ. ಬಟ್ ಒಂದು ಟೈಮಲ್ಲಿ ಹಸುವಿಂದ ಎಷ್ಟೋ ದಿನಗಳು ಮಲಗಿದ್ದೀನಿ ನಾನು. ಮೊನ್ನೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಿದ್ವಿ. ಅದು ಮಾಡೋಕ್ಕೆ ರೀಸನ್ ಏನು ಅಂತಂದರೆ ಈ ಸಮಾಜಕ್ಕೆ ನಾನು ತೋರಿಸ್ಬೇಕು. ಹಾಸ್ಕೊಂಡು ಯಾರಾದರೂ ಬರ್ತಾರೆ ಅಂದರೆ ಎಷ್ಟೋ ಜನ ಅನ್ನ ಹಾಕಲ್ಲ, ನನ್ನೇ ಎಷ್ಟೋ ಜನ ಓಡಿಸ್ಬಿಟ್ಟಿದ್ದಾರೆ ಹೋಗು ಅಂತ. ನಾನು ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ದೀನಿ, ಇಟ್ಸ್ ಓಕೆ ಅಂತ ಓಡಿಸ್ಬಿಟ್ಟಿದ್ದಾರೆ, ಇದು ಓಡಿಸ್ಬಿಟ್ಟಿದ್ದಾರೆ. ಸೊ ನನಗೇನಂತ ಅನ್ನಿಸ್ತು ಅಂದರೆ ಇದು ಸಮಾಜದಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದಾರಲ್ಲ, ಇದು ನನ್ನ ಸೋಷಿಯಲ್ ಎಕ್ಸ್ಪೀರಿಯನ್ಸ್. ನನಗೆ ಇವಾಗ ಮೊನ್ನೆ ಲಾಸ್ಟ್ ಟೈಮ್ ಮಾಡಿರೋ ವೀಡಿಯೋದಲ್ಲಿ ಮತ್ತೆ ತುಂಬ ಜನ ಓಡಿಸಿದ್ದಾರೆ. ನಾನು ಅದ್ಯಾವುದು ತೋರಿಸಿಲ್ಲ, ನಾನು ತೋರಿಸಲ್ಲ ಅದನ್ನು. ಒಳ್ಳೇದು ಮಾತ್ರ ತೋರಿಸ್ಬೇಕು ಅಂತ ಅನ್ನಿಸ್ತು. ಯಾರ್ಯಾರು ಕೊಟ್ಟಿದ್ದಾರೋ ಅದನ್ನು ಮಾತ್ರ ತೋರಿಸಿದ್ದೀನಿ ಅಷ್ಟೇ. ಈ ಥರ ಕೊಡೋರು ಇದ್ದಾರೆ ಅಂತ. ಈ ವಿಡಿಯೋ ನೋಡಿ ಇನ್ನು ನೆಕ್ಸ್ಟು ಯಾರ್ಯಾರು ಹೋಟೆಲ್ಸ್ ಎಲ್ಲ ನೋಡ್ತಾರೋ ಮತ್ತು ಯಾರು ಹೆಂಗೆ ಬರ್ಬೋದು ಹೇಳೋಕ್ಕಾಗಲ್ಲ, ಮತ್ತೆ ಯಾರನ್ನ ವೀಡಿಯೋ ಇಟ್ಕೊಬರ್ತಾರೆ, ಕೊಡೋಣ ಹಸ್ಕೊಂಬಂದವ್ರು ಕೊಡೋಣ ಅಂತ, ಅವರಿಂದ ಸೇವೆ ಆಗಲಿ ಅಂತ. ಈ ಸಲ ವೀಡಿಯೋ ಮಾಡಿದಾಗಲೂ ತುಂಬ ಜನ ಕೆಟ್ಟ ಹಿಂಗೆಲ್ಲ ಓಡಿಸ್ಬಿಟ್ರು. ಅದ್ಯಾವುದು ನಾನು ಅಪ್ಲೋಡ್ ಮಾಡೋದು ಇಲ್ಲ, ಅದು ಮಾಡೋಕ್ಕೆ ಮನಸ್ಸಿಲ್ಲ. ಯಾರು ಕೊಟ್ಟಿದ್ದಾರಲ್ವ ಅದನ್ನು ಮಾತ್ರ ಹಾಕಿದ್ದೀನಿ, ಮಾನವೀಯತೆ ಇನ್ನೂ ಬದುಕಿದೆ ಅಂತ. ಸೊ ನೆಗೆಟಿವ್ನ ಸ್ಪ್ರೆಡ್ ಮಾಡಬಾರ್ದು. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅಂತ ನೀವು ಮೊದಲು ಕೂಡ ಭಿಕ್ಷೆ ಬೇಡಿದ್ರಿ ಅಂತ ಹೇಳ್ಬೋದು. ಈಗಲೂ ಕೂಡ ಅದೇ ಪರಿಸ್ಥಿತಿನೇ ಇದೆ ಅಂದಾಗ ಎಷ್ಟು ಹರ್ಟ್ ಆಯಿತು? ನನಗೆ ಆ ಪರಿಸ್ಥಿತಿ ಇಲ್ಲ. ಅಂದ್ರೆ ಅಲ್ಲ, ಇವಾಗ ಸಮಾಜ ಅಂದ್ರೆ ಲೈಕ್ ನೀವು ಇವಾಗ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಸೊ ಅವಾಗ ಈ ಅವಾಗಿನ ಪರಿಸ್ಥಿತಿನೇ ಈಗಲೂ ಕೂಡ ಇದೆ ಅಂತ ನಿಮ್ಗೆ ಮನ್ಸಿಗೆ ಅನ್ಸ್ತಲ್ಲ? ಸೊ ಬದಲಾವಣೆ ಬೇಕಿದೆ ಮೇಡಮ್, ಸಮಾಜದಲ್ಲಿ ಬದಲಾವಣೆ ಬೇಕಿದೆ. ಅಂದರೆ ಬೇರೆ ಬೇರೆ ಥರ ಇವಾಗ ನನಗೇನು ಒಂದು 3 ಲಕ್ಷ ಫಾಲೋವರ್ಸ್ ಇದ್ದಾರೆ. ನಂದು ಯಾವುದೋ ವೀಡಿಯೋಸ್ ಮಿಲಿಯನ್ ಹೋಗ್ತಾನೆ ಇರುತ್ತೆ. ಸೊ ನನ್ನಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಹಸ್ದು ಬಂದವ್ರಿಗೆ ಊಟ ಕೊಡಿ ಅಂತ ನನಗೆ ಎಷ್ಟು ಕೊಡಲ್ಲ ಅಂತಲೇ ಹೇಳ್ಬಿಟ್ರು. ಎಷ್ಟೋ ಜನ ಹಿಂಗೆಲ್ಲ ಮಾಡ್ಬಿಟ್ರು. ಅದು ಅಪ್ಲೋಡ್ ಮಾಡಲ್ಲ ನಾನು. ಯಾರು ಕೊಟ್ಟಿದ್ದಾರಲ್ವ ಅದನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನೋಡೋರಿಗೆ ಅದನ್ನೆಲ್ಲ ನೋಡ್ತಾರೆ ಹೋಟೆಲ್ಸ್ ಅವರೆಲ್ಲ. ಟ್ಯಾಟೂ ಗೋಷ್ಠಿ ಈ ಥರ ಯಾರಿಗೂ ಗೊತ್ತಿಲ್ಲದಿರೋ ಥರ ಬಂದು ಅನ್ನ ಕೇಳಿದ್ದಾನೆ, ಕೊಟ್ಟವರೆಲ್ಲ ಒಳ್ಳೆಯವ್ರಾಗ್ಬಿಟ್ರಪ್ಪ. ಸಪೋಸ್ ಅವ್ರೇನೋ ಕೊಡಲ್ಲ ಅಂದಿದ್ರೆ ಏನಾಗಿರ್ಬೋದು ಅಂತ, ಕೊಡಲ್ಲ ಅಂತೆಲ್ಲ ಹೇಳಿದ್ದಾರೆ, ನಾನು ಅಪ್ಲೋಡ್ ಮಾಡಿಲ್ಲ. ಕೊಡಲ್ಲ ಅಂದಿದ್ರೆ ಏನಾಗ್ಬಿಡ್ಬೋದಾಗಿತ್ತು. ಇನ್ಮೇಲೆ ಯಾರನ್ನ ಯಾವ ರೂಪದಲ್ಲಿ ಬರ್ತಾರೋ ಏನೋ, ಕ್ಯಾಮ್ರಾ ಹಿಡ್ಕೊಂಬಂದಿಲ್ಲ, ನಾವು ವೀಡಿಯೋ ಮಾಡ್ತಿರ್ತಾರೇನೋ, ಯಾರನ್ನ ಹಸ್ದವ್ರು ಬಂದರೆ ಕೊಟ್ಬಿಡೋಣ ಅಪ್ಪ ಅಂತ ಅಂದ್ಕೊಂಡು ಹಂಗಾದ್ರೂ ಸೇವೆ ಜಾಸ್ತಿ ಆಗುತ್ತೆ. ಹಸ್ಕೊಂಡು ಬಂದಿರೋರು ಊಟ ಹಾಕೋದು ಅದೊಂಥರ ದೇವ್ರಿಗೆ ಕೊಟ್ಟಂಗೆ. ಸೊ ಅದೊಂದು ಅವೇರ್ನೆಸ್ ಆಗಲಿ ಅಂತ ಕೊಟ್ಟೆ ಅದನ್ನು ವೀಡಿಯೋ ಮಾಡಿರೋದು. ಸೊ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಪಾಸಿಟಿವ್ನ ಮಾತ್ರ ಸ್ಪ್ರೆಡ್ ಮಾಡಿದ್ದೀನಿ. ಅದರಿಂದ ಏನೋ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಮಾಜ ಬದಲಾವಣೆ ಆಗಬೇಕಾಗಿದೆ. ಸಮಾಜನ ಬದಲಾಯಿಸೋಕ್ಕೆ ನಾವೇನು ಕಲ್ಕಿಗಳಲ್ಲ. ಸೊ ನಮ್ಮನ್ನು ಫಾಲೋ ಮಾಡ್ತಿರುವಂಥ 3 ಲಕ್ಷ ಜನ ಏನಿದ್ದಾರೋ ಆ 3 ಲಕ್ಷ ಜನರಲ್ಲಿ ಆ 3 ಲಕ್ಷ ಜನರಿಂದ ಯಾರಿಗಾದ್ರೂ ಒಬ್ರಿಗಾದ್ರೂ ಸಹಾಯ ಆದರೆ, ಇಬ್ರಿಗಾದ್ರೂ ಸಹಾಯ ಆದರೆ ಅಷ್ಟೇ ಸಾಕು. ಯಾರಿಗಾದ್ರೂ ಒಬ್ಬರು ಜೀವನನಾದರೂ ಚೆನ್ನಾಗಾಗಲಿ ಅಂತ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಕೊನೆಯದಾಗಿ ನಿಮ್ಮ ವೀಕ್ಷಕರು ಎಲ್ಲ ಥರ ವೀಕ್ಷಕರು ಇರ್ತಾರೆ. ಸೊ ನಾವು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರೆ ಅದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನಿಮ್ಮ ವೀಕ್ಷಕರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ನಾನು ಹೇಳೋದೇನು ಅಂತಂದರೆ, ನೀವೇನು ಪ್ರಯತ್ನ ಪಡ್ತಾ ಇದ್ದೀರೋ, ನೀವು ಯಾವುದೋ ಒಂದು ಕೆಲಸದಲ್ಲಿ ಪ್ರಯತ್ನ ಪಡ್ತೀರಾ, ಇದಕ್ಕೊಂದು ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವತ್ತಿಂದನೇ ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಪಡ್ತಾನೆ ಇರಿ, ಯಾವತ್ತಾದರೂ ಒಂದು ದಿವಸ ಪ್ರತಿಫಲ ಸಿಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. 12 ವರ್ಷದಿಂದ ಕಷ್ಟಪಟ್ಟಿರೋದಕ್ಕೆ ಭಗವಂತ ಇವತ್ತು ತಂದು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಸೊ ನಿಮ್ಮಲ್ಲಿ ಏನಾದರೂ ಕ್ರಿಯೇಟಿವಿಟೀಸ್ ಇತ್ತು ಅಂತಂದರೆ ಅದನ್ನು ನೀವು ಟ್ರೈ ಮಾಡ್ತಾಯಿರಿ, ಯಾವತ್ತಾದರೂ ಒಂದು ದಿವಸ ಪ್ರತಿಫಲ ಸಿಗುತ್ತೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ಅಂದರೆ ನಿನ್ನ ಕೆಲಸ ನೀನು ಮಾಡ್ತಾಯಿರೋ ಫಲ ದೇವ್ರಿಗೆ ಬಿಡು ಅಂತ. ಸೊ ಅದೆಲ್ಲ ಒಂದು ದಿವಸ ಒಳ್ಳೇದಾಗತ್ತೆ. ಆಮೇಲೆ ನೀವು ಯಾವತ್ತಾದರೂ ಏನಾದರೂ ಸಾಧನೆ ಮಾಡಿ ಮುಂದೆ ಹೋದಾಗ ಹಿಂದೆಯಿಂದ ಬಂದಿರೋ ದಾರಿನ ಮರಿಬಾರ್ದು. ಅದೊಂದು ಫಸ್ಟು. ಆಮೇಲೆ ನಾನು ಹೇಳಿದ್ನಲ್ಲ, ನಾನು ಫಾಲೋ ಮಾಡ್ತಿರೋದು ಶ್ರದ್ಧೆ ಮತ್ತು ತಾಳ್ಮೆ. ಇದನ್ನು ಫಾಲೋ ಮಾಡಿದ್ರೆ ಯಾವುದೂ ತೊಂದರೆಗಳು ಬರಲ್ಲ ಅಂತ ಅಂದ್ಕೊತೀನಿ. ನಿಮ್ಮ ವೀಕ್ಷಕರಿಗೆ ಹೇಳೋದೇನು ಅಂತಂದರೆ, ನಿಮ್ಮ ವೀಡಿಯೋಸ್ ಅಂತೂ ಕಂಟಿನ್ಯೂಸ್ಲಿ ನೋಡ್ತಾ ಇರ್ರಿ ಅಂತ ಹೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿರ ಈ ವಿಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವರಿಂದ ಬರುವಂಥ ವೀಡಿಯೋಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಏನಾದರೂ ಒಂದು ಮೋಟಿವೇಶನ್ ವೀಡಿಯೋ ಅಥವಾ ಏನಾದರೂ ಸಮಾಜಕ್ಕೆ ಒಳ್ಳೇದಾಗೋ ಥರ ವೀಡಿಯೋಸೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಮ್ಯಾಮ್? ಓಕೆ. ಇವರಿಂದನೂ ನಿಮ್ಗೆ ಏನಾರ ಒಳ್ಳೇದಾಗ್ಬೋದು, ಒಳ್ಳೆ ವೀಡಿಯೋಸ್ ಬರುತ್ತೆ, ಮೋಟಿವೇಶನ್ ಸಿಗ್ಬೋದು. ಸೊ ನಂದೇ ಇನ್ನೇನು ಹೇಳೋದು, ಇವ್ರ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಡುವು ನಮಗೆ ಕೊಟ್ಟಿದ್ದಕ್ಕೆ, ಫ್ರೀ ಟೈಮ್ನ ನಮಗೆ ಕೊಟ್ಟು ನಮಗೊಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಒಳ್ಳೇದಾಗಲಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ. ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ. ಇನ್ನು ಎತ್ತರ ಸ್ಥಾನಕ್ಕೆ ನೀವು ಬೆಳಿಬೇಕು. ನೆಕ್ಸ್ಟ್ ಇಂಟರ್ವ್ಯೂ ಮಾಡಿದ್ರೆ ನೀವು ಯಾರನ್ನ ಮಾಡ್ಬೋದು? ಯಾರನ್ನ ದೊಡ್ಡ ಸೆಲೆಬ್ರಿಟೀಸ್ ಯಾರಿದ್ದಾರೆ ನಮ್ಮ ಇಂಡಿಯಾದಲ್ಲೇ? ಯಾರು ದೊಡ್ಡ ಸೆಲೆಬ್ರಿಟಿ ಗೊತ್ತಿಲ್ಲ, ಅಂಥವ್ರನ್ನ ಇಂಟರ್ವ್ಯೂ ಮಾಡೋಷ್ಟು
ದೊಡ್ಡ ಮಟ್ಟಕ್ಕೆ ನೀವು ಬೆಳೀಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ದಿ ಗೋಸ್ಟ್ ಅವರ ಮಾತುಕತೆ ಆಗಿತ್ತು. ಲೈಕ್ ನಾನು ಇವ್ರ ಕಡೆಯಿಂದ ಏನಂತ ತಿಳ್ಕೊಂಡೆ ಅಂದರೆ, ಅವಮಾನವೇ ಸನ್ಮಾನಕ್ಕೆ ಮುನ್ನುಡಿ ಅಂತ ಹೇಳಿ. ನಮ್ಗೆ ಅವಮಾನ ಮಾಡಿದವ್ರು ಮುಂದೊಂದು ದಿನ ನಮ್ಮನ್ನ ಸನ್ಮಾನ ಮಾಡೇ ಮಾಡ್ತಾರೆ ಅನ್ನೋ ಪ್ರತಿಕಾರದಲ್ಲಿ ಇವರು ಬದುಕ್ತಾ ಇರುವಂಥವ್ರು. ತುಂಬಾ ಒಳ್ಳೆಯವರು. ಲೈಕ್ ಏನು ಅಂದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಇದುವರೆಗೂ ಬಂದಿರುವಂಥವ್ರು. ತಮ್ಮ ಕೆಲಸಗಳಲ್ಲಿ ಬಂದಿರುವಂತಹ ಅರ್ಧ ಹಣವನ್ನು ಜನರಿಗೆ ಸೇವೆಗಂತಲೇ ಎತ್ತಿಡ್ತಾ ಇರುವಂಥವರು. ಸೊ ಇವ್ರದ್ದು ಇಂಟರ್ವ್ಯೂ ಮಾಡಿ ನನಗಂತೂ ತುಂಬಾ ಖುಷಿಯಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಜನಧ್ವನಿ ಕನ್ನಡ. ನಾನು ನಿಮ್ಮ ಐಶುಗೌಡ.